ಜೋರಾಗಿ ಹಾಲೆಲೂಯಾ. ನಮ್ಮ ಕೈಗಳನ್ನು ಹೇಳೋಣ ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಆಮೆನ್. ದೇವರಿಗೆ ಸ್ತೋತ್ರ. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಬೆಂಗಳೂರಿನ ಪವಿತ್ರಮ್ಮ ಬಂದಿದ್ದಾಳೆ. ಅಮ್ಮ ಕ್ಯಾನ್ಸರ್ ಇಂದ ಬಿಡುಗಡೆ ಅಂತ ದೈವ ಭಕ್ತರು. ಎದ್ದಿಟ್ಕೊಮ್ಮ. ಅಮ್ಮ ಕೇಳಿದಿಷ್ಟೇ, ಕಾಯಿಲೆ ಇದೆಯೋ ಹೋಗಿದ್ದು ಅದು ಬೇಡ, ಅದು ಸೆಕೆಂಡ್, ಅದು ನೀನು ಬದುಕ್ತೀಯ. ಆದ್ರೆ ದೇವರು ಕರೆದಿದ್ದಾರೆ ಏನಕ್ಕೆ? ಸೇವೆಗೆ. ಹುಡುಗಿರ ಅಪ್ಪ ನಾನು ಸೇವೆ ಮಾಡ್ತೀನಪ್ಪ. ಆಮೇಲೆ ಜಮ್ಮು ಸೈಡ್ ದಿಣ್ಣೆ ಅಲ್ಲಿಂದ ದಿಣ್ಣೆ ಜೆಪಿ ನಗರ ಕಡೆ. ಆಮೇಲೆ ಹಲ್ಲೆಲೂಯಾ. ದೇವರಿಗೆ ಆಶ್ರಯಿಸಲಮ್ಮ ಕೂತ್ಕೊಳ್ಳಿ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಅನೇಕ ಕಾರ್ಯಗಳು ಮಾಡೋ ದೇವರು. ಸರಿ, ನಮ್ಮ ಸಮಯ ಇಲ್ಲ. ನಮ್ಮ ಮಧ್ಯದಲ್ಲಿ ಒಂದು ವಿಶೇಷವಾದಂತಹ ದೇವರ ಸೇವಕರಿದ್ದಾರೆ. ಅವರು ಈ ವಯಸ್ಸಿಗೆನೆ ನೋಡಿದ್ರೆ ತುಂಬಾ ಚಿಕ್ಕ ವಯಸ್ಸೇ. ಈ ವಯಸ್ಸಿಗೆ 173 ಚರ್ಚ್ಗಳನ್ನ ಕಟ್ಟಿದ್ದಾರೆ. ನನಗಂತ ಕೇಳೋದ ಬೇರೆ, ನಾನು ಯಾವಾಗ ದೇವ್ರೆ ನನಗೆ ಸಭೆ ಕಟ್ಟಬೇಕಲ್ಲ ದೇವ್ರೆ ಅಂತೇಳಿ ಆಸೆ. ಆದ್ರೆ ಇವ್ರು ನೋಡುವಾಗ ಒಂದು ಉತ್ಸಾಹ. ಅವ್ರಿಗೆ ಮಾಡಿದ ದೇವ್ರು ನನಗೂ ಮಾಡೇ ಮಾಡ್ತಾರೆ. ಅದೇನಕ್ಕೆ? ಆಸ್ತಿ ಮಾಡಕ್ಕ, ಬಿಲ್ಡಿಂಗ್ ಕಟ್ಕೊಳಕ್ಕಲ್ಲ, ದೇವರ ರಾಜ್ಯ ತುಂಬೋದಕ್ಕೆ. ನರಕವನ್ನ ಖಾಲಿ ಮಾಡಬೇಕು, ಪರಲೋಕವನ್ನ ತುಂಬಿಸಬೇಕು, ಇಷ್ಟೇ. ಅದಕ್ಕೆ ನಾವು ಸೂಕ್ತವಾದ ಪಾತ್ರಗಳಾದ್ರೆ ಸಾಕು. ಇದಕ್ಕೆ ದೊಡ್ಡ ವಿಷಯನೇ ಅಲ್ಲ. ಜೊತೆಗೆ ಒಂದು ಬೈಬಲ್ ಕಾಲೇಜ್ ಇದೆ, ಜೊತೆಗೆ 6 ಅನಾಥಾಶ್ರಮಗಳನ್ನು ನಡೆಸ್ತಾರೆ. ಅವರನ್ನು ಸ್ವಾಗತ ಮಾಡೋಣ. ಪಾಸ್ಟರ್ ಅಬ್ರಾಮ ಹೇಳಿ ಸ್ವಾಗತ ಮಾಡೋಣ. ಎಲ್ಲರಿಗೂ ದೇವ್ರ ಬಗ್ಗೆ ಕೆಲವು ನಿದ್ದೆ ಬರ್ತದೆ ಅಂತ. ನಮ್ಮ ಮಾಸ್ತಿ ಚರ್ಚ್ನಲ್ಲಿ ಹಂಗೆ ಬರ್ತದ? ನಿದ್ದೆ ಬರ್ತದ? ಮತ್ತೆ ಜೋರಾಗಿ ಒಂದು ಅಲ್ಲೆಲ್ಲಿ ಅಲ್ಲನಾ? ಸಾಕಾಗಿಲ್ಲ? ಇನ್ನೂ ಜೋರಾಗಿ, ಇನ್ನೂ ಜೋರಾಗಿ ದೇವರ ಮಹಿಮೆಗಾಗಿ ಒಂದೇನ. ಹಲ್ಲೆಲೂಯಾ. ದೇವರು ಈ ಒಳ್ಳೆ ಸಮಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ಎರಡನೇದಾಗಿ ನಮ್ಮ ಮಾಸ್ಟರ್ ಸತೀಶ್ ಅವರಿಗೆ ನನ್ನ ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅದು ಮಾತ್ರ ಅಲ್ಲ, ವೇದಿಕೆ ಮೇಲಿರೋ ಎಲ್ಲರಿಗೂ ನನ್ನ ಒಂದು ಕೃತಜ್ಞತೆಗಳು. ಮೂರನೇದಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕೂಡಿ ಬಂದಿರೋ ನಿಮ್ಮೆಲ್ಲರಿಗೂ ನನ್ನ ಸ್ತೋತ್ರಗಳು. ಈ ದಿನದಲ್ಲಿ ಸತೀಶ್ ಪಾಸ್ಟರ್ ಅವರು ನನ್ನ ಹತ್ರ ಒಂದು ಮೀಟಿಂಗ್ ಅಲ್ಲಿ ಕೇಳಿದ್ರು, ನೀವು ನಮ್ಮ ಚರ್ಚೆಗೆ ಬರ್ಬೇಕಂತ. 1 ವರ್ಷ ಮುಂಚೆ ಕೇಳಿದ್ರು. ಯಾವಾಗ ಕೇಳಿದ್ರು? 1 ವರ್ಷ ಮುಂಚೆ ಕೇಳಿದ್ರು. ನಾನು ಅವಾಗ ನೋಡೋಣ ಬರೋಣ. ಯಾಕಂದ್ರೆ ನಾವು ಬಂದ್ಬಿಟ್ಟು ಟೀಚಿಂಗ್ ಮಾಡೋದು, ಬೈಬಲ್ ಟೀಚ್ ಮಾಡೋದಂದ್ರೆ ಬೆಳಗ್ಗಿಂದ ಸಾಯಂಕಾಲ ತನಕ ನಾವು ಟೀಚ್ ಮಾಡ್ತಾ ಇರ್ತೀವಿ. ಏನು ಪ್ರಾಬ್ಲಮ್ ಆಗಲ್ಲ. ಮೆಸೇಜ್ ಕೊಡ್ಬೇಕಂದ್ರೆ, ಒಂದು ಚರ್ಚಲ್ಲಿ ಒಂದು ಮೆಸೇಜ್ ಕೊಡ್ಬೇಕಂದ್ರೆ ಪಾಸ್ಟ್ ಹೆಂಗೆ ಬೋಧನೆ ಮಾಡ್ತಾರೋ, ನಾವ್ ಹೆಂಗೆ ಬೋಧನೆ ಮಾಡ್ತೀವೋ, ನಾವು ಮೆಸೇಜ್ ಕೊಡೋದು ನೋಡ್ಬಿಟ್ಟು ಕೆಲವೊಂದು ವಿಶ್ವಾಸಿಗಳು ಏನ್ ಮಾಡ್ತಾರೆ ಅಂದ್ರೆ ಚರ್ಚಿನಿಂದ ಬಿಟ್ಟು ಹೋಗ್ಬಿಡ್ತಾರೆ. ಅದಕ್ಕೆ ನಾವು ಸಾಧಾರಣವಾಗಿ ಆ ಚರ್ಚಿಗಳಲ್ಲಿ ಹೋಗಿ ಮೆಸೇಜ್ ಕೊಡಲ್ಲ. ನಾವು ಕೊಡೋ ಮೆಸೇಜ್ ಒಂಥರ ಇರ್ತದೆ, ಪಾಸ್ಟರ್ ಕೊಡೋ ಮೆಸೇಜ್ ಒಂಥರ ಇರ್ತದೆ. ಆದ್ರೆ ಈ ಸಲ ನಾವು ಮೀಟಿಂಗ್ ನಾವು ನೋಡುವಾಗ ಪಾಸ್ಟರ್ ಒಂದು ಮಾತು ಹೇಳಿದ್ರು, ನಮ್ಮ ಸಭೆಯ ಮುಖ್ಯ ಉದ್ದೇಶನೇ ಸುವಾರ್ತೆ ಅಂತ ಹೇಳಿದ್ರು. ಹಲ್ಲೆಲೂಯಾ. ಏನಂತ ಹೇಳಿದ್ರು? ಸುವಾರ್ತೆ ಸಾರುವುದೇ. ಆ ಮಾತು ಸುವಾರ್ತೆ ಅಂತ ಹೇಳಿದ ತಕ್ಷಣ ನನಗೆ ಗೊತ್ತಾಯ್ತು, ಇವ್ರದ್ದು ನಮ್ದು ಒಂದೇ ಮನ್ಸೆ. ಅದಕ್ಕೆ ಇದೇ ವಾರ ಬರ್ತೀನಯ್ಯ, ನಾನು ಬಂದು ಮೆಸೇಜ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ತುಂಬಾ ನಮ್ಮನ್ನು ಕರೆಸ್ಬಿಟ್ಟು ತುಂಬಾ ಸನ್ಮಾನ ಮಾಡಿದ್ದಾರೆ. ನಾವು ಕಷ್ಟಪಡಿಲ್ಲ ಸೇವೆಯಲ್ಲಿ ನಾವು ಕಷ್ಟಪಡಿಲ್ಲ, ಆನಂದದಿಂದ ನಾವು ಮಾಡ್ತಾ ಇದ್ದೀವಿ. ನಮ್ಗೆ ಕಷ್ಟ ಬರ್ತದೆ, ದುಃಖ ಬರ್ತದೆ, ಎಲ್ಲ ಬರ್ತದೆ. ಅದಕ್ಕಿಂತ ದೊಡ್ಡವ್ರು ಯಾರು ಅಲ್ವಾ? ಏನ್ ಸಭೆಗಿಂತ ನಾವು ಕಷ್ಟಪಡ್ತೀವ? ನಾವು ಸೇವೆಯಲ್ಲಿ ಏನ್ ಮಾಡ್ಬೇಕು? ತ್ಯಾಗದಿಂದ ಇರ್ಬೇಕು. ಪಾಸ್ಟರ್ ಅವರು ನಮ್ಮ ಪಾಸ್ಟರ್ ಮಾತ್ರ ಅಲ್ಲ, ಎಲ್ಲಾ ಪಾಸ್ಟರ್ ಏನ್ ಮಾಡ್ತಾರೆ ಅಂದ್ರೆ ವಿಶ್ವಾಸಿಗಳಿಗಾಗಿ ಪ್ರಾರ್ಥನೆ ಮಾಡ್ತಾರೆ ಅಲ್ವಾ? ನಿಮ್ ಪಾಸ್ಟರ್ ಪ್ರಾರ್ಥನೆ ಮಾಡ್ತಾರಾ? ನಿಜವಾಗ್ಲೂ ಮಾಡ್ತಾರಾ? ಏನ್ ಪ್ರಶ್ನೆ ಸೌಂಡೇ ಇಲ್ಲ ಅಷ್ಟೇನಾ? ನಿಜವಾಗ್ಲೂ ಮಾಡ್ತಾರಾ? ನೀವೇನೋ ಆನ್ಸರ್ ಮೇಲೆ ಗೊತ್ತಾಗ್ಬೇಕು, ಹೌದಲ್ವಾ? ಒಂದು ಮರ ಫಲ ಕೊಡೋದ್ರಲ್ಲೇ ಗೊತ್ತಾಗ್ಬಿಡ್ತದೆ ಎಂತ ಮರ ಅಂತ. ನಾವು ಕೇಳೋ ಕ್ವಶನ್ಗೆ ನೀವು ಆನ್ಸರ್ ಕೊಡೋದ್ಲೆ ನಮಗ್ ಗೊತ್ತಾಗೋದು ನಿಮ್ ಪಾಸ್ಟರ್ ಎಂತವ್ರು ಅಂತ. ನಿಮ್ ಪಾಸ್ಟರ್ ನಿಮ್ಗಾಗಿ ಪ್ರಾರ್ಥನೆ ಮಾಡ್ತಾರಮ್ಮ? ವೆರಿ ಗುಡ್, ಹಲ್ಲೆಲೂಯಾ. ನಿಮ್ಗಾಗಿ ಉಪವಾಸ ಪ್ರಾರ್ಥನೆ ಮಾಡ್ತಾರಾ? ನಿಮ್ ಮನೆಗಳಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾರಾ? ಯಾರಿಗಾಗಿ ಮಾಡ್ತಾರೆ? ನಿಮ್ಗಾಗಿ ಮಾಡ್ತಾರೆ.
ಪಾಸ್ಟ್ರೇ ನಮ್ಮ ಮಕ್ಕಳಿಗೆ ಮದುವೆ ಆಗಿಲ್ಲ, ಪ್ರಾರ್ಥನೆ ಮಾಡಿದ್ರೆ ಪಾಪ ಪಾಸ್ಟ್ರ್ ಏನ್ ಮಾಡ್ತಾರೆ, ಉಪವಾಸ ಇರ್ತಾರೆ. ನಮ್ಮ ವಿಶ್ವಾಸಿ ಮಕ್ಕಳಿಗೆ ಮದುವೆ ಆಗ್ಬೇಕು, ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಮದುವೆ ಆಗ್ಬೇಕಂತ ಪ್ರಾರ್ಥನೆ ಮಾಡ್ತಾರೆ. ಪಾಸ್ಟರ್ ಹತ್ರ ಸಾಕ್ಷಿಗಳು ಬಂದಂತಾರೆ, ಫಸ್ಟ್ ನಿಮ್ಮಿಂದ ನಮ್ಗೆ ಮದುವೆ ಎಲ್ಲ ಸೆಟ್ ಆಗಿದೆ ಅಂತ. ನಿಮ್ಗೆಲ್ಲ ಇರ್ತಾರ ತಪ್ಪಾಗಿ ತಿಳ್ಕೊಂಡ್ಬಿಟ್ರಿ. ಹುಡುಗಿಗೆ ಏನ್ ಮಾಡ್ತಾರೆ, ಒಳ್ಳೆ ಕೋಟು ಅಲ್ವಾ, ಹುಡುಗಿಗೆ ಒಳ್ಳೆ ಸ್ಯಾರಿ, 10,000 ರೂಪಾಯಿದು 20,000 ರೂಪಾಯಿದು ಸ್ಯಾರಿ, ಒಂದ್ ದೊಡ್ಡ ಹಾಲು. ಜನರೆಲ್ಲ ಬರ್ತಾರೆ, ಅಲ್ಲ ಮದುವೆ ಮಾಡೋ ನಡೆಯುವಾಗ ಪಾಪ ಎಲ್ಲ ಹುಡುಗಿಗೆ ಒಳ್ಳೆ ಆಭರಣಗಳು ಹಾಕ್ಬೇಕು, ಚೆನ್ನಾಗಿರ್ಬೇಕಲ್ವಾ. ಇದಕ್ಕಾಗಿ ಪ್ರಾರ್ಥನೆ ಮಾಡಿದ್ರೆ ನಮ್ಮ ಪಾಸ್ಟ್ರಿಗೆ ಬರ್ತಾರೆ, ಒಂದ್ ಬಿಳಿ ಶರ್ಟ್ ಹಾಕೊಂಡು ಬಂದ್ಬಿಟ್ಟು ಪ್ರಾರ್ಥನೆ ಮಾಡೋದ್ ಮಾತ್ರ ಮಾಡ್ಬಿಟ್ಟು ಕಾಲಿಗೆ ಹೊರಗಡೆ ಹುಡುಕಿ ದೊಡ್ಡ ನೋಟೆಲ್ಲಿದೆ, ಚಿಕ್ಕ ನೋಟೆಲ್ಲಿದೆ, ಹುಡುಗಿ ಏನ್ ಮಾಡ್ತೀವಿ, ಚಿಕ್ಕದಾಗ ಒಂದು ಕಾಸಕ್ಕನಾಗ ಪಾಸ್ಟರ್ ಕೊಡ್ತೀವಿ ಅಲ್ವಾ. ಹಂಗ್ ಮಾಡ್ತೀರಾ? ಇಲ್ಲ. ಹಂಗಂದ್ರೆ ಹುಡುಗಿಗೆ ಮದುವೆ ಎಷ್ಟು ಖರ್ಚಾಗ್ತದೋ ಅದ್ರಲ್ಲಿ 10% ನೀವು ಕೊಡ್ತೀರಾ? ಕೊಡ್ತಾರಯ್ಯ? ನೀವ್ ಹೇಳ್ಬೇಕು, ಇವಾಗ ನಿಜ ಹೇಳ್ಬೇಕು, ದೇವರ ಸನ್ನಿಧಿಯಲ್ಲಿ ಹೇಳ್ಬೇಕು ನೀವು. ಆಮೇಲೆ ಸಾಕೋದಲ್ಲ, ಯಾಕಂದ್ರೆ ಗೌರ್ಮೆಂಟ್ ಅಲ್ಲಿ ಅಕ್ಕಿ ಹಾಕ್ತಾರೆ, ಎಲ್ಲ ಫ್ರೀಯಾಗಿ ಸಾಕ್ಬಿಡ್ಬೋದು ಎಲ್ಲಾನು. ನಾವು ಕರ್ತನಿಗೆ ನಾವು ಕೊಡ್ಬೇಕು. ಆಮೇಲೆ ನಮ್ಮ ಪಾಸ್ಟರ್ ನಾವೇ ಕಾಪಾಡ್ಕೊಳ್ಬೇಕು, ನಮ್ಮ ಪಾಸ್ಟರ್ ನಾವು ಪ್ರಾರ್ಥನೆ ಮಾಡ್ಬೇಕು, ನಮ್ಮ ಪಾಸ್ಟರ್ ಮಕ್ಕಳಿಗೆ ನಾವೇ ಪ್ರಾರ್ಥನೆ ಮಾಡ್ಬೇಕು. ಫಸ್ಟ್ ನೀವು ಭಯ ಪಡ್ಬೇಡ್ರಿ. ಏನಂತ ಹೇಳ್ಬೇಕು ಪಾಸ್ಟರ್ಗೆ, ನೀವು ಭಯ ಪಡ್ಬೇಡ್ರಿ, ನಾವು ನಿಮಗೆ ಪ್ರಾರ್ಥನೆ ಮಾಡ್ತೀವಿ, ನಿಮ್ ಮಕ್ಕಳಿಗೆ ಪ್ರಾರ್ಥನೆ ಮಾಡ್ತಾರೆ, ಬಲ ತೋರಿಸ್ಬೇಕು ನಾವು ಪಾಸ್ಟರ್ಗೆ ಅಲ್ವಾ. ಅವಾಗ ನೀವು ಮಾಡಿದ್ರೆ ಪಾಸ್ಟರ್ಗೆ ಏನ್ ಮಾಡ್ತಾರೆ, ಈ ವಾರ ಓಕೆ ಸಿಂಪಲ್ ಕ್ವಶನ್, ಈ ವಾರ ಎಷ್ಟು ಜನ ಪಾಸ್ಟರ್ಗೆ ಹಣ್ಣುಗಳು, ಇಲ್ಲಾಂದ್ರೆ ಒಂದು ಅಕ್ಕಿ, ಇಲ್ಲಾಂದ್ರೆ ಒಂದು ಪ್ಯಾಕೆಟ್ ಎಣ್ಣೆ ಯಾರಾದ್ರೂ ಎತ್ಕೊಂಡ್ಬಂದು ಕೊಟ್ಟಿದ್ದೀರಾ? ಇವಾಗ ಗೊತ್ತಾಗ್ತದೆ ವಿಶ್ವಾಸಿಗಳು ಓದಿದ್ದು. ಇವತ್ತು ಕೊಟ್ಟಿದ್ದಾರಾ? ನಿಮಗ್ ಕೊಟ್ಟಿದ್ದಾರಾ? ಸಭೆಗಲ್ಲ ಕೊಟ್ಟಿದ್ದೀರಾ? ಹಂಗ್ ಕೊಟ್ಟಿದ್ರೆ ನಿಜವಾಗ್ಲೂ ನೀವು ಶ್ರೇಷ್ಠವಾದ ಒಂದು ವಿಶ್ವಾಸಿಗಳು. ಆಮೇಲೆ ಅಲ್ಲೆಲ್ಲೂಯ್ಯ. ಕೊಡಿರಿ ಕೊಡಲ್ಪಡುವುದು. ತುಂಬಾ ಜನರ ಗೊತ್ತ, ಅಯ್ಯೋ ನಾವೇ ಹನುಮಂತರು, ನಮ್ಮ ಹತ್ರ ₹1 ಇಲ್ಲ, ನಾವ್ ಹೆಂಗ್ ಪಾಸ್ಟರ್ ಕೊಡೋದು ಅಲ್ವಾ, ನಾವ್ ಹೆಂಗ್ ಕೊಡ್ಬೇಕು ಪಾಸ್ಟರ್ಗೆ. ಸ್ವಾಮಿ ಒಂದು ಬೆಟ್ಟದ ಮೇಲೆ ಹೋಗ್ತಾರೆ, ಹೋಗುವಾಗ 5,000 ಜನ ಬರ್ತಾರೆ, ದೊಡ್ಡವರು ಚಿಕ್ಕವರೆಲ್ಲ ಸೇರ್ಕೊಂಡು 5,000 ಜನ ಬರ್ತಾರೆ. ಗಂಡು ಜನರು ಮಾತ್ರ 5,000 ಜನ ಇರ್ತಾರೆ. ಇನ್ನ ಹೆಣ್ಣು ಮಕ್ಕಳ ಲೆಕ್ಕ ಇಲ್ಲ, ಮಕ್ಕಳ ಲೆಕ್ಕ ಇಲ್ಲ. ಲೆಕ್ಕ ಇಲ್ಲದೆ ಇರುವಾಗ 3 ದಿನ ಅವ್ರು ಯೇಸುಸ್ವಾಮಿ ಬೋಧನೆ ಕೇಳ್ತಾನೆ ಇರ್ತಾರೆ. ಅಪ್ಪ ನಿಮ್ ಹತ್ರ ಏನಾದ್ರೂ ಇದೆ ಎತ್ಕೊಂಡ್ ಬಂದ್ರೆ ಅಂತ ಕೇಳಿದ್ರೆ ಊಟ ದೊಡ್ಡವ್ರು ಯಾರು ಎತ್ಕೊಂಡು ಹೋಗಲ್ಲ ಅಲ್ವಾ. ಚಿಕ್ಕ ಹುಡುಗ ಏನ್ ಮಾಡ್ತಾನೆ, 5 ರೊಟ್ಟಿ, ಇನ್ನು ಸ್ವಲ್ಪ, ಎಷ್ಟು ರೊಟ್ಟಿ, 2 ಮೀನು. ಚಿಕ್ಕ ಹುಡುಗ 10,000 5,000 ಜನರಿಗೆ ಸಾಕಾಗ್ತದ? ಚಿಕ್ಕ ಕಾಣಿಕೆ ಎತ್ಕೊಂಡು ಹೋಗ್ಬಿಟ್ಟು ದೇವ್ರಿಗೆ ಕೊಡುವಾಗ ಅದು 5,000 ಜನರಿಗೆ ಪೋಷಣೆ ಮಾಡ್ತಾರೆ. ಅಲ್ಲೆಲ್ಲೂಯ್ಯ. ನೀವು ಅಷ್ಟೇ, ನನ್ನ ಹತ್ರ ಇಲ್ಲ, ನನಗೆ ಸಾಲ ಇದೆ, ನನಗೆ ಸೋಲ ಇದೆ, ನಾನು ಮದುವೆ ಮಾಡ್ಬೇಕು, ಅದು ಮಾಡ್ಬೇಕು ಅನ್ನೋದಲ್ಲ. ನಿಮ್ಮ ಹತ್ರ ಚಿಕ್ಕದಾಗಿರೋ ಒಂದು ಕಾಸನ್ನು ನೀವೇನು ದೊಡ್ಡದಾಗಿ ಕೊಡಬೇಕಾಗಿಲ್ಲ. ಒಂದು 10 ಲಕ್ಷ 20 ಲಕ್ಷ ದೇವ್ರಿಗೆ ಕೊಡುವಾಗ ನಾವ್ ಹೆಂಗ್ ಕೊಡ್ತೀವಿ, ಎಂತ ಮನಸ್ಸಿಂದ ಕೊಡ್ತೀವಿ ಅಂತ ಹೇಳೋದೇ ತುಂಬಾ ತುಂಬಾ ಮುಖ್ಯವಾದ ಒಂದು ಕಾರ್ಯವಾಗಿ. ಚಿಕ್ಕ ವಿಷಯ, ಒಂದು ಚಿಕ್ಕ ಹುಡುಗ ಎಷ್ಟು ದೊಡ್ಡ ಆಶೀರ್ವಾದ ಹೊಂದ್ಕೊಂಡಲ್ವಾ, ಹೌದಲ್ವಾ. ನಾವು ಅಷ್ಟೇ ಸಭೆಗಳಿಗೆ ಕೊಡುವಾಗ ತುಂಬಾ ಜನ ಅನ್ಕೊಂತಾರೆ ಸಭೆಗಳಿಂದ ನಾವು ಇಸ್ಕೊಳ್ಬೇಕು, ಸಭೆಗಳಿಂದ ನಾವು ಪಡ್ಕೊಳ್ಬೇಕಂತ ತುಂಬಾ ಜನ ಅನ್ಕೊಂತಾರೆ. ತುಂಬಾ ತಪ್ಪು ಕಲ್ಪನೆ ಆಗಿದೆ ಜನರೇ. ಆದ್ರೆ ಇವತ್ತು ನಮ್ಮ ಪಾಸ್ಟರ್ ಮನ್ಸು ನಮ್ಮ ಮನ್ಸು ಒಂದೇ ಆಗೋದ್ರಿಂದ ಇವತ್ತು ಸುವಾರ್ತೆ ವಿಷಯದಲ್ಲಿ ನಾನು ಮಾತನಾಡಕ್ಕೆ ಹೋಗುತ್ತೇನೆ ಜನರೇ. ಸುವಾರ್ತೆ ಅಂದ್ರೆ ಏನು ಇದೆಲ್ಲ ನೀವು ತುಂಬಾ ಸಲ ಕೇಳಿರ್ತೀರ. ನಿಮ್ ಪಾಸ್ಟರ್ ಅನೇಕ ಸರಿ ನಿಮ್ಗೆ ಬೋಧನೆ ಮಾಡಿರ್ತಾರೆ. ಸುವಾರ್ತೆ ಅಂದ್ರೆ ಏನ್ ಮಾಡ್ಬೇಕು, ಹೆಂಗಿರ್ಬೇಕು, ನಾವು ಯಾರಿಗಾಗಿ ಸುವಾರ್ತೆ ಸಾರಬೇಕು ಅನ್ನೋದನ್ನ ನೋಡ್ತೀವಿ. ಸುವಾರ್ತೆ ಅನ್ನೋದು ಬಂದ್ಬಿಟ್ಟು ತುಂಬಾ ಜನರು ಅನ್ಕೊಂತಾರೆ ಹೊಸ ಒಡಂಬಡಿಕೆಯಿಂದನೇ ಆರಂಭವಾಗಿದೆ ಅನ್ಕೊಂತಾರೆ. ಅಂದ್ರೆ ಸುವಾರ್ತೆ ಅನ್ನೋದು ಹಳೆ ಒಡಂಬಡಿಕೆಯಿಂದನೇ ಆರಂಭವಾಗಿದೆ. ಎಷ್ಟು ಜನ ಗೊತ್ತಿದ್ದು? ಗೊತ್ತಾ 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 ಗೊತ್ತಿಲ್ವಾ? ಗೊತ್ತಾ? ಸರಿ, ಓಕೆ, ತುಂಬಾ ಸಂತೋಷ. ನೀವು ನಿಮ್ ಪಾಸ್ಟರ್ ಏನ್ ಮಾಡಿದ್ರೆ ನಿಮ್ಮನ್ನ ಅವಾಗ್ಲೇ ರತ್ನ ಅಂತ ಹೇಳಿದ್ರಲ್ವಾ, ಒಳ್ಳೆ ರತ್ನಗಳನ್ನ ನಿಮ್ಮನ್ನ ಮಾಡ್ಬಿಟ್ಟಿದ್ದಾರೆ ಪಾಸ್ಟರ್. ಒಳ್ಳೆ ರತ್ನಗಳಾಗಿ ಮಾಡ್ಬಿಟ್ಟಿದ್ದಾರೆ. ನಾವು ದೇವ ಸಂದೇಶಕ್ಕೆ ಹೋಗೋದಕ್ಕೆ ಮುಂಚೆ ನಮ್ಮ ನವ ದಂಪತಿಗಳಿಗೆ ನಾನು ಸುಸ್ವಾಗತ ಕೋರ್ಕೊಳ್ತೇನೆ. ದೇವರಿಗೆ ಸಾಕ್ಷಿಯಾಗಿ ಬೆಳೆಯಿರಿ. ದೇವರು 2ನೇ ಸಲ ಈ ಲೋಕಕ್ಕೆ ಬರುವಾಗ ನಿಮ್ಮ ಒಂದು ಕುಟುಂಬವು ಸಾಕ್ಷಿ ಕುಟುಂಬವಾಗಿರ್ಬೇಕು. ಮನೆಯವರಿಗೆ ಸಂತೋಷ ತನ್ನಿ. ದೇವರ ಒಂದು ನಾಮಕ್ಕೆ ನೀವು ಮಹಿಮೆ ತರಬೇಕಂತ ಒಂದು
ಅದ ಆಶೀರ್ವಾದನ ಇವತ್ತು ನಾವು ಈ ಒಂದು ಸಮಯದಲ್ಲಿ ನಿಮ್ಗೆ ಮಾಡೋದನ್ನ ಇಷ್ಟಪಡ್ತೇನೆ. ವಿಶೇಷವಾಗಿ ಇನ್ನೂ ಇಬ್ರು ಪಾಸ್ಟರ್ಗಳು, ಎಲ್ಲೇ ನಮ್ಮ ಪಾಸ್ಟರ್ ಇಲ್ಲ ಮೊನ್ನೆ ಆರ್ಡಿನೇಷನ್ ಆದವರು, ಸುರೇಶ್ ಅವರು ಮತ್ತು ರವಿ ಅವರಿಗೆ ನನ್ನ ಒಂದು ಅಭಿನಂದನೆಗಳು. ಸೇವೆ ಮಾಡುವುದು ತುಂಬಾ ಕಷ್ಟ, ತಾಳ್ಮೆ ಇರಬೇಕು, ಎರಡನೇದು ಧೈರ್ಯ ಇರಬೇಕು. ಒಂದು ಪಾಸ್ಟರ್ಗಳಲ್ಲಿ ಒಂದು ಕತೆ ಇದೆ, ಏನಂತ ಗೊತ್ತಾ? ಒಂದು ದೊಡ್ಡ ಒಂದು ಆನೆ ಇತ್ತಂತೆ. ಆನೆ ಗೊತ್ತಾ? ಆನೆ ಇರುವಾಗ ಆ ಯಜಮಾನನ ಮಾತು ಆ ಆನೆ ಕೇಳೇ ಇಲ್ವಂತೆ, ಏನಿದ್ರು ಕೇಳೋದೇ ಇಲ್ವಂತೆ. ಅದಕ್ಕೆ ಏನ್ ಮಾಡ್ತಾರೆ, ಪಾಸ್ಟರ್ ಕರ್ಕೊಂಡು ಹೋದ್ರಂತೆ. ಬನ್ನಿ ಪಾಸ್ಟರ್, ಏನ್ ಮಾಡಿ, ನಮ್ಮ ಆನೆಗೆ ಪ್ರಾರ್ಥನೆ ಮಾಡಿ. ಯಾರಿಗೆ? ಆನೆಗೆ ಪ್ರಾರ್ಥನೆ ಮಾಡಿ. ಪಾಸ್ಟರ್ ಇದೇನಪ್ಪ ಇದು, ಆನೆಗೆ ನಾವ್ ಹೆಂಗ್ ಪ್ರಾರ್ಥನೆ ಮಾಡೋದು? ಯಾಕಪ್ಪ ಏನಾಯ್ತಂದ್ರೆ ಏನೋ ಮತ್ತೆ ಕೇಳೋದಿಲ್ಲ ಅಂತ. ಸರಿ, ಒಳ್ಳೆ ಗಾಚಾರ ಆಯ್ತಂತೆಲ್ಲ ಪಾಸ್ಟರ್ ಇರ್ತಾರಂತೆ. ಆನೆ ಹತ್ರ ಹೋಗ್ಬಿಟ್ಟು ಕಿವಿ ಹತ್ರ ಇರ್ತಾರಂತೆ, ನೀನು ಒಂದು ಚಿಕ್ಕ ಫ್ರಿಡ್ಜ್ ಇರ್ತದಂತೆ, ಆ ಫ್ರಿಡ್ಜ್ ಒಳಗಡೆ ನೀನು ಹೋಗ್ತೀಯಾ ಇಲ್ಲಾಂದ್ರೆ ಪಾಸ್ಟರ್ ಆಗ್ತೀಯಾ ಅಂತ ಕೇಳಿದ್ರಂತೆ. ಫ್ರಿಡ್ಜ್ ಒಳಗಡೆ ನೀನು ಹೋಗ್ತೀಯಾ ಇಲ್ಲಾಂದ್ರೆ ಪಾಸ್ಟರ್ ಆಗ್ತೀಯಾ? ಅವಾಗ ಯಾನೆ ಏನ್ ಮಾಡ್ತದೆ ಗೊತ್ತಾ? ಆ ಫ್ರಿಡ್ಜ್ ಒಳಗಡೆ ಕಾಲ ಕೈ ಎತ್ಕೊಂಡು ಒಳಗಡೆ ನುಗ್ಸಂಗ್ ನೋಡ್ತದಂತೆ. ಅದಕ್ಕಿಂತ ಕಷ್ಟವಾಗಿರೋದು ನಮ್ಮ ದೇವರ ಒಂದು ಸೇವೆ. ಒಬ್ಬರನ್ನ ಸಂತೋಷ ಪಡ್ಸಕ್ ಹೋಗಿದ್ರೆ ಇನ್ನೊಬ್ಬರ ಕೋಪ ಬಂದ್ಬಿಡ್ತದೆ ಅಲ್ವಾ? ಇವ್ರನ್ನ ಸಂತೋಷ ಪಡ್ಸಕ್ ಹೋದ್ರೆ ಇವ್ರ ಕೋಪ ಬಂದ್ಬಿಡ್ತದೆ. ಪಾಸ್ಟರ್ ಸೆಂಟರ್ನಲ್ಲಿ ಏನ್ ಮಾಡ್ತಾರೆ? ಇವ್ರನ್ನ ಸಂತೋಷ ಪಡ್ಸೋದ, ಇವ್ರನ್ನ ಸಂತೋಷ ಪಡ್ಸೋದ, ಎಲ್ಲ ಬಿಟ್ಬಿಟ್ಟು ಏನ್ ಮಾಡ್ತಾರೆ? ದೇವ್ರನ್ನ ಸಂತೋಷ ಪಡಿಸ್ಬಿಡ್ತಾರೆ. ಅಲ್ಲೆಲ್ಲೂಯ್ಯ. ಒಳ್ಳೆ ಸಾಕ್ಷಿಗಳು ಇವತ್ತು ನಿಮ್ ಸಭೆಗಳಲ್ಲಿ ಒಳ್ಳೆ ಸಾಕ್ಷಿಗಳು ಕೊಟ್ಟಿದ್ದೀರಾ. ಒಳ್ಳೆ ಆರಾಧನೆ. ನಮ್ಮ ಯವನಸ್ಥರು ನಿಜವಾಗ್ಲು ಯವನಸ್ಥರು ಅಂದ್ರೆ ಈ ರೀತಿಯಾಗಿ ಇರ್ಬೇಕು. ನಮ್ಮ ಯವನಸ್ಥರು ಒಳ್ಳೆ ಸಾಕ್ಷಿ. ಒಂದು ಚಿಕ್ಕ ಮಗು ಕೂಡ ಇಲ್ಲಿ ಬಂದು ಪಾಪ ದೇವ್ರನ್ನ ಆರಾಧನೆ ಮಾಡ್ತಾ ಇತ್ತು. ಆ ಮಗುಗೆ ಏನ್ ಅರ್ಥ ಆಗಿದೆ ಗೊತ್ತಿಲ್ಲ, ಇದ್ರನು ದೇವರ ಸನ್ನಿಧಿಯಲ್ಲಿರುವಾಗ ದೇವರೊಂದು ಆಶೀರ್ವಾದ ಮಗು ಮೇಲೇನು ಇರ್ತದೆ ದೇವ ಜನರೇ. ಆಮೆನ್, ಹಲ್ಲೆಲೂಯಾ. ನಮ್ಮ ಪಾಸ್ಟರ್ನ ಚೆನ್ನಾಗಿ ನೋಡ್ಬೇಕು ಅಂತಾನೆ ಇಷ್ಟೊತ್ತನ ನೆಲ್ಲಿದ್ದೀನಿ. ನಮ್ಮ ಪಾಸ್ಟರ್ಗೆ ಗೌರವ ಕೊಡ್ಬೇಕು. ನೀವು ಕೊಡ್ತಾ ಇಲ್ಲ ಅಂತಲ್ಲ, ಇದಕ್ ಮೇಲೆ ಇನ್ನೂ ಜಾಸ್ತಿ ಕೊಡ್ಬೇಕು. ಆಮೆನ್. ನೀವು ಪಾಸ್ಟರ್ಗೆ ಗೌರವ ಕೊಡ್ತಾ ಇಲ್ಲ, ಪಾಸ್ಟರ್ಗೆ ನೀವು ಕಾಣಿಕೆ ಕೊಡ್ತಾ ಇಲ್ಲ, ದಸಮ ಭಾಗ ಕೊಡ್ತಾ ಇಲ್ಲ ಅಂತಲ್ಲ, ಇನ್ನು ಇದಕ್ ಮೇಲೆ ಪರವಾರದಿಂದ ಪಾಸ್ಟರ್ ಫೋನ್ ಮಾಡಿ ಹೇಳ್ಬೇಕು, ಪಾಸ್ಟರ್ ನೀವು ಮೆಸೇಜ್ ಕೊಟ್ಟ ಮೇಲೆ ನಮ್ಗೆ ವಾರ ಆಪಲ್ ಬರ್ತದೆ, ನಮ್ಗೆ ವಾರ ಮಟನ್ ಬರ್ತದೆ, ಕೊಡ್ಬೇಕು. ನೀವು ಮಾಡುವಾಗ ಸ್ವಲ್ಪ ಪಾಸ್ಟರ್ ಮನೆಗೆ ಕಲ್ಸ್ಬೇಕು. ಆ ಕಾಲದಲ್ಲಿ ಹಂಗೆ ಮಾಡ್ತಾ ಇದ್ದೀವಿ ಸೇವೆ. ಈ ಕಾಲದೆಲ್ಲ ಮರ್ತೋಗ್ತಾ ಇದಾರೆ. ಯಾಕೆ ಗೊತ್ತಾ? ಟೈಮ್ ಇಲ್ಲ, ಬಿಸಿ 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 ಅಂತ ಮರ್ತೋಗ್ತೇವೆ. ನಾವು ವಾಕ್ಯ ನೋಡೋಣ. ರೋಮಪುರದಾಗ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನ ನಾವು ಓದಿಕೊಳ್ಳೋಣ. ಬೇಗ ಓದೋಣ ನಾವು. ರೋಮಪುರದಾಗ ಬರೆದ ಪತ್ರಿಕೆ. ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೆಗೊಳ್ಳುವವನಲ್ಲ. ಎಲ್ಲರೂ ಹೇಳೋಣ ಜೋರಾಗಿ ಒಂದ್ಸಲ. ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೆ ಗೊಳ್ಳುವವನಲ್ಲ. ಆಮೆನ್, ಹಲ್ಲೆಲೂಯಾ. ಯಾರಾದ್ರೂ ಸುವಾರ್ತೆ ಸಾರೋದಕ್ಕೆ ನಾಚಿಕೆ ಪಡ್ತಾರ? ಇಲ್ಲಿ ಪಡ್ತೀರಾ? ಯವನಸ್ಥರು ಇಲ್ಲ, ವಯಸ್ಸಾದವರು ಇಲ್ಲ. ಯಾಕೆ ನಾವು ಭಯ ಪಡೋದಿಲ್ಲ? ಯಾಕೆ ನಾವು ನಾಚಿಕೆ ಪಡೋದಿಲ್ಲ? ಯಾಕಂದ್ರೆ ಅದು ದೇವರ ಶಕ್ತಿಯಾಗಿದೆ. ಹಲ್ಲೆಲೂಯಾ. ಏನಾಗಿದೆ? ಅದು ದೇವರ ಶಕ್ತಿ ಆಗಿದೆ. ನಮ್ಮ ವಯಸ್ಸು ಹುಡುಗರನ್ನ ಪಾಪ ಫಿಲಿಮ್ ಹೋಗೋಣ ಅಂದ್ರೆ ಯಾವ ಥಿಯೇಟರ್ಗೋ ಎಲ್ಲಗೋ ಎಲ್ಲಿ ಬರ್ಬೇಕು, ಎಷ್ಟು ಗಂಟೆಗೆ ಟೈಮು, ಯಾರು ಹೀರೋಯಿನ್ ಅಂತ ಕೇಳ್ಕೊಂಡ್ರೆ ಏನ್ ಮಾಡ್ತೀವಿ? ನಾಚಿಕೆ ಪಡಲ್ಲ ಫಿಲಿಮ್ ನೋಡೋಕೆ. ಇಲ್ಲತ್ರ ಬಾರ್ ಹತ್ರ ಹೋಗಿ ಕುಡಿಯೋಕೆ ನಾಚಿಕೆ ಪಡಲ್ಲ ಅಲ್ವಾ? ಬಾರ್ ಹತ್ರ ಕುಡಿದು ಅಲ್ಲೇ ಬಿದ್ದಿರ್ತಾರೆ. ಊರವರೆಲ್ಲ ಮುಗಿತಾರೆ, ಏನೋ ಯಾವಾಗ್ಲೂ ಕುಡಿತೀಯ ಅಂತ. ಇದ್ರೂ ಅವ್ರೇನ್ ಮಾಡ್ತಾರೆ? ನಾಚಿಕೆ ಪಡೋದು, ಹೋಗಿ ದೇವ್ರು ಹೋಗಿ ಕುಡಿತಾರೆ ಅಲ್ವಾ? ಏನಕ್ಕೆ? ಅವ್ರು ಕುಡಿದ್ರೆ ಚೆನ್ನಾಗಿರ್ತದೆ, ಮನಸ್ಸಿನ ಸಂತೋಷ ಬರ್ತದೆ ಅಂತ. ಇನ್ನೂ ಕೆಲವೊಬ್ರು ಡ್ರಗ್ಸ್ ಹಾಕೊಳ್ತಾರೆ. ಆದ್ರೆ ಇವತ್ತು ನಾವು ದೇವ್ರ ವಾಕ್ಯ ನೋಡುವಾಗ ನಾವು ಏನಕ್ಕೆ ಸುವಾರ್ತೆ ಸಾರ್ಬೇಕಂದ್ರೆ, ಯಾಕೆ ನಾವು ಸುವಾರ್ತೆ ಸಾರ್ಬೇಕಂದ್ರೆ ಅದು ದೇವರ ಒಂದು ಶಕ್ತಿ ಆಗಿದೆ. ಆಮೆನ್. ಯಾರೊಂದು ಶಕ್ತಿ ಆಗಿದೆ? ಅದು ಸುವಾರ್ತೆ ಅನ್ನುವುದು ಅದೊಂದು ಶಕ್ತಿ ಆಗಿದೆ. ಸುವಾರ್ತೆ ಆಗಿರುವುದು ಅದು ದೇವರ ಸ್ವರೂಪವಾಗಿದೆ. ದೇವ ಜನರೇ, ನಾವು ಆದಿಕಾಂಡದಲ್ಲಿ ನೋಡುವಾಗ ಆದಿಕಾಂಡ 1ನೇ ಅಧ್ಯಾಯ, ಆದಿಕಾಂಡ 11ನೇ ಅಧ್ಯಾಯ 9ನೇ ವಚನ ನಾವು ಓದೋಣ.
ಏನ್ ಮಾಡ್ತಾರೆ ದೇವರು? ಆ ಪಟ್ಟಣದಲ್ಲಿರೋ ಎಲ್ಲಾ ಜನರನ್ನು ಏನ್ ಮಾಡ್ತಾರೆ ದೇವರು? ಚದುರಿಸ್ಬಿಡ್ತಾರೆ. ಅವರ ಭಾಷೆಗಳನ್ನು ಬೇರೆ ಬೇರೆ ಮಾಡ್ಬಿಡ್ತಾರೆ. ಜನಾಂಗಗಳು ಏನಾಗ್ತದೆ? ದೊಡ್ಡದಾಗಿ ಅಭಿವೃದ್ಧಿ ಆಗ್ತದೆ. ಈಸ್ಟ್, ಸೌತ್, ನಾರ್ತ್, ವೆಸ್ಟ್ ಅಂತ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಕೋಣೆಗಳಲ್ಲೂ ಏನ್ ಮಾಡ್ತಾರೆ ಅವರು? ವಿಭಾಗ ಆಗ್ತಾರೆ. ಹಂಗ ಅಂತಾರದು. ಎಲ್ಲಾ ಕೋಣೆಗಳಿಗೂ ಅವರು ಚದುರಿಸಲ್ಪಡ್ತಾರೆ. ಆಮೇಲೆ ಯಾಕೆ ಅವ್ರು ಚದುರಿಸಲ್ಪಡ್ತಾರೆ ಅಂದ್ರೆ ಅವರಲ್ಲಿ ಗರ್ವ ಬಂದ್ಬಿಡ್ತಾರೆ. ಅವರಲ್ಲಿ ದೇವರನ್ನು ನೋಡ್ಬೇಕು, ನಮ್ಮ ಶಕ್ತಿಯಿಂದ ದೇವರನ್ನು ನೋಡ್ಬೇಕು, ನಮ್ಮ ಬಲದಿಂದ ನಾವು ದೇವರನ್ನು ನೋಡ್ಬೇಕಂತ ಹೇಳ್ಬಿಟ್ಟು ಅವ್ರಿಗೇನ್ ಬರ್ತದೆ? ಗರ್ವ ಬಂದ್ಬಿಡ್ತದೆ. ಮನುಷ್ಯನಿಗೆ ಯಾವಾಗ ಗರ್ವ ಬರ್ತದೋ ಅವತ್ತೇ ಅವನು ಸೋತೋದ ಅಂತ ಅರ್ಥ ಅಲ್ವಾ? ಹೌದಲ್ವಾ? ಹೆಚ್ಚಿಸ್ಕೊಳ್ಳುವುದು. ಈ ಬಾಬೆಲ್ ಗೋಪುರದ ಮುಂದೆ ಜನರು ಏನ್ ಮಾಡ್ತಾ ಇದಾರೆ ಅಂದ್ರೆ ದೇವರ ಮುಂದೆ ಅವರು ಒಂದೇ ಭಾಷೆ ಆಗಿರೋದ್ರಿಂದ ನಾವು ದೇವರಿಗೆ ಒಂದು ದೇವ್ರು ಎಲ್ಲಿದ್ದಾರೆ, ಆಕಾಶದಲ್ಲಿ ಯಾರಿದ್ದಾರೆ ನೋಡೋಣ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಒಂದು ಗೋಪುರವನ್ನು ಕಟ್ಬಿಟ್ಟು ದೇವ್ರ ಮೇಲಕ್ಕೆ ಹೋಗುವಾಗ ದೇವರು ಅವ್ರು ಅಲ್ಲಿಂದ ನೋಡಿ ಏನ್ ಮಾಡ್ತಾರೆ ಅಂದ್ರೆ ಅವ್ರನ್ನ ಗೋಪುರ ಚದ್ರ ಮಾಡ್ಬಿಟ್ಟು ಅಲ್ಲಿರೋ ಜನರನ್ನೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಕೋಣಗಳಿಗೂ ತಾರುಮಾರು ಮಾಡ್ಬಿಡ್ತಾರೆ. ಆವಾಗ್ಲೇ ನಮ್ಮ ಭಾರತ ದೇಶಕ್ಕೆ ಕೂಡ ಕೆಲವೊಂದು ಜನರು ಯಾವ ಕುಲದವ್ರು ಬಂದಿರ್ತಾರೆ ಅಂದ್ರೆ ಸೇಮ್ ಕುಟುಂಬದವರು ಬಂದಿರ್ತಾರೆ ಅಂತ ತುಂಬಾ ಜನರು ನಂಬ್ತಾರೆ. ಸೇಮ್ ಯಾರು ಗೊತ್ತಾ? ನೋವನ 3ನೇ ಮಗ ಸೇಮ್. ಈ ಸೇಮ್ನ ಸಂತತಿ ಅವರೇ ನಾವು. ಗೊತ್ತಾ ನಿಮ್ಗೆ? ಗೊತ್ತಿಲ್ವಾ? ಅದಕ್ಕೆ ಬೈಬಲ್ ಓದ್ಬೇಕಲ್ಲ ಅದು. ನಾವು ನೋಡುವಾಗ ಇಲ್ಲಿ ಅದು ಮುಖ್ಯ ಅಲ್ಲ. ಇವಾಗ ಅದೆಲ್ಲ ತುಂಬಾ ಮುಖ್ಯ ಅಲ್ಲ. ಇಲ್ಲ ಎಲ್ಲಾ ಕಡೆಗೂ ಏನ್ ಮಾಡ್ತಾರೆ? ದೇವರು ಜನರನ್ನ ಚದುರಿಸ್ಬಿಡ್ತಾರೆ. ಈ ಚದುರು ಹೋಗಿರುವ ಜನರಿಗೆ ಹೆಂಗ ಸುವಾರ್ತೆ ಸಾರೋದು? ಅದಕ್ಕೆ ಯೇಸು ಹೇಳ್ತಾರೆ ಮತ್ತೆ 28ನೇ ಅಧ್ಯಾಯ 18ನೇ ವಚನದಲ್ಲಿ, ನೀವು ಲೋಕ ಕಟ್ಟ ಕಡೆಗೂ ಹೋಗಿ ನೀವೇನ್ ಮಾಡಿ ಸುವಾರ್ತೆ ಸಾರಿ. ನೋಡ್ರಿ, ಅಲ್ಲಿ ಆದಿ ಕಾಂಡದಲ್ಲೇ ಏನ್ ಮಾಡ್ತಾರೆ? ಜನರನ್ನ ಚದುರಿಸ್ಬಿಡ್ತಾರೆ. ಇವಾಗ ಮತ್ತೆ 28ನೇ ಅಧ್ಯಾಯ 18ನೇ ವಚನದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನೀವು ಓದಿ. ನೀವು ಹೊರಟು ಹೋಗಿ ಆಮೇನ್. ಎಲ್ಲಾ ದೇಶ, ಯಾವ ದೇಶ? ಎಲ್ಲಾ ದೇಶದ ಜನರನ್ನು ನೀವು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆ ಮಗ ಸಾಕು ದೀಕ್ಷಾ ಸ್ಥಾನ ನೀವು ಮಾಡಿಸಿ. ಆದಿ ಕಾಂಡದಲ್ಲಿ ಏನ್ ಮಾಡ್ತಾರೆ? ದೇವರು ಜನರನ್ನ ಚದುರಿಸಿ ಎಲ್ಲಾ ಮೂಲೆಗೂ ಕಲಿಸ್ಬಿಡ್ತಾರೆ. ದೇವ್ರು ಯಾರಂತ ಗೊತ್ತಿಲ್ಲ. ನಿಜವಾದ ಯೇಸು ದೇವ್ರು ಯಾರಂತ ಗೊತ್ತಿಲ್ಲ. ಜೀವಂತವಾಗಿರುವ ಯೇಸು ಸ್ವಾಮಿ ಯಾರಂತ ಗೊತ್ತಿಲ್ಲ. ಅದಕ್ಕೆ ದೇವ್ರು ಏನ್ ಮಾಡ್ತಾರೆ? ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ಹೇಳೋ ಪ್ರಕಾರ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು. ಯಾರ ಮೇಲೆ ಪ್ರೀತಿ ಇಡ್ತಾರೆ ದೇವರು? ಲೋಕದ. ನೋಡಿ, ಆದಿ ಕಾಲದಲ್ಲಿ ದೇವ್ರು ಚದುರಿಸ್ಬಿಡ್ತಾರೆ. ಎಲ್ಲಾ ದೇಶಗಳಲ್ಲಿ ಜನರಿರಲ್ಲ, ಒಂದೇ ಒಂದು ಕಡೆ ಮಾತ್ರ ಜನರು ಇರ್ತಾರೆ. ಆ ಒಂದು ಕಡೆ ಇರೋ ಜನರನ್ನ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಕಡೆ ಚದುರಿಸ್ತಾರೆ. ಆಮೇಲೆ ದೇವ್ರ ಆಲೋಚನೆ ಮಾಡ್ತಾರೆ, ಯಾರು ಇಲ್ವಲ್ಲಪ್ಪ ಇಲ್ಲಿ, ಇವ್ರಿಗೆ ಸುವಾರ್ತೆ ಸರಕ್ಕೆ ಯಾರು ಇಲ್ವಲ್ಲ, ನಿಜವಾದ ದೇವ್ರಂತ ಅವ್ರಿಗೆ ತಿಳ್ಸಕ್ ಯಾರು ಇಲ್ವಲ್ಲ ಅಂತ ಹೇಳ್ಬಿಟ್ಟು ದೇವರು ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ಹೇಳೋ ಪ್ರಕಾರ ತನ್ನ ಒಬ್ಬನೇ ಮಗನಾಗಿರುವ ಯೇಸು ಕ್ರಿಸ್ತುವನ್ನು ಈ ಲೋಕಕ್ಕೆ ಕಲಿಸ್ತಾರೆ. ಹಲ್ಲೆಲೂಯಾ. ಯಾರಿಗ ಕಲಿಸ್ತಾರೆ? ನಮಗಾಗಿ ಕಲಿಸ್ತಾರೆ. ನಾವು ಈ ಲೋಕದಲ್ಲಿರುವ ಜನರು ನೋಡ್ರಿ ಹೆಂಗ್ ಲಿಂಕ್ ಆಗ್ತದೆ ಬೈಬಲ್ ಅಂತ. ಆದಿಯಿಂದ ಹೆಂಗ್ ನಾವು ಹೋಗ್ತಾ ಇದೀವಿ ಅಂದ್ರೆ ಇವಾಗ ಆದಿ ಕಾಂಡದಲ್ಲಿ ನೋಡ್ತೀವಿ ದೇವರು ಲೋಕದಲ್ಲಿ ಎಲ್ಲಾ ಕಡೆಗೂ ಚಲಿಸಿಬಿಡ್ತಾರೆ. ಇವಾಗ ಎಲ್ಲಿ ಬಂದಿದೀವಿ? ದೇವ್ರು ಲೋಕದ ಮೇಲೆ ಎಷ್ಟೋ ಪ್ರೀತಿನ ಇಟ್ಟು ನನ್ನೊಬ್ಬನೇ ಮಗನನ್ನು ಕೊಟ್ಟ ನೋಡ್ತೀವಿ. ಅದಾದ್ಮೇಲೆ ನಾವು ಅಪೊಸ್ತಲ ಕಾರ್ಯಗಳನ್ನು ನೋಡುವಾಗ ಅಪೊಸ್ತಲ ಕಾರ್ಯ 2ನೇ ಅಧ್ಯಾಯ 5ನೇ ವಚನದಿಂದ 10ನೇ ವಚನ ತನಕ ನಾವು ಓದೋಣ. ಎಲ್ಲರೂ ಯಾಕಂದ್ರೆ ಕೆಲವೊಬ್ರು ಹಂಗೆ ಏನ್ ಮಾಡ್ತಾ ಇದೆ, ಹಂಗೆ ನಿದ್ದೆ ಬರ್ತಾ ಇದೆ. ಎಲ್ಲರೂ ಓದೋಣ. ಒಂದೇ ಒಂದು ನಿಮಿಷ. ಅಪೊಸ್ತಲ ಕಾರ್ಯಗಳು 2ನೇ ಅಧ್ಯಾಯ 5ನೇ ವಚನದಿಂದ 10ನೇ ವಚನ ತನಕ ನಾವು ಓದೋಣ. ಒಂದ್ ನಿಮಿಷ. ಆಕಾಶದಲ್ಲಿಂದ ಎಲ್ಲಾ ದೇಶಗಳಿಂದ ಬಂದ
ನೋಡಿ, ಆದಿಕಾಂಡದಲ್ಲಿ ದೇವ್ರು ಚರ್ಸ್ಬಿಟ್ರು, ಕೊನೆಗೂ ಕಲ್ಸ್ಬಿಟ್ರು, ಬೇರೆ ಬೇರೆ ಭಾಷೆಗಳು ಬಂದ್ಬಿಡ್ತು. ಇವ್ರು ಮಾತಾಡೋದು ಇವ್ರಿಗೆ ಅರ್ಥ ಆಗಲ್ಲ, ಇವ್ರು ಮಾತಾಡೋದು ಇವ್ರಿಗೆ ಅರ್ಥ ಆಗಲ್ಲ. ದೇವ್ರು ಏನ್ ಮಾಡ್ತಾರೆ, ನಮ್ಮನ್ನು ಪ್ರೀತಿ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ತನ್ನ ಒಬ್ಬನೇ ಮಗನಾಗಿರೋ ಯೇಸು ಕ್ರಿಸ್ತನ ಈ ಲೋಕ ಕಲಿಸ್ತಾರೆ ಅಲ್ವಾ. ಯೇಸು ಸ್ವಾಮಿಯನ್ನು ಕಲಿಸ್ಬಿಟ್ಟು ಯೇಸು ಸ್ವಾಮಿ ಲೋಕಕ್ಕೆ ಬರ್ತಾರೆ, ನಮಗಾಗಿ ಸಾಯ್ತಾರೆ, ಸಿಲುಬೆಯಲ್ಲಿ ಸತ್ತು 3ನೇ ದಿನ ಎದ್ದೋಲ್ತಾರೆ, ಮತ್ತೆ ಪರಲೋಕಕ್ಕೆ ಹೋಗ್ತಾರೆ. ಇದು ಸುವಾರ್ತೆ. ಈ ಸುವಾರ್ತೆನ ಇವಾಗ ಸಾರಬೇಕು. ಆದ್ರೆ ಇವ್ರಿಗೆ ಎಲ್ಲಾ ಭಾಷೆಗಳು ಗೊತ್ತಿರ್ಬೇಕು ಅಲ್ವಾ, ಹೌದಾ ಅಲ್ವಾ? ಎಲ್ಲಾ ಭಾಷೆಗಳು ಗೊತ್ತಿದ್ರೂ ಇವ್ರೇನ್ ಮಾಡಕ್ಕಾಗೋದು, ಸುವಾರ್ತೆ ಸಾರಕ್ಕಾಗೋದು. ಅದಕ್ಕೆ ಆದಿ ಅಪೊಸ್ತಲ ಕಾರ್ಯ 2ನೇ ವರ್ಷದಲ್ಲಿ ಎಲ್ಲಾ ದೇಶದ ಜನರು ಹೆಂಗ್ ಬರ್ತಾರಮ್ಮ, ಗುಂಪು ಗುಂಪಾಗಿ. ಆಮೇಲೆ ಹೆಂಗ್ ಬರ್ತಾ ಇದ್ರೆ ಎಲ್ಲಾ ದೇಶದ ಗುಂಪಾಗಿ ಬಂದು ಅಲ್ಲಿ ಅವರು ಮಾತನಾಡಿರೋ ಮಾತುಗಳನ್ನು ನೋಡಿ ಇವರು ನಮ್ಮ ಭಾಷೆಗಳಲ್ಲಿ ಮಾತನಾಡ್ತಾ ಇದ್ದಾರೆ, ಇವರು ನಮ್ಮ ಭಾಷೆಗಳನ್ನು ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಹಂಗೆ ಆಶ್ಚರ್ಯ ಆಗ್ಬಿಡ್ತದೆ. ಹಲ್ಲೆಲೂಯ, ಜೋರಾಗಿ ಹಲ್ಲೆಲೂಯ. ಎಲ್ಲಾರ್ಗೂ ಆಶ್ಚರ್ಯ ಆಗ್ಬಿಡ್ತದೆ, ಏನೋ ಇವರು ನಮ್ಮ ಭಾಷೆ ಮಾತಾಡ್ತಾ ಇದ್ದಾರೆ. ಆದಿಕಾಂಡದಲ್ಲಿ ಚಂದ್ರವಾಗಿರುವ ಭಾಷೆಗಳನ್ನು ಇವತ್ತು ದೇವರು ಅಪೊಸ್ತಲ ಕಾರ್ಯಗಳು 2ನೇ ಅಧ್ಯಾಯ 5ನೇ ವರ್ಷದಲ್ಲಿ ಎಲ್ಲಾ ಭಾಷೆಗಳನ್ನು ಒಂದುಗೂಡಿಸ್ತಾ ಇದ್ದಾರೆ ದೇವಜನರು. ಆಮೇಲೆ ಅದೇ ಅನ್ಯ ಭಾಷೆ ಅಂತ ಇರ್ತಾರೆ. ಅನ್ಯ ಭಾಷೆ ಮಾತಾಡ್ತಾರೆ ಸಭೆಗಳಲ್ಲಿ, ಅನ್ಯ ಭಾಷೆಗಳಲ್ಲಿ ದೇವರ ಹತ್ರ ಮಾತಾಡ್ತಾರೆ. ಏನಕ್ಕೆ ಅನ್ಯ ಭಾಷೆ ಬಂದಿರೋದು? ಅನ್ಯ ಭಾಷೆ ಬಂದಿರೋದು ಸುವಾರ್ತೆಗಾಗಿ. ಏನಕ್ಕೆ ಬಂದಿರೋದು ಅನ್ಯ ಭಾಷೆ? ನಾವು ಲೋಕ ಕಡೆಗೆ ಹೋಗಿ ಸುವಾರ್ತೆ ಸಾರಬೇಕಂದ್ರೆ ನಮಗೊಂದು ಬಲ ಬೇಕು. ಆ ಬಲನೇ ಪವಿತ್ರಾತ್ಮ ಮುಖಾಂತರ ಬರುವ ಈ ಒಂದು ಅನ್ಯ ಭಾಷೆ ಆಗಿದೆ ದೇವಜನರ. ಇದು ಯಾವುದಕ್ಕೂ ಉಪಯೋಗ ಆಗಲ್ಲ. ಅನ್ಯ ಭಾಷೆ ಅನ್ನೋದು ನಮಗೂ ದೇವರಿಗೂ ನಮ್ಮ ಒಂದು ಸಂಬಂಧವನ್ನು ಬೆಳೆಸಿಕೊಳ್ಳೋದಕ್ಕೆ ಅನ್ಯ ಭಾಷೆ ಹೊರತು ನೀವು ಅನ್ಯ ಭಾಷೆ ಮಾತಾಡದೆ ಪರಲೋಕಕ್ಕೆ ಹೋಗ್ತೀರ ಅನ್ನೋದು ಆ ತರ ಅಲ್ಲ. ಸುವಾರ್ತೆ ಸಾರೋದಕ್ಕೆ ಯೇಸು ಸ್ವಾಮಿ ಲೋಕದಲ್ಲಿ ಇರುವಾಗ 37 ಅದ್ಭುತ ಕಾರ್ಯಗಳು ಮಾಡ್ತಾರೆ. ನಮ್ಮ ವಿಶ್ವಾಸಿಗಳಿಗೆ ಅದ್ಭುತ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಸಾಕ್ಷಿ ಕೊಡುವಾಗ ಎಲ್ಲಾರನ್ನೂ ಏನಂತ ಅದ್ಭುತ ಅಂತ ತುಂಬಾ ಸಂತೋಷ. 37 ಅದ್ಭುತಗಳು ಮಾಡಿದ್ರು ದೇವ್ರ ಏನಂತಂದ್ರೆ, ನೀವು ಹೋಗ್ಬಿಟ್ಟು ಯಾರ ಹತ್ರ ತೋರ್ಸ್ಕೊಳ್ಬೇಡ್ರಿ, ನೀವು ಹೋಗ್ಬಿಟ್ಟು ಯಾರ ಹತ್ರ ಮಾತಾಡ್ಬೇಡ್ರಿ, ನಾನ್ ಮಾಡಿದೀನಿ ಅಂತ ಹೇಳ್ಬೇಡ್ರಿ ಅಂತ ಹೇಳ್ತಾರೆ. ಯಾಕಂದ್ರೆ ಅದ್ಭುತಗಳು ಏನಕ್ಕೆ ಇರೋದಂದ್ರೆ ಸುವಾರ್ತೆಗಾಗಿನೇ ಅದ್ಭುತಗಳಿರೋದು, ಅದ್ಭುತಗಾಗಿ ಸುವಾರ್ತೆಗಳಿಲ್ಲ ದೇವಜನರೇ. ಆಮೇಲೆ ಅದ್ಭುತಗಳು ಯಾವ್ದಕ್ಕಾಗಿದೆ ಅಂದ್ರೆ ಸುವಾರ್ತೆ ಸಾರೋದಕ್ಕೋಸ್ಕರ ನಾವು ಅದ್ಭುತಗಳು ಮಾಡ್ತಾರೆ. ಫಾಸ್ಟ್ ನಿಮ್ ಪ್ರೇಯರ್ ಮಾಡೋದು ಏನಕ್ಕೆ? ನಿಮ್ಗೆ ಅದ್ಭುತ ಆದ್ರೆ ನೀವು ಹೋಗ್ಬಿಟ್ಟು 4 ಜನರಿಗೆ ಯೇಸು ಸ್ವಾಮಿ ಬಗ್ಗೆ ಹೇಳ್ಬೇಕು, ಯೇಸು ಸ್ವಾಮಿ ಸುವಾರ್ತೆ ನೀವು ಸಾರ್ಬೇಕು. ಅದಕ್ಕೆ ನಿಮ್ಗೆ ಅದ್ಭುತಗಳು ಫಾಸ್ಟ್ ಇಲ್ಲಿಂದ ನಿಮ್ಗೆ ಮಾಡ್ತಾರೆ. ಫಾಸ್ಟ್ ದೇವರ ಬಲ ಪಡ್ಕೊಂತಾರೆ. ಬಲ ಪಡ್ಕೊಂಡು ದೇವಗಳು ಬಂದಿರೋರು, ದುರಾತ್ಮಗಳು ಬಂದಿರೋರು ನಿಮ್ಮ ಹತ್ರ, ಅವ್ರ ಹತ್ರ ಬಂದ್ರೆ ಪ್ರಾರ್ಥನೆ ಮಾಡ್ತಾರೆ, ಅವ್ರು ಓಡಿಸ್ತಾರೆ. ಓಡಿಸ್ಮೇಲೆ ನೀವೇನ್ ಮಾಡ್ತೀರಾ? ಅಪ್ಪ ನಾನು ಚೆನ್ನಾಗಾಗ್ಬಿಡ್ತು, ನಾನ್ ಮಾತ್ರ ಚೆನ್ನಾಗಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಅಲ್ಲೇ ಹಾಲ್ಟ್ ಆಗ್ಬಿಡ್ತೀನಿ ಅಲ್ವಾ? ಹೌದಲ್ವಾ? ಇಲ್ಲ, ನಾವು ಸುವಾರ್ತೆ ಸಾರ್ಬೇಕಂತಾನೆ ನಮ್ಗೆ ಅದ್ಭುತಗಳು ಆಗ್ತಾ ಇರೋದು. ಆಮೇಲೆ ತುಂಬಾ ಜನರು ವಿಶ್ವಾಸಿಗಳು ಏನ್ ಮಾಡ್ತಾರೆ ಅಂದ್ರೆ, ನಮ್ ಚರ್ಚ್ಗೆ ಹೋದ್ರೆ ವ್ಯಾಧಿಗಳು ಹೋಗ್ಬಿಡ್ತದೆ, ಚರ್ಚ್ಗೆ ಹೋದ್ರೆ ಅದಾಗ್ಬಿಡ್ತದೆ, ಒಳ್ಳೇದಾಗ್ತದೆ. ಕರೆಕ್ಟ್. ಅದ್ರ ಹಿಂದ್ಗಡೆ ಏನಿದೆ ಅಂದ್ರೆ ಸುವಾರ್ತೆ ಅನ್ನೋ ಒಂದು ವಿಷಯ ಇದೆ. ಹಲ್ಲೆಲೂಯ. ನಿಮ್ಗೆ ಅದ್ಭುತ ಆಗ್ತದೆ ಅಂದ್ರೆ ನೀವು ಸುವಾರ್ತೆ ಇನ್ನೂ ಸಾರಬೇಕು. 2 ಅದ್ಭುತಗಳು ಆಗ್ತದ, ಇನ್ನೂ ಹೆಚ್ಚಾಗಿ ನೀವು ಸುವಾರ್ತೆಗಳನ್ನು ಸಾರಬೇಕು. ಯೇಸು ಸ್ವಾಮಿ ಗೊತ್ತಿಲ್ಲದಿರೋ ಜಾಗಗಳಿಗೆ ನೀವು ಒಂದು ಬಿರುಗಾಳಿಯಾಗಿ, ಒಂದು ಬೆಂಕಿಯಾಗಿ ಎದ್ದು ನಿಂತು ನೀವೇನ್ ಮಾಡ್ಬೇಕಂದ್ರೆ ಸುವಾರ್ತೆಯನ್ನು ನೀವು ಸಾರಬೇಕಿದೆ. ಇವತ್ತು ಪಾಸ್ಟರ್ ಒಬ್ಬರು ಇಷ್ಟು ಜನ ಆತ್ಮಗಳನ್ನು ಆದಾಯ ಮಾಡಿದ್ದಾರೆ. ಇಲ್ಲಿರೋ ನೀವು ಒಬ್ಬೊಬ್ಬರು ಒಂದೊಂದು ಆತ್ಮವನ್ನು ನೀವು ಆದಾಯ ಮಾಡಿದ್ರೆ, ನಮ್ಮ ಆಸ್ತಿಯಲ್ಲಿ ದೊಡ್ಡ ಚರ್ಚ್ ಕಟ್ಟರು ಆಗಲ್ಲ, ಗ್ರೌಂಡ್ ಅಲ್ಲೇ ಮಾಡ್ಬೇಕು. ಆಮೇಲೆ ಎಲ್ಲಾರು ಸುವಾರ್ತೆ ಸಾರಬೇಕು ಜನರು. ಎಲ್ಲಾರು ತುಂಬಾ ಜನರು ಏನ್ ಅನ್ಕೊಂತಾರೆ ಅಂದ್ರೆ, ಸುವಾರ್ತೆ ಸಾರೋದು ಬಂದ್ಬಿಟ್ಟು ಪಾಸ್ಟರ್ ಕೆಲಸ. ಯಾರ ಕೆಲಸ? ನಾವೇನಕ್ಕೆ ಹೋಗೋದು? ಪಾಸ್ಟರ್ ಹತ್ರ ಪ್ರಯತ್ನ ಮಾಡ್ಕೊಂಡು ಬರೋದಷ್ಟೇ. ಪಾಸ್ಟರ್ ಹೋಗ್ಬೇಕು, ಎಲ್ಲಾ ಊರುಗಳಿಗೂ ಪಾಸ್ಟರ್ ಹೋಗ್ಬೇಕು, ಯಾವ ಮೂಲೆ ಕರೆದ್ರು ಪಾಸ್ಟರ್ ಹೋಗ್ಬೇಕು, ಹಾಸ್ಪಿಟ್ಲ್ ಕರೆದ್ರು ಪಾಸ್ಟರ್ ಹೋಗ್ಬೇಕು, ಯಾವ ಮದುವೆ ಕರೆದ್ರು ಪಾಸ್ಟರ್ ಹೋಗ್ಬೇಕು, ಅಷ್ಟೇ ಅನ್ಕೊಂಡ್ರೆ ಅದಲ್ಲ. ಸುವಾರ್ತೆ ಯಾರು ಬೇಕಾದ್ರೂ ಸಾರ್ಬೋದು. ಆಮೇಲೆ ಸುವಾರ್ತೆ ಯೇಸು ಸ್ವಾಮಿ ನಂಬಿರೋ ಒಬ್ಬೊಬ್ರು ಸಾರ್ಬೇಕು. ಅವಾಗ್ಲೇ ಭಾರತ ದೇಶ ಬೇಗ ರಕ್ಷಣೆ ಹೊಂದಕ್ಕೆ ಸಾಧ್ಯವಾಗ್ತದೆ. ಒಂದೊಂದು ವಿಶ್ವಾಸಿಗಳು ನಾವು ಒಬ್ಬೊಬ್ಬರಿಗೆ ನಾವು ಬದುಕಿರುವಾಗ ನಮ್ಗೆ ಎಷ್ಟು ವಯಸ್ಸಾಗಿದೆ ಅಷ್ಟು ಜನರಿಗೆ ನಾವು ಸುವಾರ್ತೆ ಸಾರ್ಬೇಕು. ದೇವರು ಮಾಡಿರುವ ಅದ್ಭುತ ಕಾರ್ಯಗಳು, ಸೂಚನಾ ಕಾರ್ಯಗಳನ್ನು ನಾವು ಜನರಿಗೆ ಪ್ರಕಟಣೆ ಮಾಡುತ್ತಾ ನಮ್ಮ ಜೀವಿತದಲ್ಲಿ ಯೇಸು ನಮ್ಗೆ ಎಷ್ಟೋ ಅದ್ಭುತಗಳು ಮಾಡಿದ್ದಾರೆ. ನಮ್ಮನ್ನು ಸಾಧನ ಶೋಧನೆಗಳಿಂದ ದೇವರು ನಮ್ಮನ್ನು ಕಾಪಾಡಿದ್ದಾರೆ. ನೀವು ಬನ್ನಿ, ನಿಮ್ಮನ್ನು ರಕ್ಷಣೆ ಮಾಡ್ತಾರೆ. ಯೇಸು ಸ್ವಾಮಿ ನಿಮಗಾಗಿ ಸತ್ತಿದ್ದಾರೆ. ಆಮೇಲೆ ನಿಮಗಾಗಿ ಸತ್ತಿದ್ದಾರೆ, 3ನೇ ದಿನ ನಿಮಗಾಗಿ ಎದ್ದಿದ್ದಾರೆ, ಪರಲೋಕಕ್ಕೆ ಹೋಗಿದ್ದಾರೆ ಅಂತ ಹೇಳ್ತೀವಲ್ಲ.
ಅದೇ ಸುವಾರ್ತೆ. ಇನ್ನೇನು ಸುವಾರ್ತೆ? ಈ 3 ಮಾತು ಹೇಳಿದ್ರೆ ಸಾಕು. ಆಮೇಲೆ ಏನೇನ್ ಹೇಳ್ಬೇಕು? ಸುವಾರ್ತೆ ಅಂದ್ರೆ ನಮಗಾಗಿ ಯೇಸು ಸ್ವಾಮಿ ಸತ್ತಿದ್ದಾರೆ. ಎರಡನೇದು, ನಮಗಾಗಿ ಯೇಸು ಸ್ವಾಮಿ ಸಾವನ್ನು ಗೆದ್ದಿದ್ದಾರೆ, ಪುನರುತ್ಥನಾಗಿ ಎದ್ದಿದ್ದಾರೆ. ಇದೇ ಸುವಾರ್ತೆ. ಪೌಲನೇ ನಾವು ಕ್ರಿಸ್ತನು ಮರಣದಿಂದ ಎದ್ದಿರುವುದನ್ನು ನಾವು ಬೋಧನೆ ಮಾಡುತ್ತೇವೆ ಅಂತ ಹೇಳ್ತಾನೆ ಪೌಲನು. ನಾವು ಸುವಾರ್ತೆ ಸಾರುವಾಗ ತುಂಬಾ ಕಷ್ಟಗಳು ಬರ್ತದೆ ಜನರು, ತುಂಬಾ ದುಃಖಗಳು ಬರ್ತದೆ. ನಮ್ಮ ಹತ್ರ ಎಲ್ಲ ಆಸ್ತಿ ಅಂತಸ್ತೆಲ್ಲ ಹೋಗ್ಬಿಡ್ತದೆ. ತುಂಬಾ ಜನರು ಭಯ ಬಂದ್ಬಿಟ್ಟಿರ್ತದೆ. ಇವಾಗ ಸುವಾರ್ತೆ ಸಾರಿದ್ರೆ ಆಸ್ತಿ ಅಂತಸ್ತು ಹೋಗ್ಬಿಡ್ತದ, ಅದೋಗ್ಬಿಡ್ತದ, ಮನೆಯಲ್ಲಿ ಸಂತೋಷ ಇರಲ್ಲ. ಹೌದು ದೇವ ಜನರು, 2 ಉದಾಹರಣೆಗಳು ಹೇಳ್ತೀನಿ ನಾನು ನಿಮ್ಗೆ. ಮೊದಲನೇದಾಗಿ ನಾವು ಪೌಲನ್ನು ನೋಡುವಾಗ ಯೇಸು ಸ್ವಾಮಿಯನ್ನು ರಕ್ಷಣೆ ಹೊಂದುವುದರ ಮುಂಚೆ ಹೆಂಗಿದ್ನಂದ್ರೆ ಒಳ್ಳೆ ರಾಜನ ರೀತಿ ಬದುಕ್ತಾ ಇದ್ದ. ಗೊತ್ತಾ ನಿಮ್ಗೆ? ಗೊತ್ತಾ? ಪೌಲನು ಯೇಸು ಸ್ವಾಮಿಯನ್ನು ಡಮಾಸ್ಕಸ್ ನಲ್ಲಿ ನೋಡೋದಕ್ಕೆ ಮುಂಚೆ ಕುದುರೆ ಮೇಲೆ ಹೋಗ್ತಾ ಇದ್ದ. ರಾಜ ಮನುಷ್ಯನ, ರಾಜ ಕುಟುಂಬದ ಒಂದು ವ್ಯಕ್ತಿ ಆಗಿದ್ದ. ಆತನು ಮಾಡೋ ಭೋಜನ, ಆತನು ಹಾಕೊಳ್ಳೋ ಬಟ್ಟೆಗಳು ನಮ್ಮ ತರ ಸಾಧಾರಣವಾಗಿ ನಮ್ಮ ಜನರ ತರ ಇರ್ಲಿಲ್ಲ. ತುಂಬಾ ಅನುವಂತನಾಗಿದ್ದ ಪೌಲನು. ಅಂತ ಪೌಲನು ಯೇಸು ಸ್ವಾಮಿ ನಂಬದ್ಮೇಲೆ ಏನ್ ಮಾಡ್ತಾರೆ? ಕುದುರೆ ಎಲ್ಲ ಹೋಗಕ್ಕೆ ಊರೂರ್ಗೋಗಿ ಸುವಾರ್ತೆ ಸಾರ್ತಾರೆ, ನಡ್ಕೊಂಡು ಹೋಗ್ತಾರೆ. ಹೋಗುವಾಗ ಕಲ್ಲಲ್ಲಿ ಹೊಡಿತಾರೆ. ಅದಕ್ಕೆ ಮುಂಚೆ ಪೌಲನ್ ಹೋದ್ರೆ ಎಲ್ಲಾ ಜನರು ಓಡೋಗ್ತಾ ಇದ್ರು, ಹಂಗಿದ್ರು ಪೌಲು. ಅದು ದೇವ್ರನ್ನ ನಂಬದ್ಮೇಲೆ ಪೌಲ್ನ ಕಲ್ಲಲ್ಲಿ ಹೊಡಿತಾರೆ. ಊಟ ಇಲ್ಲ. ಸಮುದ್ರದಲ್ಲಿ ಹೋಗುವಾಗ, ಬೋಧನೆ ಮಾಡಕ್ ಹೋಗುವಾಗ ಬಟ್ಟೆಗಳೆಲ್ಲ ಹಾಕೊಳ್ಳಕ್ಕೆ ಎಷ್ಟೋ ದಿನ ನಾನು ಚಳಿಯಲ್ಲಿ ಕಷ್ಟಪಡ್ತೀನಿ ಅಂತ ಹೇಳಿದ್ದಾರೆ ಪೌಲ್. ಯೇಸು ಸ್ವಾಮಿ ನಂಬದ್ಮೇಲೆ ಜೀವನ ಉಲ್ಟಾ ಆಗ್ಬಿಡ್ತಾ ಇದ್ದಾವೆ ಜನರು. ಆದ್ರೆ ಇಷ್ಟು ಶೋಧನೆಗಳು ಬಂದ್ರು ಪೌಲನ್ ಹೇಳ್ತಾನೆ ಅಂದ್ರೆ, ನಾನು ಸತ್ತರೂ ಕ್ರಿಸ್ತನಿಗಾಗಿ, ಬದುಕಿರೋದು ಕ್ರಿಸ್ತನಿಗಾಗಿ. ಈ ಮಾತು ಈ ಒಂದು ಪರಿಸ್ಥಿತಿಯಲ್ಲಿರೋ ಮಾತೆ. ನಾನು ಕ್ರಿಸ್ತನ ನಂಬುದೇ ಮುಂಚೆ ಇರುವಾಗ ನಾನು ಐಶ್ವರ್ಯದಲ್ಲಿದ್ದೆ, ಒಳ್ಳೆ ಮನೆ ಇತ್ತು, ಒಳ್ಳೆ ಸ್ನೇಹಿತರಿದ್ರು. ಆಗ ನನ್ನ ಜೀವನ ತುಂಬಾ ಸರಳವಾಗಿತ್ತು, ತುಂಬಾ ಚೆನ್ನಾಗಿತ್ತು. ಆದ್ರೆ ಯೇಸು ಸ್ವಾಮಿ ನಂಬದ್ಮೇಲೆ ತಿನ್ನಕ್ ಊಟ ಇಲ್ಲ. ಯಾರಾದ್ರೂ ಕೊಟ್ರೆ ಊಟ, ಇಲ್ಲಂದ್ರೆ ಇಲ್ಲ. ಆತರ ನಾವು ದೇವರ ಸೇವೆಗೆ ಬಂದ ಮೇಲೆ ಪೌಲನ ಅನುವಂತನಾಗಿದ್ದ. ಇವಾಗ ತುಂಬಾ ಬರೋನಾಗ್ಬಿಟ್ಟ, ಏನು ಇಲ್ಲ. ಆದ್ರೂ ಪೌಲನ ಹೃದಯದಲ್ಲಿ ಒಂದು ನಂಬಿಕೆ ಇತ್ತು. ನಾನು ಸತ್ತರೂ ಏನ್ ಮಾಡ್ತೀವಿ? ಕ್ರಿಸ್ತನಿಗಾಗಿ ಸಾಯ್ತೀನಿ. ಬದುಕಿದ್ರು ಏನ್ ಮಾಡ್ತೀನಿ? ನಾನು ಕ್ರಿಸ್ತನಿಗಾಗಿ. ಯಾಕಂದ್ರೆ ಆತನ ನೋಡಿರೋ ಒಂದು ಮಹಾ ಬೆಳಕು ಆತನ ಜೀವನವನ್ನೇ ಬದಲಾವಣೆ ಮಾಡ್ತಾ ಇದೆ ದೇವರೇ. ಆತನ ನೋಡಿರೋ ಆ ಬೆಳಕು ಸಾಧಾರಣವಾದ ಬೆಳಕಲ್ಲ, ಅದು ಆತನೊಂದು ಆತ್ಮಕ್ಕೆ ಸಂತೋಷ ಕೊಡುವ ಒಂದು ಬೆಳಕಾಗಿದೆ. ನಮ್ಮ ಹತ್ರ ಹಣ ಇದ್ರೆ ಇರೋ ತನಕ ಸಂತೋಷ, ಮನೆ ಇದ್ರೆ ಇರೋ ತನಕ ಸಂತೋಷ, ಅದಿಲ್ಲ ಮೇಲೆ ದುಃಖ. ಆದ್ರೆ ದೇವರು ಕೊಡುವ ಸಂತೋಷ ಅದು ಶಾಶ್ವತವಾಗಿರುವ ಸಂತೋಷ. ಅವ್ರು ಶಾಶ್ವತ ಸಮಾಧಾನಕ್ಕಾಗಿ ನಾವು ಓಡಾಡಬೇಕು. ದೇವರೊಂದು ಸುವಾರ್ತೆಗಾಗಿ ನಾವು ಓಡಾಡಬೇಕು. ಎರಡನೇದಾಗಿ ನೋಡುವಾಗ ನಾವು ಮೋಸೆಸ್ ಅನ್ನು ನೋಡಬಹುದು. ಮೋಸೆಸ್ ದೇವರು ಸೇವೆಗೆ ಕರೆಯೋದಕ್ಕೆ ಮುಂಚೆ ಎಲ್ಲಿದ್ರು? ರಾಜನ ಮನೆಯಲ್ಲಿದ್ರು, ಫರೋ ಮನೆಯಲ್ಲಿದ್ರು. ಅವನ ಜೀವನ ಹೆಂಗಿತ್ತು? ಯಾರೇ ಜನರಿಗಿಂತ, ಗುಲಾಮರಿಗಿಂತ ಎಷ್ಟೋ ರಾಜವಂಶತನದ ಒಂದು ಮನೆ ಆಗಿತ್ತು. ಆದ್ರೆ ದೇವರು ಕರೆದ ಮೇಲೆ ಏನ್ ಮಾಡ್ತಾನೆ? ಅರಣ್ಯದಲ್ಲಿ ನಡ್ಕೊಂಡು ಹೋಗ್ತಾರೆ. ಪಾಪ ಹೆಂಗ ನಡ್ಕೊಂಡು ಹೋಗ್ತಾರೆ? ಅರಣ್ಯದಲ್ಲಿ ನಡ್ಕೊಂಡು ಹೋಗ್ತಾರೆ. ಈ ಜನರು ಅವಾಗ ಮೋಸೆನ ಬೈಯೋದು, ಮೋಸೆ ನೀನ್ ನಮಗ್ ನೀರ್ ಕರ್ಕೊಂಡ್ ಬಂದೆ, ನಮ್ಗೆ ಇಲ್ಲಿ ನೀರ್ ಇಲ್ದಿರ, ಊಟ ಇಲ್ದಿರ ನಮ್ಗೆ ಸಾಯ್ಸಕ್ ಕರ್ಕೊಂಡ್ ಬಂದ ಅಂತ ಬೈತಾರೆ. ಸೇವೆ ಮಾಡುವಾಗ ಇಷ್ಟು ಕಷ್ಟ ಇಲ್ಲಿದೆ ದೇವ್ರ ಜನರು. ಎಷ್ಟು ಕಷ್ಟ ಅಲ್ವಾ? ಮೋಸೆಸ್ ಎಷ್ಟು ಚೆನ್ನಾಗಿದ್ದ, ಮೋಸೆ ಎಷ್ಟು ಚೆನ್ನಾಗಿದ್ದ. ನಮ್ಮ ಸೇವೆಗೆ ಬರೋಕ್ ಮುಂಚೆ ಅನ್ನೋ ಜೀವನ ತುಂಬಾ ಚೆನ್ನಾಗಿತ್ತು. ಆದ್ರೆ ಯೇಸು ಸ್ವಾಮಿ ಸೇವೆ ಕರೆದ ಮೇಲೆ ಆತನ ಹಿಂದ್ಗಡೆ ಬರೋ ಜನರು ಇದು ಒಂಟೆಗಳ ಮೇಲೆ, ಕತ್ತೆಗಳ ಮೇಲೆ ಬರ್ತಾರೆ. ಆದ್ರೆ ಮೋಸೆಸ್ ಏನ್ ಮಾಡ್ತಾರೆ? ಮುಂದೆ ಕಡ್ಡಿ ಇಟ್ಕೊಂಡು ಹೆಂಗೋಗ್ತಾರೆ? ಜೋರಾಗಿ ಹೆಂಗೋಗ್ತಾರೆ? ನಡ್ಕೊಂಡು ಹೋಗ್ತಾರೆ ಅಲ್ವಾ? ಹೌದಾ ಅಲ್ವಾ? ಸೇವೆ ಅನ್ನೋದು ನಮ್ ಜೀವನ ಹಿಂಗಿರೋದ್ನ ಹಿಂಗಾಗ್ಬಿಡ್ತದೆ. ಆದ್ರೂ ಮೋಸೆ ಏನ್ ಮಾಡಿಲ್ಲ? ದೇವ್ರನ್ನ ಕೈ ಬಿಟ್ಟಿಲ್ಲ. ಆಮೇನ್. ದೇವ್ರನ್ನ ಬೈಕೊಂಡಿಲ್ಲ. ಏನ್ ದೇವ್ರೆ, ನಾನು ಅಲ್ಲೇ ಚೆನ್ನಾಗಿದೆ, ಆ ಪಾರ್ವ ಮನೆಯಲ್ಲೇ ಚೆನ್ನಾಗಿದ್ದೆ, ಅಲ್ಲೇ ಒಳ್ಳೆ ಊಟ ಇತ್ತು, ಅಲ್ಲೇ ಮರ್ಯಾದೆ ಇತ್ತು, ಗೌರವ ಇತ್ತು, ಅಂತಸ್ತಿತ್ತು. ಈ ಜನರಿಗಾಗಿ ನಾನು ಬಂದು ಅರಣ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ, ಇವ್ರ ಹತ್ರ ನಾನು ಬಯಸ್ಕೊಂತಾ ಇದ್ದೀನಿ ಅಂತ ಒಂದು ಮಾತು ಯಾವಾಗ್ಲೂ ಮೋಸೆ ದೇವ್ರ ವಿರುದ್ಧವಾಗಿ ಮಾತಾಡಿಲ್ಲ. ದೇವ್ರೆ ಅಲ್ವಾ? ಹೌದಲ್ವಾ? ಮಾತಾಡಿದಾರ? ಮಾತಾಡಿಲ್ಲ. ಯಾಕೆ ಗೊತ್ತಾ? ಮೋಸೆ ನೋಡಿರೋ ಒಂದು ಬೆಂಕಿ ಅಂತ ಬೆಂಕಿ ಆಗಿತ್ತು. ಆಮೇಲೆ ಪೌಲನು ಒಂದು ಬೆಂಕಿ
ಒಂದು ಒಂದು ಬೆಳಕನ್ನು ನೋಡ್ತಾನೆ. ಇಲ್ಲಿ ನೋಡುವಾಗ ಮೋಸೆ ಸಹ ಒಂದು ಬೆಂಕಿಯನ್ನು ನೋಡ್ತಾರೆ ಅಲ್ವಾ. ಆ ಪೊದರೆಯಲ್ಲಿ ಏನಾಗ್ತಾ ಇರ್ತದೆ, ಬೆಂಕಿ ಹತ್ತಿ ಉರಿತಾ ಇರ್ತದೆ. ಆದ್ರೆ ಆ ಮರ ಏನಾಗಲ್ಲ, ಸುಟ್ಟೋಗಲ್ಲ. ಅದೇ ದೇವರ ಬೆಂಕಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ನಿಜವಾದ ದೇವರ ಬೆಂಕಿ. ಆ ಮರ ನೋಡ್ರಿ, ನಾವೊಂದು ಶೆಲ್ನ ಸುಟ್ಟಾಕ್ರೆ ಏನಾಗ್ತದೆ, ಇದು ಸುಟ್ಟಾಗ್ತದೆ. ಒಂದು ಗಿಡಕ್ಕೆ ನಾವು ಬೆಂಕಿ ಇಕ್ಕಿದ್ರೆ ಹಸಿರಾಗಿರೋದು ಏನಾಗ್ತದೆ, 1 ಅವರ್ 2 ಅವರ್ ಮುರಿದ್ರೆ ಸುಟ್ಟಾಗ್ತದೆ. ಆದ್ರೆ ಮೋಸೆ ಹತ್ರ ದೇವರು ಮಾತಾಡ್ತಾ ಇದಾರೆ, ಅಲ್ಲಿ ಬೆಂಕಿಯ ಮುಖಾಂತರ ಮಾತಾಡ್ತಾ ಇದಾರೆ. ಆ ಮರ ಸುಟ್ಟೋಗಿಲ್ಲ, ಮೋಸೆ ಕಣ್ಣಿಗೆ ಏನೂ ಆಗಿಲ್ಲ. ಆದ್ರೆ ದೇವರದ್ದು ಪ್ರಸನ್ನತೆ ಬೆಂಕಿ ಮೇಲೆ ಇತ್ತು ಅಂತ ನಾವು ನೋಡ್ತೀವಿ. ಆಮೇಲೆ ಮೋಸೆ ಆ ಬೆಂಕಿ ನೋಡ್ದೇನೆ ತನ್ನ ಜೀವನವನ್ನೇ ಬದಲಾವಣೆ ಮಾಡ್ಕೊಂಡು ದೇವರ ಮೇಲೆ ವಿಶ್ವಾಸ ಇರ್ತಾರೆ ಜನರೇ. ಅಂತ ಒಂದು ಬೆಂಕಿಯನ್ನು ನಾವು ನೋಡ್ಬೇಕು. ಆಮೇಲೆ ನೋಡ್ಬೇಕಾ ಬೇಡವಾ ಅಲ್ವಾ. ಇಲ್ಲಿ ಅಪೊಸ್ತಲನಾದ ಪೌಲನು ಒಂದು ವಿಶೇಷವಾದ ಬೆಳಕನ್ನು ನೋಡ್ತಾನೆ. ಆ ಬೆಳಕು ನೋಡ್ಬಿಟ್ಟು, ನನ್ನ ಹತ್ರ ಇರೋ ಹಣ ಏನೂ ಇಲ್ಲ, ನನ್ನ ಹತ್ರ ಇರೋ ಕುದುರೆಗಳು ಏನೂ ಇಲ್ಲ, ನನ್ನ ಹತ್ರ ಇರೋ ಆಸ್ತಿ ಅಂತಸ್ತು ಏನೂ ಇಲ್ಲ, ನನಗೆ ಕಾಣಿಸ್ತಾ ಇರೋದು ಬೇರೆ ಆ ಬೆಳಕಾಗಿರೋ ಯೇಸು ಕ್ರಿಸ್ತನು. ಆಮೇಲೆ ಆ ಬೆಳಕಾಗಿರೋ ಯೇಸು ಕ್ರಿಸ್ತನು ಮಾತ್ರ ನನಗೆ ಕಾಣಿಸ್ತಾ ಇದ್ದಾನೆ. ಇನ್ಯಾವುದು ನನಗೆ ದೊಡ್ಡದಲ್ಲ, ಕಾಸಲ್ಲ, ಹಣವಲ್ಲ, ಅಧಿಕಾರವಲ್ಲ. ನನಗೆ ದೊಡ್ಡವರಾಗಿರೋದೇ ಅಂದ್ರೆ ಯೇಸು ಕ್ರಿಸ್ತನ ಮಾತ್ರ. ಆಮೇಲೆ ಹೌದಾ ಅಲ್ವಾ. ಇವತ್ತು ಅಪೊಸ್ತಲ ಕಾರ್ಯಗಳನ್ನು ನೋಡುವಾಗ, ಅವರು ಕೂಡಿದ್ದು ಪ್ರಾರ್ಥನೆ ಮಾಡುವಾಗ, ಪರಲೋಕದಿಂದ ಒಂದು ತನ್ನೇನೋ ಒಂದು ಗಾಳಿ ಅವರ ಮೇಲೆ ಬಂದು ಅವ್ರ ಅನ್ಯ ಭಾಷೆಗಳನ್ನು ಮಾತನಾಡ್ತಾರೆ ಅಂತ ನೋಡ್ತಾ ಇದ್ದಾರೆ ಜನರೇ. ಇವತ್ತು ನಮಗೆ ದೇವರು ಇವ್ರುಗಳ ಮುಖಾಂತರ ನಮ್ಗೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಈ ಬೈಬಲ್ ನಲ್ಲಿ ಏನೇ ಮಾಡಿದ್ರು, ಎಷ್ಟೇ ಅದ್ಭುತ ಕಾರ್ಯಗಳಾಗಿದ್ರು, ಎಷ್ಟೇ ಸೂಚನಾ ಕಾರ್ಯಗಳಾಗಿದ್ರು, ಎಲ್ಲವೂ ಸುವಾರ್ತೆಗಾಗಿಯೇ. ಆಮೇಲೆ ಯಾವ್ದಕ್ಕಾಗಿ? ಸುವಾರ್ತೆಗಾಗಿ. ಸುವಾರ್ತೆ ಸಾರೋದೇ ನಮ್ಮ ಒಂದು ಗುರಿಯಾಗಿರ್ಬೇಕು. ಸುವಾರ್ತೆ ಬೋಧನೆ ಮಾಡುವುದೇ ನಮ್ಮ ಒಂದು ದರ್ಶನವಾಗಿರ್ಬೇಕು ದೇವ ಜನರ. ಅದು ಎಲ್ಲ ವಿಶ್ವಾಸಿಗಳು ಸೇರಿ ಕೂಡಿ ಮಾಡಿದ್ರೆ ಆ ಸುವಾರ್ತೆ ಲೋಕ ಕಟ್ಟ ಕಡೆಗೂ ಹೋಗ್ತದೆ ಜನರೇ. ಯೇಸು ಸ್ವಾಮಿ ಏನ್ ಮಾಡ್ತಾರೆ, ಲೋಕದಲ್ಲಿ ಬಂದು 33 ವರ್ಷ ಲೋಕದಲ್ಲಿ ಬದುಕ್ತಾರೆ ಅಲ್ವಾ. 33.5 ವರ್ಷ ಬದುಕ್ತಾರೆ. ಬದುಕ್ಬಿಟ್ಟು ಪರಲೋಕಕ್ಕೆ ಹೋಗೋ ಮುಂಚೆ, ಎಲ್ಲಿಗೆ ಹೋಗಕ್ ಮುಂಚೆ, ಪರಲೋಕಕ್ಕೆ ಎತ್ತಲ್ಪಡೋಕೆ ಮುಂಚೆ ತನ್ನ ಶಿಷ್ಯರ ಹತ್ರ ಮಾತಾಡ್ತಾರೆ. ಏನಂತ ಮಾತಾಡ್ತಾರೆ? ಪೇತ್ರೋ, ನೀನ್ ಮೀನು ಹಿಡಿಯಕ್ ಹೋಗು ಅಂತ ಮಾತಾಡ್ತಾರ? ಇಲ್ಲ ಬೇರೆ ನೀನ್ ಕಾರ್ಪೆಂಟರ್ ಕೆಲಸ ಮಾಡುತ್ತೆ ಎಲ್ಲ ಹೇಳ್ತಾರ? ಇಲ್ಲ, ನೀವೇನ್ ಮಾಡಿ, ನಾನ್ ನಿನ್ಗೆ ಸಹಾಯಕನ ಕಲಿಸ್ತೇನೆ, ಆ ಸಹಾಯಕನು ಬರೋ ತನಕ ನೀವೇನ್ ಮಾಡಿ ಕಾಯ್ಕೊಂಡ್ರೆ, ಆಮೇಲೆ ನೀವು ಲೋಕ ಕಟ್ಟ ಕಡೆಯವರೆಗೆ ನೀವು ಹೋಗಿ ಏನ್ ಮಾಡಿ ಸುವರ್ತಿಸ. ನಮ್ಮ ಮನೆಯಲ್ಲಿ ಯಾರಾದ್ರೂ ವಯಸ್ಸಾದವರು ಸಾವಿನ ಒಂದು ಪಳಿಕೆಯಲ್ಲಿ ಇರುವಾಗ ಅವ್ರು ಏನ್ ಮಾತಾಡ್ತಾರೋ ಅಂತ ಎಲ್ಲರೂ ಹಂಗೇ ಕಿವಿಕೊಂಡು ಕೇಳ್ತಾ ಇರ್ತೀವಿ ಅಲ್ವಾ. ಹೌದಾ ಇಲ್ವಾ? ಯಾಕಂದ್ರೆ ಅವಾಗ್ಲೂ ಅವ್ರು ಹೇಳೋದು, ಯಾಕಂದ್ರೆ ಪ್ರಾಣ ಹೋಗಕ್ ಮುಂಚೆ ಆಸ್ತಿ ಎಲ್ಲೆಲ್ಲಿ ಇಕ್ಕಿರ್ತಾರೆ, ಯಾವ ಬ್ಯಾಂಕ್ ನಲ್ಲಿ ಎಷ್ಟಿದೆ, ಯಾವ ಅಂಡ ಹೊರಗಡೆ ಎಷ್ಟಿದೆ, ಯಾವ ಮೂಲೆಯಲ್ಲಿ ಪಾತ್ರೆಯಲ್ಲಿ ಎಷ್ಟಿದೆ ಅಂತ ಅವರು ಅವಾಗ್ಲೇ ಹೇಳೋದು ಅಲ್ವಾ. ಅದಕ್ಕೆ ಇವ್ರು ಸಹಾಯ ಮುಂಚೆ ಮಾತಾಡೋ ಮಾತು ಕೇಳಕ್ ಓಡ್ ಬರ್ತಾರೆ. ಇನ್ನೊ ಕೆಲವೊಬ್ರು ಏನ್ ಮಾಡ್ತಾರೆ, ಸಹಾಯಕ್ ಮುಂಚೆ ಅಪ್ಪ ನೀನ್ ನನ್ನ ಮಗನು ಮದುವೆ ಆಗಪ್ಪ ಅಂತ ಹೇಳ್ಬಿಟ್ಟು ಮದುವೆ ಮಾಡಿಸ್ಕೊಂಡು ಹೋಗ್ಬಿಡ್ತಾರೆ ಅಲ್ವಾ. ಈಗ ಈ ತರ ಮದುವೆಗಳು ತುಂಬಾ ನಮ್ಮ ಭಾರತ ದೇಶದಲ್ಲಿ ಈ ತರ ಮದುವೆಗಳು ತುಂಬಾ ಜಾಸ್ತಿ ಆಗಿದೆ. ಆದ್ರೆ ಇವತ್ತು ಯೇಸು ಸ್ವಾಮಿ ಸತ್ತು ಪರಲೋಕಕ್ಕೆ ಹೋಗೋದಕ್ಕೆ ಮುಂಚೆ ನೀನು ಅದ್ಭುತ ಮಾಡಪ್ಪ, ಇಲ್ಲಾಂದ್ರೆ ನೀನು ಜನರಿಗೆ ಸಹಾಯ ಮಾಡಪ್ಪ ಅಂತ ಹೇಳಿಲ್ಲ. ಅದ್ ಬಿಟ್ಬಿಟ್ಟು ಏನಂತಂದ್ರೆ ಅಂದ್ರೆ, ನೀವು ಲೋಕ ಕಟ್ಟೆಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿ. ಹಲ್ಲೆಲೂಯಾ. ನೋಡ್ರಿ, ತಾನು ಲೋಕದ ಮೇಲೆ ಇದಕ್ಕೆ ಬರಲ್ಲ, ಪರಲೋಕದಲ್ಲಿ ಇರ್ತಾರೆ, ಇದಕ್ ಮೇಲೆ ಪರಲೋಕದಲ್ಲಿ ಇರ್ತಾರೆ. ಆ ಒಂದು ಸಮಯದಲ್ಲೂ ಸಹ ಯೇಸು ಸ್ವಾಮಿ ಏನ್ ಮಾಡ್ತಾರೆ ಅಂದ್ರೆ, ಸುವಾರ್ತೆಯ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾವ್ದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ? ಈ ಲೋಕದಲ್ಲಿ ಬದುಕಿರುವಾಗ ಒಂದು ದಿನನೂ ಯೇಸು ಸ್ವಾಮಿ ತನ್ನ ಬಗ್ಗೆ ಆಲೋಚನೆ ಮಾಡ್ಕೊಂಡಿರೋ ವಿಷಯನೇ ಇಲ್ಲ. ಯಾವಾಗ್ಲೂ ಏನ್ ಹೇಳ್ತಾ ಇದ್ರು, ನಾನು ಈ ಲೋಕಕ್ಕೆ ಏನಕ್ಕೆ ಬಂದಿದ್ದೇನೆ ಅಂದ್ರೆ ನನ್ನ ತಂದೆಯ ಚಿತ್ತವನ್ನು, ವೆರಿ ಗುಡ್, ಜೋರಾಗಿ ನನ್ನ ತಂದೆಯ ಚಿತ್ತವನ್ನು ಅಲ್ವಾ. ನೋಡ್ರಿ, ಯೇಸು ಬದುಕಿರುವಾಗ್ಲು, ಜೀವಿಸುವಾಗ್ಲು, ಸತ್ತುವಾಗ್ಲು, ಸತ್ತು ಪರಲೋಕಕ್ಕೆ ಹೋಗುವಾಗ್ಲೂ ಸುವಾರ್ತೆ 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 ಅಂತ ಸತ್ಯದ ಜನರೇ. ಆಮೇಲೆ ಹೌದಾ ಅಲ್ವಾ. ಅದೇ ನಾವೇನ್ ಮಾಡ್ತೀವಿ, ಬಾಪ ಸುವಾರ್ತೆಗಂದ್ರೆ ಯೇಸು ಹೋಗಿ ಶಿಷ್ಯನ ಕರೀತಾರೆ. ಏನಂತ ಕರೀತಾರೆ? ನೀನು ನನ್ನನ್ನು ಹಿಂಬಾಲಿಸು, ನಾನು ನಿನ್ನನ್ನು ಏನ್ ಮಾಡ್ತೇನೆ,
ಮನುಷ್ಯರನ್ನು ಹಿಡಿಯುವ ಒಂದು ಬೆಸ್ತರನ್ನಾಗಿ ನಾನು ನಿಮ್ಮನ್ನು ಮಾಡ್ತೇನೆ. ಹಂಗಂತ ಹೇಳಿದ ತಕ್ಷಣ ಇರೇ ಸಮಯ ಇವತ್ತು ನೈಟ್ ಮಾತ್ರ ಮೀನ್ ಹಿಡ್ಕೊಂಡ್ಬಿಟ್ಟು ನಾಳೆ ಬಂದ್ಬಿಡ್ತೀನಿ ಅಂತ ಹೇಳಿದ್ರ? ನಾನ್ ಮೀನ್ ಎತ್ಕೊಂಡೋಗಿಲ್ಲ ನಮ್ಮ ಬೆತ್ತಿ ಸರಿಯಾಗಿ ಗೊತ್ತು ಹೆಂಗಸರಿಗೆ. ಹಂಗಂತ ಹೇಳಿದ್ರ ಪೇತ್ರಯವನು ಏನಂತ ಹೇಳಿದ್ರು? ಅವ್ರ ಕೈಲಿರೋ ಬಲೆಗಳನ್ನು ಇದ್ದಲ್ಲೇ ಏನ್ ಮಾಡ್ತಾರೆ ಅಲ್ಲೇ ಬಿಟ್ಬಿಟ್ಟು ಆ ತಕ್ಷಣನೇ ಏನ್ ಮಾಡ್ತಾರೆ? ಎಷ್ಟು ಸಮಯನ್ನು ಬಾರಿಸ್ತಾರೆ. ನಾವ್ ಯಾರಾದ್ರೂ ಸೇವೆಗೆ ಹೋಗೋಣ ಬನ್ನಿ ಅಂದ್ರೆ ಫಸ್ಟ್ ನಮ್ ಗಂಡಾಗೆ ಮುದ್ದೆ ಮಾಡ್ಬೇಕು ಅಲ್ವಾ? ಬಾಮ್ಮ ಸೇವೆಗೆ ಹೋಗೋಣ, ನಮ್ ಮಗು ಇವಾಗ ಇನ್ನು ಚಿಕ್ಕ ವಯಸ್ಸು ಮಗು ನೋಡ್ಕೊಳ್ಬೇಕು, ಸೇವೆ ಟೈಮ್ ಇಲ್ಲ ಕಾರಣಗಳು ಹೇಳ್ತೀವಿ. ಬಾಮ್ಮ ಬೈಬಲ್ ಕಾಲೇಜ್ ಹೋಗೋಣ ಅಂದ್ರೆ ಇಲ್ಲ ಕೆಲಸ ಮಾಡ್ತೀನಿ. ಎಲ್ಲ ಒಳ್ಳೆ ವಿಷಯನೇ. ನನ್ನ ಹತ್ರ ಒಂದು ಯವನಸ್ನ ಬಂದು ಕೇಳ್ದ, ಫಸ್ಟ್ ನನಗೆ ಸೇವೆ ಮಾಡಕ್ ಇಷ್ಟ ಇಲ್ಲ, ನಾನು ಇಂಜಿನಿಯರ್ ಆಗಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ದ. ಆಗಪ್ಪ ಒಳ್ಳೇದಲ್ವಾ, ಇಂಜಿನಿಯರ್ ಆದ್ರೆ ಒಳ್ಳೇದನ ಆಗ ಅಂದ್ರೆ ನಾನು ಸುವಾರ್ತೆ ಹೆಂಗ್ ಸಾರಕ್ಕಾಗ್ತದೆ? ಹಂಗಲ್ಲ, ಏನಿಲ್ಲ. ನೀನ್ ಏನ್ ಕೆಲಸ ಮಾಡಿದ್ರು ನೀನು ಸುವಾರ್ತೆ ಸಾರ್ಬಹುದು. ಆಮೇಲೆ ಅಲ್ವಾ? ನೀನ್ ಇಂಜಿನಿಯರ್ ಕೆಲಸ ಮಾಡ್ತೀಯ, ನಿಮ್ ಫ್ರೆಂಡ್ಸ್ ಅಲ್ಲಿ ಕೂತ್ಕೊಂಡು ಮಾತಾಡುವಾಗ ಒಂದು ನಿಮಿಷ ನೀನ್ ಸುವಾರ್ತೆ ಹೇಳು, ಏಸಮ್ ನಿನ್ಗಾಗಿ ಬಂದ್ರಪ್ಪ, ನಿನ್ಗಾಗಿ ಬದುಕ್ರಪ್ಪ, ನಿನಗಾಗಿ ಸತ್ರಪ್ಪ. ನಾವು ನಿಜವಾಗಿರುವ ಏಸಮ್ಮಿ, ನಿಜವಾಗಿರುವ ದೇವ್ರ ಈ ಲೋಕದಲ್ಲಿ ಏಸಮ್ಮಿ ಮಾತ್ರ ಹೇಳ್ಬಿಟ್ಟು ಒಂದೆರಡು ಮಾತು ಮಾತಾಡ್ದ, ಅದೇ ಸುವಾರ್ತೆ ಅಲ್ವಾ? ಹೌದಲ್ವಾ? ಇಲ್ಲಿ ನೀವು ಅಷ್ಟೇ ಎಷ್ಟೋ ಯವನಸ್ಥರು ಇವಾಗ ಇಂಜಿನಿಯರ್ ಆಗ್ಬೇಕು, ನರ್ಸ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು ಅಂತ ಆಸೆ ಇರ್ತದೆ ಅಲ್ವಾ? ಎಲ್ಲಾರು ಸೇವೆ ಮಾಡಕ್ ಬರಕ್ಕಾಗಲ್ಲ. ಸೇವೆ ಮಾಡೋಕ್ ಬರೋರು ಅವ್ರು ಯಾವ್ದನ್ನು ನೋಡಲ್ಲ, ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡ್ತಾರೆ. ಹಂಗೆ ನಮ್ಮ ಪೇತ್ರ ಯೋಹಾನ್ ತರ, ನಮ್ಮ ಪೌಲ್ ಅಂತಾರ, ಮೋಸಸ್ ತರ ಎಲ್ಲಾ ಬಿಟ್ಬಿಟ್ಟು ಬಂದ್ಬಿಡ್ತಾರೆ. ಅವರು ಸಂಪೂರ್ಣವಾಗಿ 24 hours ಸೇವೆಯಲ್ಲಿ ಇರೋರು. ಮಿಕ್ಕಿದವ್ರು ಏನ್ ಮಾಡ್ಬೇಕಂದ್ರೆ, ನೀವ್ ಏನೇ ಕೆಲಸ ಮಾಡ್ಲಿ, ಏನೇ ಕೆಲಸ ಮಾಡಿಲ್ಲ, ಆ ಕೆಲಸ ಮಾಡುವಾಗ ನೀವ್ ಏನ್ ಮಾಡ್ಬೇಕಂದ್ರೆ ನಿಮ್ ಸುತ್ತಮುತ್ತಿರೋ ಹತ್ರ ನೀವು ಸುವಾರ್ತೆ ನೀವು ಸಾರಬೇಕು. ನಾವು ತೋಟ ಕೆಲಸ ಮಾಡ್ತಾ ಇದ್ದೇನು, ಅದ್ ಕೇಳ್ತಾರೋ ಬಿಡ್ತಾರೋ ನಮ್ಗೆ ಸಂಬಂಧಪಟ್ಟಿದಲ್ಲ. ಯಾಕಂದ್ರೆ ನಾವು ಬೋಧನೆ ಮಾಡೋದು ಮಾತ್ರ ನಮ್ ಕಾರ್ಯ ಕೆಲಸ. ಅದಕ್ಕೆ ನೀರ್ ಹಾಕೋದು ಯಾರು? ಏನೇ ಕೆಲಸ ಮಾಡಿದ್ರೆ ನಾವು ಸುವಾರ್ತೆ ಸಾರ್ಬೋದು. ಸುವಾರ್ತೆ ಸಾರ್ಬೇಕು. ನಾನು ಇವತ್ತು ಏನಕ್ಕೆ ನಿಮ್ ಸಭೆಯಲ್ಲಿ ಬಂದು ಇವತ್ತು ನಾನು ವಾಕ್ಯಗಳು ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಮಾಸ್ತಿ ಸಭೆಯವರು ನಾವಿರೋ ಎಲೆಕ್ಟ್ರಿಸಿಟಿ ತನಕ ನೀವೇನ್ ಮಾಡ್ಬಿಟ್ಟಿದ್ರೆ ಅನ್ಕೊಂಡು ಬಂದ್ಬಿಟ್ಟಿದ್ದೀರಾ, ಅಲ್ಲಿ ತನಕ ಬಂದ್ಬಿಟ್ಟಿದಾರಮ್ಮ. ಎಲೆಕ್ಟ್ರಿಸಿಟಿ JP ನಗರದಿಂದ ಬಂದಿದಾರಂತೆ ಇವತ್ತೊಬ್ರು. ಈ ಊರ್ ಎಲ್ಲಿದೆ? JP ನಗರ ಎಲ್ಲಿದೆ? ಮಾಸ್ತಿ ಎಲ್ಲಿದೆ? ಎಲೆಕ್ಟ್ರಿಸಿಟಿ ಎಲ್ಲಿದೆ? ಇನ್ನು ಎಲ್ಲಿಂದ ಬರ್ತಾರೆ ದೂರದಿಂದ? ಕೋಲಾರ್ಗೆ ಹೋಗ್ಬಿಟ್ಟಿದ್ರ? ಹಂಗೆ ಹೋಗ್ಬಿಡಿ, ಆಲ್ ಇಂಡಿಯಾಗ ಹೋಗ್ಬಿಡಿ. ಹಂಗೆ ಅಲ್ಲೆಲ್ಲ ಆಲ್ ಇಂಡಿಯಾಗ ಹೋಗಿ ನೀವು ಸುವಾರ್ತೆ ಸಾರಬೇಕು. ಮಾಸ್ತಿ ಸಭೆ 2ನೇ ಸಲ ಯೇಸು ಸ್ವಾಮಿ ಲೋಕಕ್ಕೆ ಬರುವಾಗ ಮಾಸ್ತಿ ಸಭೆಯು ಸುವಾರ್ತೆಯಲ್ಲಿ ನಂಬರ್ 1. ಆಲ್ರೆಡಿ ಬೇರೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಯಾವ್ದು ಆರ್ಕಾಡ್ ಅಂತೆ, ತಮಿಳ್ನಾಡು ಆರ್ಕಾಡ್ ಸ್ಟಾರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಹಂಗೆ ಆಂಧ್ರ, ನೆಕ್ಸ್ಟ್ ಹಂಗೆ ಬಿಹಾರ್, ಮಹಾರಾಷ್ಟ್ರ ಎಲ್ಲಾ ಕಡೆನೂ ಈ ಸಭೆ ಹೆಸರು ಮೌಂಟ್ ಮೋರಿಯಾ ಸಭೆ ಎಲ್ಲಾ ಕಡೆಗೂ ದೊಡ್ಡದಾಗಿರ್ಬೇಕು. ಆಮೇಲೆ ಅದಕ್ಕೆ ಕಾರಣ ಯಾರಾಗಿರ್ಬೇಕು? ಆಮೇಲೆ ಅಲ್ಲೆಲ್ಲ ಕೈ ತಡ್ಕೊಂಡು ಹೋಗ್ಬಿಡೋದಲ್ಲ, ಕೆಲಸ ಮಾಡ್ಬೇಕು, ಫೀಲ್ಡ್ ಅಲ್ಲಿ ಇಳಿಬೇಕು. ಮತ್ತೆ ತುಂಬಾ ಜನರು ಹಂಗೆ ಗುಂಪಲ್ ಗೋವಿಂದ ಅಂತ ಹೊಡ್ಕೊಂಡು ಹೋಗ್ಬಿಡ್ತಾರೆ, ದೇವ್ರ ಹಂಗೆ ಕೇಳ್ಕೊಂಡು ಹೋಗ್ಬಿಡ್ತಾರೆ. ಮತ್ತೆ ಫಲಗಳಿಲ್ಲ, ಫಲ ಕೊಡದ ಮರಗಳನ್ನು ದೇವ್ರ ಏನ್ ಮಾಡ್ತಾರೆ? ಅವಾಗಲೇ ಎಲ್ರು ಪಾಸ್ಟ್ರು ಕೆಲಸ ಮಾಡೋದಕ್ಕೆ ಜಾಗ ಜಾಸ್ತಿ ಇದೆ, ಆದ್ರೆ ಕೊಯ್ಯೋದಕ್ಕೆ ಕಡಿಮೆ ಇದೆ. ಆದ್ರೆ ನಮ್ಮ ಸಭೆಗಳಲ್ಲಿ ನಿಜವಾಗ್ಲೂ ಇವಾಗ ಟೈಮ್ ಇಲ್ಲ. ಫಸ್ಟ್ ಅದು ನಾವು ಒಪ್ಕೊಳ್ಬೇಕು, ಟೈಮ್ ಇಲ್ಲ. 2ನೇದು ಬಿಸಿ ಟೈಮ್ ಇಲ್ಲ ಅಂದ್ರೆ ಬಿಸಿ. 2ನೇದೆಲ್ಲ ಕಾಸಿನ ಕಡೆ ಹೋಗ್ತಾ ಇದ್ದಾರೆ. ಎಲ್ಲ ಕಾಸು. ಈ ಲೋಕದಲ್ಲಿ ಬದುಕ್ಬೇಕಂದ್ರೆ ಕಾಸು ಮುಖ್ಯ, ಟೈಮು ಮುಖ್ಯ. ಇದೆರಡನ್ನೂ ಕೊಡೋದು ಯಾರು? ಜೋರಾಗೆ ಮೇಸಪ್ಪ ಕೊಡ್ತಾರಲ್ವಾ? ನಂಬಿಕೆಯಿಂದ ಜೋರಾಗಿ ಒಂದು ಕೈ ತಟ್ಟು ನೋಡೋಣ. ಮೊದಲು ನೀನು ದೇವರ ರಾಜ್ಯಕ್ಕಾಗಿ ಏನೆಲ್ಲ ಬಾಯ್ಪಾಠ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಎಲ್ಲ ಬಾಯ್ಪಾಠ ಮಾಡ್ಕೊಂಡ್ಬಿಟ್ಟಿದ್ದಾರ. ನಾವೇನ್ ಬೋಧನೆ ಮಾಡೋದು ಬೇಕಾಗಿಲ್ಲ. ನಾವು ಮೊದಲು ಯಾರಿಗಾಗಿ ತವಕ ಪಡಬೇಕು? ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಿರಿ. ಆಗ ಜೋರಾಗಿರ್ಬೇಕು. ಆಗ ಎಲ್ಲ ನಿಮಗೆ ದೇವರ ರಾಜ್ಯನ ಹುಡುಕ್ಬೇಕು.
ನೀತಿಯನ್ನು ಹುಡುಕ್ಬೇಕು. ಅದನ್ನ ಹುಡುಕ್ತೀರಾ ನನ್ನ ಮನೆಯಲ್ಲಿ ಕಾಸು ಬೆಳಿಬೇಕು, ನನ್ನ ಕಷ್ಟಗಳು ಹೋಗ್ಬೇಕು ಅಂದ್ರೆ ದೇವ್ರು ಎಲ್ಲಿದಾರಮ್ಮ ಅಲ್ವಾ? ಫಸ್ಟ್ ಇವತ್ತು ದೇವ್ರ ಬಗ್ಗೆ ಏನಾಗ್ತದೆ, ಮೊದಲು ನೀನು ದೇವರ ರಾಜ್ಯ ಅಂದ್ರೆ ಸುವಾರ್ತೆಯ ಬಗ್ಗೆ ನೀನು ಯೋಚನೆ ಮಾಡ್ಬೇಕು. ದೇವರ ಒಂದು ನೀತಿಗ ನೀನು ಬದುಕು. ನೀನ್ ಎಲ್ಲಿಗೂ ಹೋಗೋದ್ ಬೇಕಾಗಿಲ್ಲ, ನೀವ್ ಎಲ್ಲಿಗೂ ಹೋಗೋದ್ ಬೇಕಾಗಿಲ್ಲ. ಹಾರಾಡೋ ಹಕ್ಕಿಗಳನ್ನು ನೋಡು. ಓಕೆ ಓಕೆ ಅಲ್ವಾ? ಅದನ್ನೆಲ್ಲಾನು ಪೋಷಿಸೋ ದೇವರು ನಿಮ್ಮನ್ನು ಪ್ರೀತಿ ಮಾಡೋದು ದೊಡ್ಡವನಲ್ವೇ? ನಮ್ಮನ್ನು ಪೋಷಿಸ್ತಾರೆ. ಆದ್ರೆ ನಮ್ಗೆ ಗೊತ್ತಾ, ನಮ್ ಶಕ್ತಿಯಲ್ಲಿ ನಾವು ಬೆಳಿಬೇಕು, ನಮ್ಮ ಒಂದು ಜ್ಞಾನದಲ್ಲಿ ನಾವು ಕಾಸು ಸಂಪಾದನೆ ಮಾಡ್ಬೇಕು. ನಾವ್ ಹಿಂಗ ಮಾಡಿದ್ರೆ ಹಿಂಗ ಆಗೋದು ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತಿದ್ದೆ, ದೇವ್ರನ್ನ ಎತ್ತಿ ಹಿಂದ್ಗಡೆ ಹಾಕ್ಬಿಡ್ತೀವಿ. ನಮ್ಮ ಒಂದು ಶಕ್ತಿಗೆ ಮೊದಲೇ ಜಾಗವನ್ನು ಕೊಡ್ತೀವಿ, ನಮ್ಮ ಒಂದು ಬಲಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಮೊದಲೇ ಸ್ಥಳವನ್ನು ಕೊಡ್ತೀವಿ. ಆದ್ರಿಂದಾನೇ ನಮ್ಮ ಒಂದು ಕುಟುಂಬಗಳಲ್ಲಿ ಆಶೀರ್ವಾದವಿಲ್ಲ, ನಮ್ಮ ಒಂದು ಮನೆಗಳಲ್ಲಿ ಆಶೀರ್ವಾದ ಇಲ್ಲ. ಯಾಕಂದ್ರೆ ದೇವ್ರಿಲ್ಲ. ಯಾರ ಮನೆಯಲ್ಲಿ ದೇವ್ರು ಇರ್ತಾರೋ ಅವರೆಲ್ಲರೂ ಆಶೀರ್ವಾದವಾಗಿ ಇರ್ತಾರೆ. ಯಾರ ಮನೆಗಳಲ್ಲಿ, ಯಾರ ಹೃದಯದಲ್ಲಿ ದೇವ್ರು ಇರ್ತಾರೋ ಅವರು ಭೂಲೋಕದಲ್ಲಿಯೂ ಆಶೀರ್ವಾದವಾಗಿರ್ತಾರೆ, ಪರಲೋಕದಲ್ಲಿಯೂ ಆಶೀರ್ವಾದವಾಗಿರ್ತಾರೆ. ಭೂಲೋಕದ ಆಶೀರ್ವಾದ ಮಾತ್ರ ಅಲ್ಲ, ಪರಲೋಕದ ಆಶೀರ್ವಾದ ನಿಮ್ಗೆ ದೊರೆಯುತ್ತದೆ. ಯಾವಾಗ ನೀವು ಪಾಸ್ಟರ್ಗೆ ಚೆನ್ನಾಗಿ ನೋಡ್ಕೊಳ್ಳುವಾಗ. ಪಾಸ್ಟರ್ ನಮ್ಮಲ್ಲೇ ಚೆನ್ನಾಗಿ ನೆಕ್ಸ್ಟ್ ವಾರ ನಾನು ಫೋನ್ ಮಾಡ್ಬೇಕು, ಪಾಸ್ಟರ್ ನೀವ್ ಮೆಸೇಜ್ ಕೊಟ್ಬಿಟ್ಟಿದ್ರ ನಮ್ಮ ಮನೆ ತುಂಬೋಗ್ತಾ ಇದೆ ಅಂತ ಹೇಳ್ಬೇಕು. ಚಿಕ್ಕ ವಿಷಯಗಳು ದೊಡ್ಡ ದೊಡ್ಡದೆಲ್ಲ ಬೇಕಾಗಿಲ್ಲ. ನಮ್ ಕೈನಲ್ಲಿ ಇಲ್ಲದೆ ಇದ್ರು ಪಾಸ್ಟರ್ ಕೊಟ್ರೆ ಏನ್ ಮಾಡ್ತಾರೆ, ಪ್ರೇಯರ್ ಮಾಡ್ತಾರೆ. ಪಾಸ್ಟರ್ಗೆ ದೊಡ್ಡ ಹೊಟ್ಟೆ ಕೂಡ ಇಲ್ಲ, ಬೇರೆ ಪಾಸ್ಟರ್ಗಳು ಎಷ್ಟು ದೊಡ್ಡದಿರ್ತದೆ ಅಲ್ವಾ? ಭಾರತ ದೇಶದಲ್ಲಿ ಪಾಸ್ಟರ್ಗಳು ನಡ್ಕೊಂಡ್ ಬಂದ್ರೇನೆ ಹೊಟ್ಟೆ ದೊಡ್ಡದಾಗಿರೋ ನೋಡ್ಬಿಟ್ಟು ಇವ್ರು ಪಾಸ್ಟ್ರು ಹಂಗೆ ಹೇಳ್ಬಿಡ್ತಾರೆ, ಇವರೇ ಪಾಸ್ಟ್ರು ಅಂತ ಹೇಳ್ಬಿಡ್ತಾರೆ. ನಾವು ಹೊಟ್ಟೆ ಇದ್ರೆ ಪಾಸ್ಟ್ರು. ಯಾಕಂದ್ರೆ ಒಂದು ಮನೆನ ಎರಡು ಮನೆನ ಎಲ್ಲಾರ ಮನೇಲಿ ಹೋಗಿ ಟೀಕ್ ಬರ್ತಾರೆ, ಎಲ್ಲಾರ ಮನೆಗೆ ಹೋದ್ರೂ ಊಟ ಹಾಕ್ತಾರೆ. ಇವ್ರ ಮನೇಲಿ ತಿಂದ ಇವ್ರ ಕೋಪ ನೋಡ್, ಪಾಸ್ಟ್ ನಮ್ಮ ಮನೇಲಿ ಊಟನೇ ಮಾಡಿಲ್ಲ, ಅವ್ರ ಮನೇಲಿ ಮಾತ್ರ ತಿಂದ್ಬಿಟ್ಟು ಹೋಗ್ಬಿಟ್ರು. ಎಲ್ಲಾ ಕಡೆನೂ ಇದೆ ಪ್ರಾಬ್ಲಮ್. ನಾವು ಹೋಗಕ್ಕೆ ನಮ್ ವಿಶ್ವಾಸಿಗಳ ಮನೆಗೆ ಹೋಗ, ನಾನು ಎಲ್ಲೂ ಹೋಗಲ್ಲ, ನೇರಾಗ ಯಾವ ಒಂದ್ಸಲ ಹೋಗ್ತೀನಿ ಅಷ್ಟೇ. ನಮ್ಮ ಕುಟುಂಬಕ್ಕೆ, ವಿಶ್ವಾಸಿಗಳ ಕುಟುಂಬಕ್ಕೆ ಅವ್ರು ಬಿರಿಯಾನಿ ಅದು ಇದು ಮಾಡಿ ತಿಂದಿನ ಇರೋದು ಒಂದ್ ಹೊಟ್ಟೆ. ಎಷ್ಟು ಹೊಟ್ಟೆ ಇರೋದು? ಪಾಸ್ಟ್ಗೂ ಒಂದೇ ಹೊಟ್ಟೆ ಇರೋದು. ನೀವು ಎಷ್ಟು ಜನ ಎತ್ಕೊಂಡ್ ಬಂದ್ಕೊಂಡ್ರು ಒಂದೇ ಹೊಟ್ಟೆ ಇರೋದು. ನಿಮ್ ಪಾಸ್ಟ್ ನೋಡುವಾಗ ನನ್ಗೇನ್ ಅರ್ಥ ಆಗ್ಬಿಟ್ಟಂದ್ರೆ ವಿಶ್ವಾಸಿಗಳು ಚೆನ್ನಾಗಿ ನೋಡ್ಕೊತಾ ಇಲ್ಲ ಅನ್ಕೊಂಡ್ಬಿಟ್ಟಿದೆ. ಯಾಕಂದ್ರೆ ಹೊಟ್ಟೆ ಬಂದಿಲ್ವಲ್ಲ, ಹೊಟ್ಟೆ ಬಂದಿದ್ರೆ ದೊಡ್ಡ ಪಾಸ್ಟ್ರು ಅಲ್ವಾ? ಆರೋಗ್ಯವಾಗಿರ್ಬೇಕು, ದೊಡ್ಡದೋ ಚಿಕ್ಕದಲ್ಲ, ಆರೋಗ್ಯವಾಗಿದ್ದಾರೆ. ಹಲ್ಲೆಲೂಯಾ. ಸುವಾರ್ತೆಗೆ ನೀವು ಮೊದಲನೇ ಸ್ಥಳವನ್ನು ಕೊಡಿ. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನೀವು ಪಡಿರಿ, ಆಗ ಎಲ್ಲ ನಿಮ್ಗೆ ಸಿಗುತ್ತದೆ, ಎಲ್ಲ ನಿಮ್ಗೆ ದೊರಕು. ನಾವು ಸುವಾರ್ತೆ ಮಾಡದಂತೆ, ಸುವಾರ್ತೆಗೆ ಹೋಗೋದಂತೆ ನಮ್ಗೆ ಅನೇಕ ಶೋಧನೆಗಳು ಬರ್ತದೆ. ಗಂಡನಿಂದ ಶೋಧನೆ ಬರ್ತದೆ, ಹೆಂಡತಿಯಿಂದ ಶೋಧನೆ ಬರ್ತದೆ, ಮಕ್ಕಳಿಂದ ಶೋಧನೆ ಬರ್ತದೆ, ನಮ್ಮಿಂದನೇ ಈ ರೋಗಗಳಿಂದ ಶೋಧನೆ ಬಂದ್ಬಿಡ್ತದೆ. ಇದನ್ನೆಲ್ಲ ನಾವೇನ್ ಮಾಡ್ಬೇಕಂದ್ರೆ ಕ್ರಿಸ್ತನಾಗಿರೋ ಯೇಸು ಕ್ರಿಸ್ತನ ಹೆಸರನ್ನು ನಾವು ಜಯಿಸಬೇಕಾಗಿದೆ. ಹಲ್ಲೆಲೂಯಾ. ನಾವು ಯೇಸು ಕ್ರಿಸ್ತ ಹೆಸರಲ್ಲಿ ಗೆದ್ದು, ನನ್ನ ಕಷ್ಟ ಚಿಕ್ಕದು, ಯೇಸು ಸ್ವಾಮಿ ದೊಡ್ಡವರು. ಆಮೇಲೆ ನನ್ನ ವ್ಯಾಧಿ ಚಿಕ್ಕದು, ನಮ್ಮ ಯೇಸು ಸ್ವಾಮಿ ದೊಡ್ಡವರು ಅಲ್ವಾ? ನಮ್ಮ ಮಕ್ಕಳು ನನಗೆ ಸೆಕೆಂಡ್, ಫಸ್ಟ್ ಯಾರು? ಯೇಸು ಅಲ್ವಾ? ನಮ್ಮ ತಂದೆ ತಾಯಿ ನನಗೆ ಸೆಕೆಂಡ್, ಫಸ್ಟ್ ಯಾರು? ನಮ್ಮ ಜೀವನದಲ್ಲಿ ಯೇಸು ಸ್ವಾಮಿ ಫಸ್ಟ್ ಬಿಟ್ಟು ಯಾರು ಇಟ್ಕೊಳ್ಬೋದು. ಅದು ಎಂತಿನೇ ಆಗಿರ್ಲಿ, ಮಕ್ಕಳೇ ಆಗಿರ್ಲಿ, ಎಂತ ದೊಡ್ಡ ಘನವ್ಯಕ್ತಿನೇ ಆಗಿರ್ಲಿ, ಯೇಸು ಸ್ವಾಮಿ ನಮ್ಮ ಜೀವನದಲ್ಲಿ ಮೊದಲಾಗಿರಬೇಕು. ಅದಾದ್ಮೇಲೆ ನಿಮ್ಗೆ ಯಾರು ಇಷ್ಟನೋ, ನಿಮ್ಮ ಅಮ್ಮ ಇಷ್ಟನೋ, ನಿಮ್ಮ ಅಪ್ಪ ಇಷ್ಟನೋ, ಇಲ್ಲ ನಿಮ್ ಹೆಂಡತಿ ಇಷ್ಟನೋ, ಫಸ್ಟ್ ನಿಮ್ ಜೀವನದಲ್ಲಿ ಯಾರು ಇರ್ಬೇಕು? ಇವತ್ತು ನಿಜವಾಗ್ಲೂ ನನಗೆ ಈ ಮಾಸ್ತಿ ಸಭೆಗೆ ಬಂದಿದ್ದಕ್ಕೆ ತುಂಬಾ ತುಂಬಾ ಸಂತೋಷ ಹೋಗ್ತಾ ಇದೆ. ನೀವೆಲ್ಲ ಬಿಳಿ ಬಟ್ಟೆಗಳು ಹಾಕೊಂಡು ದೇವದೂತರ ತರನೇ ಕಾಣಿಸ್ತಾ ಇದೀರ. ದೇವರ ಒಂದು, ನಾವು ದೇವರ ಹತ್ರ ಹೋಗುವಾಗ ನಮ್ಗೆ ರೂಪ ಇರೋಲ್ಲ, ನಮ್ಗೆ ಆತ್ಮ ಮಾತ್ರ ಇರ್ತದೆ. ಆ ಆತ್ಮದಲ್ಲಿ ನಾವೆಲ್ಲ ಈ ಮಾಸ್ತಿ ಸಭೆ ಎರಡನೇ ಸಲ ಈ ಸಭೆ ಲೋಕಕ್ಕೆ ಬರುವಾಗ 7 ಸಭೆಗೂ ಸಾಕ್ಷಿ ಕೊಡ್ತದೆ ಇರ್ತದೆ. ಅದರಲ್ಲಿ 8ನೇ ಸಭೆಯಾಗಿ ಮಾಸ್ತಿ ಸಭೆ ಇರ್ಬೇಕು. ಹೌದಲ್ವಾ? ಇರ್ಬೇಕು. ಈ ಮಾಸ್ತಿ ಸಭೆ ಹಂಗೆ ಬೆಳೀತದಂತ ನಿಮ್ಮೆಲ್ಲರೂ ಯೇಸು ಕ್ರಿಸ್ತ ನಾಮದಲ್ಲಿ ನಾನು ನಿಮ್ಗೆ ಆಶೀರ್ವಾದ ಮಾಡ್ತಾ ಇದ್ದೇನೆ. ನಾವು ಈ ಸಭೆ ಸಾಕಾಗ್ತಾ ಇಲ್ಲ ಅಂತ ಪಾಸ್ಟ್ ಹೇಳ್ತಾ ಇದ್ದಾರೆ.
ಚಿಕ್ಕ ಕಥೆ ಹೇಳ್ಬಿಟ್ಟು ನಮ್ಮ ಅಪ್ಪಾಜಿ ಅವ್ರ ಬಗ್ಗೆ ಒಂದೇ ಒಂದು ಚಿಕ್ಕ ಸಾಕ್ಷಿ ಹೇಳ್ಬಿಟ್ಟು ನಾನು ಮುಗಿಸ್ತೀನಿ. ನಮ್ಮ ಅಪ್ಪಾಜಿ ಅವ್ರ ಕೊರಿಯಾದಲ್ಲಿ ಅವರೊಬ್ಬರೇ ಚರ್ಚ್ ಕಟ್ಟಿದ್ದಾರೆ. ಎಷ್ಟು ದೊಡ್ಡ ಚರ್ಚ್ ಅಂದ್ರೆ 7,000 ಜನ ಕುತ್ಕೊಂಡು ದೊಡ್ಡ ಚರ್ಚು. ಅವರು ವಿಶ್ವಾಸಿಗಳು ಮಾತ್ರ ಕಟ್ಟಿದ್ದಾರೆ. ನಮ್ಮ ಅಪ್ಪಾಜಿನೇ ಇಂಜಿನಿಯರು, ನಮ್ಮ ಅಪ್ಪಾಜಿನೇ ಕಟ್ಟೋರು. ತುಂಬಾ ಬಡವರು ಅವಾಗ ಕೊರಿಯಾ ದೇಶದಲ್ಲಿ, ತುಂಬಾ ಬಡವರು, ತಿನ್ನಕ್ ಊಟ ಕೂಡ ಇರಲಿಲ್ಲ. ಅಂತ ಒಂದು ಸಮಯದಲ್ಲಿ ನಮ್ಮ ಅಪ್ಪಾಜಿ ಅವ್ರು ಮೆಸೇಜ್ ಕೊಟ್ರೆ ಅಲ್ಲಿರೋ ಜನರು ದೇವರನ್ನ ಆತ್ಮವನ್ನು ಹೊಂದ್ಕೊಂಡು ಏನ್ ಮಾಡ್ತಾ ಇದ್ರೆ ಅಂದ್ರೆ ಆ ರೋಡ್ಗಳಲ್ಲಿ ಎಲ್ಲಾದ್ರೂ ಕಲ್ಲು ಬಿದ್ದಿದ್ರೆ ಆ ಕಲ್ಲಲ್ಲಿ ಎತ್ಕೊಂಡ್ಬಂದು ಕೊಡೋದು. ಈ ಬೋರಿಗಳಲ್ಲಿ ಮರಳಿದ್ರೆ ಏನ್ ಮಾಡೋದು, ಮರಳು ಎತ್ಕೊಂಡ್ಬಂದು ಕೊಡೋದು. ಅಂಥದ್ದು 7,000 ಜನ ಕಟ್ಟೋ ಅಷ್ಟು ಕುತ್ಕೊಳ್ಳೋ ಅಷ್ಟು ಜನ, ಅಷ್ಟು ದೊಡ್ಡ ಚರ್ಚ್ನ ನಮ್ಮ ಅಪ್ಪಾಜಿ ಅವರು ಬಿಲೀವರ್ಸ್ ಮಾತ್ರ ಕಟ್ಟಿದ್ದಾರೆ. ಆಮೇಲೆ ಎಷ್ಟು ಜನ ಕುತ್ಕೊಳ್ಳೋ ಅಷ್ಟು 7,000 ಜನ. ಎಷ್ಟು ದೊಡ್ಡದಾಗಿರ್ತದೆ ಯೋಚನೆ ಮಾಡಿ. ವಿಶ್ವಾಸಿಗಳು ಅಪ್ಪಾಜಿ ಅವ್ರು ಮಾತ್ರ ಕಟ್ಟಿರೋದು. ಅಲ್ಲಿ ಬಿದ್ದಿರೋದು ಕಲ್ಲು, ಇಲ್ಲಿ ಬಿದ್ದಿರೋದು ಕಲ್ಲು. ಒಂದು ಸಭೆ ಕಟ್ಟುವುದಕ್ಕೆ ಎಲ್ಲಾ ಕೈಗಳು ಸೇರಿದ್ರೆ ಸಭೆ ಕಟ್ಟಕ್ಕಾಗೋದು. ನನ್ಗೆ ಅಲ್ಲಿ ಹಿಂಗ ನೋಡಿ ತುಂಬಾ ಬೇಜಾರ. ಏನಿದು ಪಿಲ್ಲರ್ ತುಂಬಾ ದಿನ ಆಗ್ಬಿಟ್ಟಿದೆ, ಇನ್ನೂ ಕಟ್ಟಿಲ್ವಲ್ಲ ಅಲ್ವಾ? ಅದನ್ನು ಮುಗ್ಸಾಕ್ಬೇಕು. ಆಮೇಲೆ ದೇವರು ನಮ್ಗೆ ಸಹಾಯ ಮಾಡುವಾಗ ದೇವ ಜನರು ನಿಮ್ಗೊಂದು ಮಾತಲ್ಲಿ ನಾನು ದೇವರಾಗಿ ಮುಗಿಸ್ತೇನೆ. ಸಭೆ ಅನ್ನೋದು ಕಟ್ಟಡವಲ್ಲ, ನೀವು. ಅಲ್ಲೆಲ್ಲ ಇಲ್ಲಿ ಕೂಡಿ ಬಂದಿರೋ ಒಂದೊಂದು ವಿಶ್ವಾಸಿಗಳು ಒಂದೊಂದು ಸಭೆ ಆಗಿದ್ದೀರಾ. ಅದು ನೆಕ್ಸ್ಟ್ ಬಿಲ್ಡಿಂಗ್ ನ ಪೇಂಟ್ ಹೊಡೆದು ಏನ್ ಮಾಡ್ತೀವಿ ಅದು ಮುಖ್ಯ ಅಲ್ಲ. ನೀವು ದೃಢವಾಗಿದ್ರೆ, ನೀವು ದೇವರಲ್ಲಿ ಫಲ ಕೊಡೋರಾಗಿದ್ರೆ ಎಷ್ಟು ದೊಡ್ಡ ಬೆಟ್ಟ ಆದ್ರೂ ಏನಾಗ್ಬಿಡ್ತದೆ ನಿಮ್ ಮುಂದೆ ಕರಗಿ ಹೋಗುತ್ತದೆ. ವಿಶ್ವಾಸದಿಂದ ಪ್ರಾರ್ಥನೆ ಮಾಡ್ಬೇಕು. ದೇವರೇ ಬರೋ ವರ್ಷ ನಮ್ಮ ಸಭೆಯಲ್ಲಿ ನಿಂತ್ಕೊಂಡಿರ್ಬೇಕಂತ ಮಾಡ್ತೀರಾ? ಉಪವಾಸ ಪ್ರಾರ್ಥನೆ ಮಾಡ್ತೀರಾ? ಕುಟುಂಬಗಳಲ್ಲಿ ಪ್ರಾರ್ಥನೆ ಮಾಡ್ತೀರಾ? ಇದೆಲ್ಲ ಏನಕ್ಕಾಗಿ ನಾವು ಮಾಡ್ಬೇಕು? ಸುವಾರ್ತೆಗಾಗಿ ನಾವು ಮಾಡ್ಬೇಕು. ಹಲ್ಲೆಲೂಯ. ನಾ 2 ವಿಷಯ ಹೇಳಿದ್ದೀನಿ. ಸುವಾರ್ತೆ. ಯೇಸು ಸ್ವಾಮಿ ಬದುಕಿದ್ದು, ಸತ್ತಿದ್ದು, ಈ ಲೋಕಕ್ಕೆ ಬಂದಿದ್ದು. ದೇವರಾಗಿರೋ ಯೇಸು ಸ್ವಾಮಿ ಅಷ್ಟು ಐಶ್ವರ್ಯವನ್ನು ಬಿಟ್ಟು ಈ ಲೋಕಕ್ಕೆ ಸಾಧಾರಣ ಒಂದು ಮನುಷ್ಯನಾಗಿ ಬಂದು ಮಾರ್ಕೆಟ್ಗಳಲ್ಲಿ ಅಲ್ಲಿ ಇಲ್ಲಿ ಸುವಾರ್ತೆ ಸಾರಿ ಹೋಗಿದ್ದಾರೆ. ನಾವು ಇನ್ನೆಷ್ಟು ಮಾಡ್ಬೇಕು ಅಲ್ವಾ? ಹೌದಲ್ವಾ? ಮಾಡ್ಬೇಕಾ ಬೇಡವಾ? ಸುವಾರ್ತೆ ತಲುಪದ ಊರು ಇರಲೇ ಬರೋ ಒಂದು ಹಾಡೆ ಇದೆ ಅಲ್ವಾ? ದಿನದಲ್ಲಿ ನಿಜವಾಗ್ಲೂ ಮಾಸ್ತಿ ಸಭೆಯವರು, ಮಾಸ್ತಿ ಸಭೆ ವಿಶ್ವಾಸಿಗಳು, ಸಭಾಬೋಧಕರು ಸುವಾರ್ತೆಗಾಗಿ ನಿಮ್ಮ ಸಕಲ ವಿಧವಾದ ಪ್ರಯತ್ನಗಳು ನೀವು ಪಟ್ಟು ಯೇಸು ಸ್ವಾಮಿ ಒಂದು ಸುವಾರ್ತೆ ನೀವು ಸಾರಬೇಕಂತ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ನನ್ನ ಮಾತುಗಳು ನಿಮ್ಗೆ ಅರ್ಥ ಆಗಿರ್ತದೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ನಾವು ಬೋಧನೆ ಮಾಡೋದೇ ಒಂಥರ ಇರ್ತದೆ. ಪಾಸ್ಟರ್ ಅಂತ ಹೇಳ್ಬಿಟ್ರು, ನೀವು ಆ ಥರ ಎಲ್ಲ ಮಾಡಿದ್ರೆ ಆಗಲ್ಲ, ಇಲ್ಲಿ ಜನರಿಗೆ ಅರ್ಥ ಆಗೋ ಥರ ಹೇಳ್ಬೇಕಂತ ಅದನ್ನ ನಾನು ಕಮ್ಮಿ ಮಾಡಿ ನಿಮ್ಗೆ ಅರ್ಥ ಆಗಿ ಹೇಳಿದ್ದೀನಿ. ಯಾವ ಮಾತು ನಿಮ್ಗೆ ಅರ್ಥ ಆಯ್ತೋ ಇಲ್ವೋ ಅದು ಬೇಕಾಗಿಲ್ಲ. ಸುವಾರ್ತೆ ವಿಷಯ ಅರ್ಥ ಆಯ್ತಾ? ಆಮೆನ್. ಹಲ್ಲೆಲೂಯ. ಜೋರಾಗಿ ಲಾಸ್ಟ್ ಹಲ್ಲೆಲೂಯ. ಥ್ಯಾಂಕ್ ಯು ಪಾಸ್ಟರ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಅವರು ಸಾಧಾರಣವಾಗಿ ಸಭೆಗಳಲ್ಲಿ ಮಾತಾಡುವಂತಾರಲ್ಲ, ದೊಡ್ಡ ಪಾಸ್ಟ್ಗಳ ಮಧ್ಯದಲ್ಲಿ ಮಾತಾಡುವಂಥವ್ರು. ಅನೇಕ ಪಾಸ್ಟ್ಗಳನ್ನ ಅಭಿಷೇಕ ಮಾಡಿ ಸೇವೆಯಲ್ಲಿ ನಡೆಸಿದಂಥವ್ರು. ಆಮೇಲೆ ನಾವು ಹಳ್ಳಿಯಲ್ಲಿ ಇರೋದ್ರಿಂದ ಆ ಬೋಧನೆ ಅರ್ಥ ಆಗಲ್ಲ. ಅದಕ್ಕೆ ಸರಳವಾಗಿದ್ರು ಸಹ ನಾವು ಬೇಕಾಗಿರೋದೇ ಕೊಟ್ಟಿರೋದು. ಆಮೇಲೆ ಮಗುಗೆ ಏನ್ ಕೊಡಬೇಕು? ಹಾಲೇ ಕೊಡಬೇಕು ಅಲ್ವಾ? ಅವ್ರು ಹಾಲು ಕೊಟ್ಟಿದ್ದಾರೆ, ಅದಕ್ಕಾಗಿ ದೇವರ ಸ್ತೋತ್ರ. ಅವ್ರು ಜಾಸ್ತಿ ದೂರನೇ ಇಲ್ಲ, ಎಲ್ಲ ನಮ್ಮ ಅಕ್ಕಪಕ್ಕದ ಊರಿನಲ್ಲೇ ಇದ್ದಂತ ಸಂಬಂಧಿಕರುಗಳವರು. ಹಲ್ಲೆಲೂಯ. ಇಗ್ಲೂರು ಮತ್ತೆ ಈ ಕಡೆ ಎಲ್ಲ ಕಡೆ ಅವ್ರ ಸಂಬಂಧಿಕರಿದ್ದಾರೆ. ನಮ್ಮ ಸಭೆಗೂ ಕೆಲವರು ಬರ್ತಾ ಇದ್ರು. ಅದು ಆ ಊರು ಬಾಗ್ಲಿ ಈ ಕಡೆ ಬರ್ದಿದ್ದ ಹಾಗೆ ಬೇರೆ ನಡೆಸ್ತಿದ್ರೆ ಸುಮ್ಮನೆ ಸಂತೋಷ, ದೇವರ ಸ್ತೋತ್ರ. ಇನ್ನು ಕೆಲವರು ಈ ಚರ್ಚಲ್ಲಿ ಜಾಗ ಇಲ್ಲ ಅಂದ್ಬಿಟ್ಟು ಇನ್ನೊಂದು ಚರ್ಚ್ಗೆ ಹೋಗ್ಬಿಟ್ರೆ ನಾನೇನು ಮಾಡ್ಲಿ, ಆಮೇಲೆ ಅದು ಕೂಪನೇಗೆ ಪಾಪ ನೇನೋ పోతాను ಬೇರೆ ಚರ್ಚ್ಗೆ చాలా ಇಕ್ಕಟ್ಟಿಗೆ ಕೂರ್ಚೋನಲ್ಲ ಅಂತೇಳಿ ಬೇರೆ ಕಡೆ ಅಲ್ಲಿ ವಿಶಾಲವಾಗಿದಂತೆ ಆರಾಮ್ ಮಲ್ಕೊಂಡು ನಿಂತು ಊಟ ಮಾಡ್ಕೊಂಡು ತಿರ್ಗಾ ಆರಾಮಾಗಿ ಬರ್ತದೆ. ಈಗ ಅವ್ರ ಅನುಕೂಲ. ಆಮೇಲೆ ಇದ್ರ ಮಧ್ಯದಲ್ಲಿ ಪಾಸ್ಟರ್ ಇರೋರ ಅಮ್ಮ ಬಂದಿದ್ದಾರೆ, ಒಂದು ಸಾಕ್ಷಿನ ಹೇಳ್ತಾರೆ. ನಂತರ ನಾವು ಕರ್ತೃ ಭೋಜನ ಹೋಗೋಣ. ಕರ್ತೃ ಭೋಜನ ರೆಡಿ ಮಾಡ್ರಿ. ಅಮ್ಮಗೆ ಚಪ್ಪಾಳೋಣ. ಯಾಕಂದ್ರೆ ತಿಮೋತಿ ಒಬ್ಬ ಸೇವಕನಾಗಬೇಕಾದ್ರೆ ಗುರುತಾಗಿ ಪೌಲ್ ಹೇಳ್ತಾನೆ, ನಾನು ನಿಮ್ಮ ಅಮ್ಮಲ್ಲಿ ನೋಡಿದೆ, ನಿಮ್ಮ ಅಜ್ಜಿಲ್ ನೋಡಿದೆ ಅಂತ. ಆಮೇಲೆ
ಎಂತ ತಾಯಿಯವರು ನೋಡು, ಅಮ್ಮ ಜೊತೆ ಬಂದು ಸೇವೆಗೆ ಬಂದವ್ರೆ. ಇಲ್ಲೊಂದು ಒಂದೊಂದು ಕುಟುಂಬ ಸಹ ಹಿಂಗೆ ಆಗ್ಬೇಕು. ಈ ಅಮ್ಮ ಎಷ್ಟು ಪ್ರಾರ್ಥನೆ ಮಾಡಿದ್ರೆ ಇಂಥ ದೊಡ್ಡ ಸೇವೆ ಮಾಡುವಂತ ಮಗನನ್ನ ದೇವರಿಗೆ ಸಹಾಯ ಮಾಡಿದ್ರು. ತಂದೆ ತಾಯಿಗಳ ಪ್ರಾರ್ಥನೆ ಮಕ್ಕಳಿಗೆ ತುಂಬಾ ಮುಖ್ಯ. ಆಮೆನ್. హల్లెలూయా హల్లెలూయా హల్లెలూయా. దేవుని నామం మహిమే. కానీ మీ మధ్యలో కూడా చిన్నగా ఒక మాటలు మాట్లాడి దేవుని నామం మహిమే పరుస్తాం. మేము ఆరంభంలో సేవ చేసేటప్పుడు మా అమ్మ, మా చిచ్చి, నేను ముగ్గురే సేవ చేసింది. అన్ని ఊర్లకి పోయేటప్పుడు నడుచుకొని పోయేది, బస్సు కాసులు లేక. వచ్చేటప్పుడు బస్సులో వచ్చేసి అట్లా మేము సేవ చేస్తున్నాము. చేస్తానంటే దేవుని తెలుసుకోండి. మీ జ్ఞానస్థానం తీసుకొని ముందరే నాకు అభిషేకం. ఈ పొద్దు జ్ఞానస్థానం తీసిండాను. సోమవారం నాడు కొడుకు డెలివరీ అయ్యిండాడు. హల్లెలూయా. తల్లికి బిడ్డకి ఆరంభము, జ్ఞానస్థానము, అభిషేకము, దేవునామం మహిమే. కానీ ఆటి నుంచి మేము సేవ చేసి అనేక ఊర్లు, గ్రామాలు, పట్టణాలు మమ్మల్ని కొట్టేకి వచ్చిన వాళ్ళు సేవకులకి క్షేమం ఇచ్చి ఆయన తోడుగా ఉండి సేవ నడిపించే దేవుడు. మేము పక్క హిందువులే, అదే దేవుని తెలుసుకోలేక పక్క క్రిస్టియన్లే. దేవుని సేవ అంటే ఊరికే కాదు, దర్శనము కావాలా, పిలుపు ఉండాలి. దేవుని పిలుపు ఉంటే అది సేవ. ధైర్యం ఉండాలా. మేము స్త్రీలే సేవకు పోయినా కూడా ఎవరికి ఎదురు. హల్లెలూయా. మమ్మల్ని కొట్టినా సరే, మమ్మల్ని తిట్టినా సరే, మేము ఆవిడ వయసుగా ఉండేవాళ్ళే. ఆరంభంలో ఏం కొనిచ్చినా కూడా అన్నిటికీ రెడీగా ఉంది. మేము ఇంకేమిటికన్నా అవుతే మేము దాదాలే. దేవుని పనుల మాత్రము ఎవరేం చేసినా కూడా మేము చిక్కుపడతా ఉన్నవాళ్ళు కాదు, భయపడతా ఉన్నవాళ్ళు కాదు. ఆ కాలం నుంచి కొడుకుకి ముందరి నుంచి దేవుని సేవ చేస్తుంది. ఉపాసాలంటే లెక్కే లేదు. 21 దినం ఉపాసము, 11 దినాలు ఉపాసము, 7 దినాలు, 3 దినాలు లెక్కే లేదు. ఉపాసం ఉండి 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 ప్రార్థన చేసి మా మకంత్రంలోనే ఆ కాలంలోనే అనేక దశలో చర్చ్, తరచులో చర్చ్, అక్కడిక్కడంతా చర్చలు అప్పుడే అయింది. దేవుని నామం మహిమే. కానీ దేవుడు మా మకంత్రం నుంచి మా ముందర నుండి అనేక కార్యాలు జరిపించి ఉగ్గుబోతులు, బలవీనాలు, శోధనలు అన్ని మధ్యంలో కూడా దేవుడు ఏం చేస్తాడు? కాళ్ళు తలాడకుండా మనల్ని కాసుకుని వచ్చే దేవుడు. మన విశ్వాసం అలా ఉండి బలపడి రాజ్యానికి నీతికై మనం కాసుకుంటామంటే లోకమంతా మనకు తోకై వస్తుంది. హల్లెలూయా. నామం మహిమే. కానీ సాక్షి చాలా ఉంది. అదే టైం చిన్నగా ఉంది, నేను చిన్నగా చెప్పి ముగించుకుంటాను. హల్లెలూయా. మా తోటపుట్టు పుంచేసేది పెద్ద పెద్ద బిల్డింగ్లు కట్టుండు. నేను కొనుక్కోతా ఉండలే, సేవ్ చేస్తాను. నేను ఇల్లు కూడా కట్టలే మా బిడ్డలకి. ఏంటంటే నేను ఎవడు దేవుని పనులో ఉంటా ఉండింది. దేవుడు అన్ని మధ్యంలో కూడా మమ్మల్ని గేలి ప్రయాసం చేసిన మధ్యంలో కూడా దేవుడు ఏం చేస్తాడు? బండ మీద ఉండే దీపం ఏమవుతుంది? ఊర్లకంతా ఎలుగిస్తుంది. దీపం అంటించి లోపల పెడితే ఇక్కడికే ఎలుగొచ్చారు. అట్లా దేవుని బిడ్డల్ని దేవుడు బండ మీద ఉండే దీపాలుగా పెట్టాడు. ఎవరే కానీ దేవుని సేవ చేసిన వాళ్ళు ఎన్నాటికి చిక్కుపడాలి. ధైర్యం ఉండాలా, దేవునికై కాసి ఉండాలా, దేవుని బలం ఉండాలి. దేవుని నామం మహిమే. కానీ చిన్నగా ఇది సాక్షిని ముగించుకుంటాను. హల్లెలూయా. ಎಂತ ಅದ್ಭುತವಾದಂತ ಸಾಕ್ಷಿ ನೋಡಿ. ಆಮೆನ್. ಪಾಸ್ಟರ್ ಅನ್ನೋರು ಹೊಟ್ಟೆಲಿದ್ದಾಗ್ಲೇ ಅವಾಗ್ಲೇ ದೀಕ್ಷಾ ಸ್ನಾನ ಆಗ್ಬಿಟ್ಟಿದೆ. ಅದಕ್ಕೆ ಇಷ್ಟು ದೊಡ್ಡ ಸೇವೆ ಮಾಡಕ್ ಸಾಧ್ಯ ಆಗಿದೆ. ಪಾಸ್ಟರ್ ಹೇಳ್ತಿದ್ರು, ನಮ್ಮಮ್ಮ ಸೇವೆ ಅಂತೇಳಿ ನಮ್ಮ ಹಾಲೇ ಕುಡ್ತಿರು ಹೋಗ್ಬಿಡ್ತಾ ಇದ್ಲು, ನಮ್ಮ ಅಕ್ಕ ಅಲ್ಲಿ ಇಲ್ಲಿ ಹಾಲು ತಗೊಂಡ್ಬಂದು ನಮ್ಗೆ ಕುಡಿಸಿದ್ದು ಅಂತೇಳಿ. ನೀವ್ಯಾರು ಮಾಡ್ತೀರಾ? ನಾಚಿಕೆ ಆಗುತ್ತದೆ ಹೇಳಕ್ಕೆ. ಎಂತ ಅದು ಮಾಡಿದಕ್ಕೇನೆ ಇಷ್ಟು ಜನಕ್ಕೆ 173 ಚರ್ಚ್ಗಳು ಕಟ್ಟಿದ್ದಾರೆ. ಯೋಚನೆ ಮಾಡು. ಆಮೆನ್ ಆಮೆನ್. ಹಾಗಾದ್ರೆ ಈಗ ಅಭಿಷೇಕ ಎಲ್ಲಿತ್ತು? ತಾಯಿ ಹೊಟ್ಟೆಯಲ್ಲೇ ಸ್ಟಾರ್ಟ್ ಆಯ್ತು. ಯೋಹಾನನು ತಾಯಿ ಹೊಟ್ಟೆಯಲ್ಲಿದ್ದಾಗಲೇ ಅಭಿಷೇಕ ಆಯ್ತು. ಆಮೆನ್. ದೇವರ ಕೈ ಅವರ ಮೇಲೆ ಇತ್ತು. ಇಲ್ಲಿ ಈಗಾಗಲೇ ಮಕ್ಕಳಾಗಿರಬಹುದು, ಈಗಾಗಲೇ ಮದುವೆ ಆಗಿರೋರು ಪ್ರೆಗ್ನೆಂಟ್ ಆಗಿರಬಹುದು, ಇನ್ನು ಮುಂದೆ ಆಗುವಂತವರು
ಏನ್ ಸಾಕ್ಷಿ ನಾವು ತಿಳ್ಕೊಂಡ್ರು, ನಾನು ನನ್ನ ಕುಟುಂಬ ಹಿಂಗೆ ಇರ್ಬೇಕು, ಅನೇಕ ಸಭೆಗಳಿಗೆ ಹೋಗಿ ಈ ತರ ಮಾಡಬೇಕು. ದೇವಾ ಅವ್ರು 173 ಚರ್ಚ್ ಅನ್ನ ಕಟ್ಟಿದ್ರು, ನಾವು ನಮ್ಮ ಮನೆಯಿಂದ ಒಂದು 10 ಚರ್ಚ್ ಆದ್ರೆ ಕಟ್ಟಬೇಕು. ನಾನು ನನ್ನ ಮನೆ ಮಾಡಕ್ಕಾಗಲ್ಲ. ದೇವ್ರಿಗೆಲ್ಲ ಸಾಧ್ಯ, ದೇವ್ರಿಗೆ ಎಲ್ಲ ಸಾಧ್ಯ. ಆಮೆನ್. ನಮ್ಮ ಯೇಸು ನಮ್ಮ ಕರ್ತ, ಬಡವರ ಮನೆಯಲ್ಲಿ ಜನಿಸಿದ್ದ. ನಮ್ಮ ಯೇಸು ನಮ್ಮ ಕರ್ತ, ಬಡವರ ಮನೆಯಲ್ಲಿ ಜನಿಸಿದ್ದ. ಜನಿಸಿದ್ದಾನೋ ನಮ್ಮ ಲೋಕದ ರಕ್ಷಕನು, ಜನಿಸಿದ್ದಾನೋ ನಮ್ಮ ಯೇಸು ನಮ್ಮ ಕರ್ತ, ಬಡವರ ಮನೆಯಲ್ಲಿ ಜನಿಸಿದ್ದ. ನಮ್ಮ ಯೇಸು ನಮ್ಮ ಕರ್ತ, ಬಡವರ ಮನೆಯಲ್ಲಿ ಜನಿಸಿದ್ದ. ಜನಿಸಿದ್ದಾನೋ ನಮ್ಮ ಲೋಕದ ರಕ್ಷಕನು, ಜನಿಸಿದ್ದಾನೋ ನಮ್ಮ 5 ರೊಟ್ಟಿಯನ್ನು ಮೀನು 5,000 ಜನಕ್ಕಾಗಿ. ಎಲ್ಲರೂ 5 ರೊಟ್ಟಿಯನ್ನು ಮೀನು 5,000 ಜನಕ್ಕಾಗಿ ಊಟ ಮಾಡಿಸಿದ ನಮ್ಮ ಲೋಕದ ರಕ್ಷಕನು. ಊಟ ಮಾಡಿಸಿದ ನಮ್ಮ ಯೇಸು ನಮ್ಮ ಕರ್ತ, ಬಡವರ ಮನೆಯಲ್ಲಿ ಜನಿಸಿದ. ಜನಿಸಿದ್ದಾನೋ ನಮ್ಮ ಲೋಕದ ರಕ್ಷಕನು, ಜನಿಸಿದ್ದಾನೋ. ಲಾಸ್ಟ್ ಕಿರಣ ಅವ್ವಲ್ಲಿ ಕನ್ಯಾರ ಶಿಲುಬೆಯ ಮೇಲೆ ತೂರ್ಯಾನ. ಅವ್ವಲ್ಲಿ ಕನ್ಯಾರ ಶಿಲುಬೆಯ ಮೇಲೆ ತೂರ್ಯಾನ. ಶಿವನೇ ಕಾಣಮ್ಮ ನಮ್ಮ ಲೋಕದ ರಕ್ಷಕನು. ಶಿವನೇ ಕಾಣಮ್ಮ ನಮ್ಮ ಹಲ್ಲೆಲೂಯಾ. ಪಾಸ್ಟ್ರಯ್ಯ ಮತ್ತು ಪಾಷೆ ಅವರ ಅಮ್ಮನ ಮುಖಾಂತರ ಎಷ್ಟು ಜನಕ್ಕೆ ಪ್ರಯೋಜನಕರವಾಗಿತ್ತು. ಆಮೆನ್. ಇಲ್ಲಿ ನೋಡ್ರಿ, ಇವಾಗ ಕೇಳಿದಂತ ವಾಕ್ಯ ಒಂದೊಂದು ಕುಟುಂಬದಲ್ಲಿ ಕಾರ್ಯ ಮಾಡುತ್ತೆ. ಪವಿತ್ರಾತ್ಮ ನಾನು ಪ್ರಯತ್ನ ಮಾಡುತ್ತಿರೋದೇ ಈ ವಾಕ್ಯ ಅನೇಕ ಹೃದಯಗಳಲ್ಲಿ ದೀಪವನ್ನು ಹಚ್ಚಿದೆ ಅಂತೇಳಿ. ಹಲ್ಲೆಲೂಯಾ. ಒಬ್ಬ ಸಾಧಾರಣವಾದಂತ ಕುಟುಂಬವನ್ನ ಇಟ್ಟು ಎಷ್ಟು ದೊಡ್ಡ ಕಾರ್ಯ ಮಾಡ್ತಾರೆ ಅಂದ್ರೆ ಕಾರಣ ಅಂದ್ರೆ ಅವ್ರ ಒಳಗಿರೋರು ದೊಡ್ಡವರಾಗಿದ್ದಾರೆ. ಅವರೇ ಯೇಸು ಕ್ರಿಸ್ತನಾಗಿದ್ದಾನೆ. ಅದೇ ಯೇಸು ನಿಮ್ಮಲ್ಲಿ ನಮ್ಮಲ್ಲಿ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆಮೆನ್. ಅವರನ್ನು ಆಶೀರ್ವಾದ ಮಾಡೋ ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾರೆ. ನಮ್ಮನ್ನು ಆಶೀರ್ವಾದ ಮಾಡಿದವರು ನಮ್ಮ ಹಿಂದ್ಗಡೆ ಬರೋದನ್ನ ಆಶೀರ್ವಾದ ಮಾಡುತ್ತಾರೆ. ಆದ್ರೆ ರೆಡಿ ನಾವಿರಬೇಕು. ಯಾರು ರೆಡಿ ಇರ್ಬೇಕು? ಎಷ್ಟು ಜನ ರೆಡಿ ಇದ್ದೀರಾ? ರೆಡಿನಾ? ಸುವಾರ್ತೆ ರೆಡಿನಾ? ಹಲ್ಲೆಲೂಯಾ. ಇವ್ರಿಗೆ ಹೇಳ್ಬೇಕು, ಇಲ್ಲ ಹೇಳ್ಬಾರ್ದಂತಿಲ್ಲ, ಎಲ್ರಿಗೂ. ಆಮೆನ್. ನಮ್ಮ ಸಂಬಂಧಿಕರು, ನಮ್ಮ ಮಾತಾಡಿದವರು, ಮಾತಾಡ್ತಿದ್ದವರು, ದೇಶ ಯಾರೇ ಆಗಿರ್ಲಿ, ಯಾವ ರೀತಿ ನಿತ್ಯ ಸೂರ್ಯನು, ಈ ಸೂರ್ಯನು ಯಾವ ರೀತಿ ಎಲ್ಲರ ಮೇಲೆ ಬೆಳಕು ಚೆಲ್ತಾನೋ, ಎಲ್ಲರ ಮೇಲೆ ಮಳೆ ಬೀಳುತ್ತೋ, ನಮ್ಮ ಸುವಾರ್ತೆ ಕೂಡ ಎಲ್ರಿಗೂ ಹೋಗಬೇಕು. ಇದು ಒಂದು ಜಾತಿಗೆ, ಒಂದು ಕುಲಕ್ಕೆ ಸಂಬಂಧಪಟ್ಟಿದ್ದಲ್ಲ, ಎಲ್ಲರಿಗೂ ಬೇಕಾಗಿದೆ. ದಿಕ್ಕು ಕಾಣದ ಹಾಗೆ ಜನ ಓಡ್ತವ್ರೆ. ನಮ್ಮನ್ನ ಕಾಪಾಡೋರು ಯಾರು, ನಮ್ಗೆ ಯಾರಿದ್ದಾರೆ ಅಂತೇಳಿ ಅವ್ರಿಗೆ ಹೇಳಬೇಕು, ಇಗೋ ನಿನಗಾಗಿ ಒಬ್ಬರಿದ್ದಾರೆ, ಅವರು ಯೇಸು. ನಿನಗಾಗಿ ಒಬ್ಬರಿದ್ದಾರೆ, ಅವರು ಯೇಸು ಆಗಿದ್ದಾರೆ. ಹಲ್ಲೆಲೂಯಾ. ಈ ಕರ್ತನ ಭೋಜನಕ್ಕೆ ಹೋಗೋಣ. ನಾವು ಶೀಘ್ರವಾಗಿ ಈ ಸಮಯದಲ್ಲಿ ಪಾಸ್ಟರ್ನವರು ತುಂಬಾ ಅರ್ಜೆಂಟ್ ಬೇರೆ ಸಭೆಗೆ ಹೋಗ್ಬೇಕಂತೆ. ಅದರಿಂದ ನಾವೆಲ್ಲ ರೆಡಿಯಾಗಿ ಬೇಗ ಫಾಸ್ಟ್ ಆಗಿ ಹೋಗೋಣ. ಮತ್ತಾಯ ಸುವಾರ್ತೆ 26ನೇ ಅಧ್ಯಾಯ ಕರ್ತನ ಭೋಜನ ತಂದೆಗೆ ಬೇಗ ಅಲ್ಲಿ 11ರಿಂದ ವಾಕ್ಯವನ್ನು ಓದೋಣ. ಬಡವರು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುತ್ತಾರೆ, ಆದರೆ ನಾನು ನಿಮ್ಮಲ್ಲಿ ಯಾವಾಗಲೂ ಇರುವುದಿಲ್ಲ. 26ನೇ ಅಧ್ಯಾಯ 17ನೇ ವಾಕ್ಯಮ.
ಹುಳಿ ಇಲ್ಲದ ರೊಟ್ಟಿಯ ಹಬ್ಬದ ಮೊದಲನೆಯ ದಿವಸದಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಪಸ್ಕದ ಊಟ ಮಾಡುವುದಕ್ಕೆ ನಾವು ನಿಮಗೆ ಎಲ್ಲಿ ಸಿದ್ಧ ಮಾಡಬೇಕೆನ್ನುತ್ತೆ ಎಂದು ಕೇಳಲು, ಆತನು, ನೀವು ಪಟ್ಟಣದೊಳಕ್ಕೆ ಇಂಥವನ ಬಳಿಗೆ ಹೋಗಿ ಅವನಿಗೆ, ನನ್ನ ಕಾಲ ಸಮೀಪವಾಯಿತು, ನಿನ್ನ ಮನೆಯಲ್ಲಿ ನನ್ನ ಶಿಷ್ಯರ ಸಂಗಡ ಪಸ್ಕ ಹಬ್ಬ ಮಾಡುತ್ತೇನೆಂದು ಬೋಧಕನು ಹೇಳುತ್ತಾನೆ. ಗಮನಿಸಿರಿ, ಯೇಸು ಸ್ವಾಮಿ ಪಸ್ಕ ಹಬ್ಬವನ್ನ ಆಚರಣೆ ಮಾಡ್ತಿದ್ದಾರೆ. ಇದು ಮೋಶೆಯ ಕಾಲದಿಂದ ಬಂದಂತದ್ದು. ಇಸ್ರಾಯೇಲರನ್ನ ಐಗುಪ್ತದ ದೇಶದಿಂದ ಹೊರಗಡೆ ಕರ್ಕೊಂಡ್ಮೇಲೆ ಅಲ್ಲೊಂದು ಹಬ್ಬವನ್ನು ಆಚರಣೆ ಮಾಡುವಂತ ಸಂದರ್ಭ. ಅಲ್ಲಿ ಕುಲಕ್ಕೆ ತಕ್ಕ ಹಾಗೆ ಒಂದು ಕುರಿಯನ್ನ, ಒಂದು ಪಟ್ಲೆಯನ್ನ ಬಲಿ ಹೊಡೆದು ಅದರ ರಕ್ತವನ್ನ ಯಾರ ಮನೆ ಮೇಲೆ ಇರ್ತದೋ, ಬಾಗಿಲುಗಳು, ವಾಸ್ಕಾಲುಗಳು, ಅದರ ಮೇಲೆ ಆ ಕುರಿ ರಕ್ತವನ್ನು ಹಾಕಿದಾಗ ಸಂಹಾರ ದೂತನು ಆ ಕಡೆ ಹೋಗೋದಿಲ್ಲ. ಒಮ್ಮೆ ಈ ರೀತಿಯಾದಂತಹ ಒಂದು, ಈಗಾಗಲೇ ಎಷ್ಟೋ ಸಾರಿ ತಿಳಿಸ್ಕೊಟ್ಟಿದ್ದೀನಿ, ಈ ರೀತಿಯಾಗಿ ಈ ಒಂದು ಪಸ್ಕ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮುಸ್ಲಿಮ್ಸರು ಕೂಡ ಬಕ್ರೀದ್ ಅಂತ ಮಾಡ್ತಾರೆ, ಗೊತ್ತಾ? ಕುರಿನ ಕೊಯ್ದು ಎಲ್ಲರೂ ಹಂಚ್ತಾರೆ, ಕೆಲವು ಬಡವರಿಗೆಲ್ಲ ಹಂಚ್ತಾರೆ. ಓಕೆ, ಅನೇಕರು ಒಂದೊಂದು ರೀತಿಯಲ್ಲಿ ಮಾಡ್ತಾ ಬರ್ತಾರೆ. ಆದ್ರೆ ಗಮನಿಸರಿ, ಮಾಡೋದ್ರಲ್ಲಿ ದೇವರು ಸಂತೋಷ ಪಡಬೇಕು, ಮಾಡೋದ್ರಲ್ಲಿ ದೇವ್ರ ಚಿತ್ತವಾಗಿರ್ಬೇಕು. ಆಮೇಲೆ ಅದು ಹಬ್ಬವಾಗಿರ್ಲಿ, ಆಚರಣೆ ಆಗಿರ್ಲಿ, ಏನೇ ಮಾಡಿದ್ರು ಯಾರ ಮಹಿಮೆಗಾಗಿ ಮಾಡಬೇಕು? ಓಕೆ, ಯೇಸು ಕ್ರಿಸ್ತನು ಕಾನೂನುಗಳನ್ನು ಮುರಿಯಕ್ಕೆ ಬಂದಿಲ್ಲ, ಕಾನೂನವನ್ನ ನೆರವೇರಿಸಕ್ಕೆ ಬಂದ ದೇವರು, ಅಂದ್ರೆ ಆಜ್ಞೆಗಳನ್ನ ನೆರವೇರಿಸಕ್ಕೆ ಬಂದಂತ ದೇವರು ಆಗಿದ್ದಾರೆ. ಇಲ್ಲಿ ಶಿಷ್ಯರ ಹತ್ರ ಹೇಳ್ತಾರೆ, ನಾವು ಪಸ್ಕ ಹಬ್ಬವನ್ನ ಎಲ್ಲ ಆಚರಣೆ ಮಾಡಬೇಕು ಅಂತ ಹೇಳಿ. ಪಸ್ಕ ಹಬ್ಬವನ್ನ ನಮ್ಮಿಷ್ಟ ಬಂದಾಗ ಮಾಡ್ಕೊಳ್ಳೋದಲ್ಲ, ಕರ್ತನ ಭೋಜನವನ್ನ ನಮ್ಮಿಷ್ಟ ಬಂದಾಗ ಮಾಡ್ಕೊಳ್ಳೋದಲ್ಲ. ಅನೇಕ ಜನ ಅಲ್ಲಿ ಚರ್ಚ್ಗೆ ಹೋಗೋದು ನನಗೆ ದೂರ, ನಾನೇ ತಗೊಳ್ತೀನಿ ಬಿಡು ಅಂತೇಳಿ ಅವರೇ ಪ್ರೇಯರ್ ಮಾಡಿ ತಗೊಂಡು ಏನೋ ಗೊತ್ತಿದ್ದ ಹಾಗೆ ಮಾಡ್ಕೊಳ್ತಾರೆ. ಅಂತಹ ಕೆಲಸಕ್ಕೆಲ್ಲ ಮಾಡಬಾರ್ದು. ದೇವರ ಸೇವಕರು ಮತ್ತೆ ದೇವರ ಅನುಮತಿ ಇಲ್ಲದೆ ಕೈ ಹಾಕಬಾರ್ದು. ಆಮೇಲೆ ದೇವರು ಹೇಳ್ತಾನೆ, ನನಗೆ ಇಂಥ ಮನೆಯಲ್ಲೇ ಇಂಥ ಜಾಗದಲ್ಲಿ ಮಾಡಬೇಕಂತಾರೆ, ಅದೇ ರೀತಿಯಾಗಿ ಮಾಡಬೇಕು. ಆಮೆನ್, ಆಮೆನ್, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಅಲ್ಲೋಡಿ, ಹೋದ್ರಿ ಕತ್ತಂಬಜಿ ತಗೊಂಡ್ಬರ್ರಿ ಬೇಗ ನಗೇಶ್. ಒಂದು ನನ್ನ ಕಾಲವು ಸಮೀಪವಾಯಿತು, ನಿನ್ನ ಮನೆಯಲ್ಲಿ ನನ್ನ ಶಿಷ್ಯರ ಸಂಗಡ ಪಸ್ಕ ಹಬ್ಬ ಮಾಡುತ್ತೇನೆ. 27ನೇ ವಾಕ್ಯದಿಂದ ಹೋದ್ರಿ. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು, ದೇವರು ನೋಡ್ರಿ, ಆ ಸಮಯದಲ್ಲಿ ಇನ್ನೂ ಸೇಸ್ವಾಮಿ ಸತ್ತಿಲ್ಲ, ಮರಣ ಹೊಂದಿಲ್ಲ. ಆದ್ರೆ ತನ್ನ ಶರೀರವು ತನ್ನ ರಕ್ತವನ್ನ ಯಾವ ರೀತಿಗೆ ಪ್ರತಿನಿಧಿಸುತ್ತೆ, ಯಾವ ವಸ್ತು ಪ್ರತಿನಿಧಿಸುತ್ತೆ ಅನ್ನೋದನ್ನ ಅಲ್ಲಿ ತೋರಿಸ್ಕೊಡೋದು ನಾವು ನೋಡ್ತೇವೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಪಾತ್ರೆಯನ್ನು ತೆಗೆದುಕೊಂಡು ಆ ಪಾತ್ರೆಯಲ್ಲಿ ನೋಡ್ರಿ, ಹೋದ್ರಿ, ಅವರಿಗೆ ಕೊಟ್ಟು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ. ಯಾವುದಿದು? ರಕ್ತ. ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ. ಇದು ಒಡಂಬಡಿಕೆ. 26ರಿಂದ ಹೋದ್ರಮ್ಮ. ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು ತಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ. ಯೇಸು ಸ್ವಾಮಿ ದೇಹ ಎಲ್ಲಿದೆ ಅಂತೆ? ರೊಟ್ಟಿ. ಇನ್ನು ಯೇಸು ಸ್ವಾಮಿ ಮರಣ ಹೊಂದಿಲ್ಲ, ಆಗಲೇ ತನ್ನನ್ನ ತಾನು ಉದಾಹರಣೆ ಕೊಟ್ಟಿದ್ದಾನೆ. ತಾನು ರೊಟ್ಟಿ ರೂಪದಲ್ಲಿ ಇರ್ತೀನಿ ಅಂತ ಹೇಳಿದ್ದಾರೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಆ ಕುರಿತ ಹೇಳ್ತಾರೆ ನೋಡ್ರಿ, ಇದು ತುಂಬಾ ಮುಖ್ಯವಾದದ್ದು. ಒಂದು ತಿಂಗಳು ತಪ್ಪಿಸ್ಕೋಬಾರದು. ಆಮೆನ್. ಪ್ರತಿ ತಿಂಗಳು ನಾವು ಭೂಮಿಯಲ್ಲಿ ಇರೋವರೆಗೂ ಅದನ್ನ ಆಚರಿಸಬೇಕು. ಅದು ದೇವರ ನಿಯಮ, ದೇವರ ಮಕ್ಕಳು ಮಾಡುವಂತ ಕಾರ್ಯ. ಇದು ಅಯೋಗ್ಯವಾಗಿ ತಗೋಬಾರ್ದು. ಏನ್ ಮಾಡಬಾರ್ದು? ಅಯೋಗ್ಯವಾಗಿ ತಗೋಬಾರ್ದು. ಅಯೋಗ್ಯವಂದ್ರೆ ನೀವು ಯೋಗ್ಯರಾಗಬೇಕು. ಯೋಗ್ಯರಾಗಿ ಮಾಡೋದು ಯಾವ್ದಂದ್ರೆ ಯೇಸು ಕ್ರಿಸ್ತನ ನೀತಿ, ಯೇಸು ಕ್ರಿಸ್ತನ ರಕ್ತ, ಯೇಸು ಕ್ರಿಸ್ತನ ಬಲಿದಾನ, ಅದು ನಮ್ಮನ್ನ ನೀತಿಯಾಗಿ ಮಾಡುತ್ತೆ ಹೊರತು ನಮ್ಮ ನೀತಿ, ನಮ್ಮ ಒಳ್ಳೆ ಕೆಲಸ ನಮ್ಮ ನೀತಿವಂತರಾಗಿ ಮಾಡೋದಿಲ್ಲ. ಆಮೆನ್, ಆಮೆನ್, ಹಲ್ಲೆಲೂಯಾ. ಈ ಯೋಗ್ಯರಾಗಿ ಮಾಡೋದು ನಮ್ಮ ಎಜುಕೇಶನ್ ಆಗ್ಲಿ, ಜಾತಿ ಆಗ್ಲಿ, ಧರ್ಮವಾಗ್ಲಿ, ಯಾವುದೋ ವಸ್ತು ಅಲ್ಲ. ಯೇಸುವಿನ ಪ್ರೀತಿ, ಯೇಸುವಿನ ರಕ್ತ, ಯೇಸುವಿನ ಮರಣ ನಮ್ಮನ್ನ ಯೋಗ್ಯರಾಗಿ ಮಾಡುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಮುಂದೆ ಹೋದ್ರಿ.
ತಕೊಳ್ಳಿರಿ, ತಿನ್ನಿರಿ, ತಿನ್ನಿರಿ, ಇದು ನನ್ನ ದೇಹ, ಇದು ನನ್ನ ದೇಹ ಅಂದನು. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದೇನದ ರಕ್ತ, ಇದು ನನ್ನ ರಕ್ತ. ಯೇಸುವಿನ ರಕ್ತವನ್ನು ತೋರಿಸ್ತಿದ್ದಾರೆ. ಹೆಂಗ್ ಸಾಧ್ಯ? ಇನ್ನು ಯೇಸು ಸತ್ತಿಲ್ಲ, ರಕ್ತ ಕುಡಿಯಕ್ಕೆ ಸಾಧ್ಯನಾ? ಮಾಂಸ ತಿನ್ನಕ್ಕೆ ಸಾಧ್ಯನಾ? ಯಹೂದ್ಯರಿಗೆ ಪರಸರಿ ದೊಡ್ಡ ಪ್ರಶ್ನೆ ಆಗಿತ್ತು. ಒಂದು ಉದಾಹರಣೆ ಏನಿದೆ ಅಂದ್ರೆ, ಯೇಸು ಸ್ವಾಮಿ ಮೊದಲನೇ ಅದ್ಭುತವಾದಂತಹ ಕಾನಾನು ಮದುವೆಯಲ್ಲಿ ಅವರು ದ್ರಾಕ್ಷಿ ರಸ ಸಾಲದಲ್ಲಿ ಬಂದಾಗ ಯೇಸು ಕ್ರಿಸ್ತನು ಅಲ್ಲಿ ಬರಲ್ಲ ಅಂತ ಮತ್ತೆ ಬರ್ತಾರೆ. ಬಂದ ನಂತರ ಅವ್ರು ಹೇಳ್ತಾರೆ, ಅವ್ರ ತಾಯಿ ಹೇಳ್ತಾರೆ, ನೋಡಪ್ಪ ಸಾಲದಿರ ಬಂದಿದೆ ಅಂದಾಗ ಅಲ್ಲೊಂದು ಪ್ರಶ್ನೆ ಮಾಡ್ತಾರೆ, ನಮ್ಗೆ ಇನ್ನೂ ಸಮಯ ಬಂದಿಲ್ಲ ಅಂತೇಳಿ. ಅದಾದ ನಂತರ ಹೇಳ್ತಾರೆ, ಮರಿಯಮ್ಮ ಹೇಳ್ತಾರೆ, ತನ್ನ ತಾಯಿ ಹೇಳ್ತಾರೆ, ಯೇಸು ಸ್ವಾಮಿ ಏನ್ ಹೇಳ್ತಾರೆ ಅದನ್ನ ಮಾಡ್ರಿ ಅಂದ್ರು. ಅವ್ರು ಮಾಡಿದೇನಂದ್ರೆ 100 ನೀರನ್ನ ತುಂಬಿಸಿದ್ರು, ಕಲ್ಲು ಪಾನಿಗಳಿಗೆ ತುಂಬಿಸಿದ್ರು, ಎತ್ತು ಕೊಡ್ರಿ ಅಂದ್ರು ಅಷ್ಟೇ. ನೀರೇನಾಯ್ತು? ಆತನ ಮಾತಲ್ಲಿ, ಒಂದು ಮಾತಲ್ಲಿ ಅಷ್ಟು ಬಲ ಇದೆ, ಜೀವ ಇದೆ. ಆಮೆನ್, ಆಮೆನ್. ಆ ನೀರನ್ನ ರಕ್ತವಾಗಿ ಅಥವಾ ದ್ರಾಕ್ಷರಸವಾಗಿ ಮಾಡುವಂತ ಯೇಸು ಇವತ್ತು ದ್ರಾಕ್ಷರಸವನ್ನ ಆತ ರಕ್ತವಾಗಿ ಮಾಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಮೊದಲನೇ ಕೊರಿಂಥಿ 10:16 ವಾಕ್ಯದಲ್ಲಿ ನೋಡ್ತೀವಿ, ಅಲ್ಲಿ ಪೌಲನು ಈ ರೀತಿಯಾಗಿ, ಈ ಪೌಲ ಪಡ್ಕೊಂಡಿದ್ದು ಎಲ್ಲಿಂದ ಅಂದ್ರೆ ದೇವರು ಹೇಳಿಕೊಟ್ಟಂತ ಉಪದೇಶ, ದೇವರು ಕೊಟ್ಟಂತ ಡೈರೆಕ್ಷನ್, ನೀವು ಈ ರೀತಿಯಾಗಿ ಮಾಡಬೇಕು ಅಂತ ಹೇಳ್ತಾ ಬರ್ತಾರೆ. 10:16 ವಾಕ್ಯ ಏನಾದ್ರು ಓದ್ರಿ. ನಾವು ದೇವರಿಗೆ ಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವಾಗಿಲ್ಲ, ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೀರಿ ಎಂಬುದನ್ನ ಸೂಚಿಸುತ್ತದಲ್ಲವೇ? ಯಾವಾಗ ಈ ರೊಟ್ಟಿಯನ್ನ ದ್ರಾಕ್ಷರಸವನ್ನು ತೆಗೆದುಕೊಳ್ತೀವೋ ನಾವು ಆತನ ರಕ್ತದಲ್ಲಿ ಪಾಲುಗಾರರಾಗಿರ್ತೇವೆ, ಆತನ ಮರಣದಲ್ಲಿ ನಾವು ಪಾಲುಗಾರರಾಗಿರ್ತೇವೆ. ಆಮೆನ್, ಆಮೆನ್. ಅದು ತೆಗೆದುಕೊಳ್ಳೋಕೆ ಏನಾಗುತ್ತೆ? ಅದರಲ್ಲಿ ನಾವು ಪಾಲುಗಾರ, ಆತನ ಮರಣದಲ್ಲಿ ಪಾಲುಗಾರರಾಗ್ತೇವೆ. ಮುಂದೆ ಹೋದ್ರಿ. ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿದ್ದೇವೆ ಸೂಚಿಸುತ್ತದಲ್ಲವೇ? ರೊಟ್ಟಿಯು ಒಂದೇ ಆಗಿರುವುದರಿಂದ ಅನೇಕರಾಗಿರುವ ನಾವು ಒಂದೇ ದೇಹದಂತೆ ಇದ್ದೇವೆ. ಯಾಕಂದರೆ ನಾವೆಲ್ಲರೂ ಆ ಒಂದೇ ರೊಟ್ಟಿಯಲ್ಲಿ ಪಾಲು ತೆಗೆದುಕೊಂಡು ತಿನ್ನುತ್ತೇವೆ. ಆಮೆನ್. ಈಗ ನಾನು ಹೇಳ್ತೀನಿ, ಗೌಡ್ರೆಲ್ಲ ಕೈ ಎತ್ತಂದ್ರೆ ಏನ್ ಮಾಡ್ತೀರಿ? ಗೌಡ್ರೆಲ್ಲ ಕೈ ಎತ್ತಂದ್ರೆ ಕೈ ಎತ್ತೀರಿ, ಗೌಡ್ರು ಮಾತ್ರ ಕೈ ಎತ್ತೀರಿ. ರೊಟ್ಟಿ ಒಳ್ಳಂತ ಚೈಲ ತಂಡ ಅಂದ್ರೆ ಅವ್ರು ಎತ್ತಾರೆ ಅಲ್ವಾ? ನಾಯಕರೆಲ್ಲ ಕೈ ಎತ್ತಂದ್ರೆ ಅವ್ರು ಎತ್ತಾರೆ. ಓಹೋ, ಇದೇನಪ್ಪ ಜಾತಿಗೊಂದೊಂಥರ ಇದೆ. ಆದ್ರೆ ಸಭೆಯಲ್ಲಿ ಮಾತ್ರ ಜಾತಿನೇ ಇಲ್ಲ, ಧರ್ಮನೂ ಇಲ್ಲ. ಆಮೇಲೆ ನಾವು ಈ ಭೂಲೋಕಕ್ಕೆ ಸಂಬಂಧಪಟ್ಟವರಲ್ಲ, ಪರಲೋಕಕ್ಕೆ ಸಂಬಂಧಪಟ್ಟವರು. ಆಮೇಲೆ ಈ ರೊಟ್ಟಿ ದೇವ್ರ ವಾಕ್ಯದ ಪ್ರಕಾರ ನಾವೆಲ್ಲರೂ ಒಂದೇ ರೊಟ್ಟಿಯಲ್ಲಿ ಪಾಲು ತೆಗೆದುಕೊಂಡಿದ್ರಿಂದ, ಈಗ ತಂದೆ ತಾಯಿ ಮಕ್ಕಳೆಲ್ಲ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ರೆ ಎಷ್ಟು ಜನ ಇದೀನ? ಅಂತಾನೆ ಮದುವೆ ಆಗಿರ್ತದೆ, 1-2 ಮಕ್ಕಳಾಗಿರ್ತದೆ, ಗಂಡನು ಕುತ್ಕೊಂಡಿರ್ತಾನೆ. ಇನ್ನು ಕೆಲವರು ಬಿಡ್ರಿ, ಎಷ್ಟು 50 ವರ್ಷದಿಂದ ಮದುವೆ ಆಗಿದ್ರು ಒಂದೇ ತಟ್ಟೆಯಲ್ಲಿ ತಿನ್ನೋರು ಇದ್ದಾರೆ, ಗಂಡ ಇಬ್ರು. ಒಬ್ರು ಬಿಟ್ಟು ಒಬ್ರು, ಒಳ್ಳೆ ಸಾಕ್ಷಿ ಅದು. ಆಮೇಲೆ ಹೊಸ ಮದುವೆ ಗಂಡ ಚೆನ್ನಾಗಿ ಇಂಜಿನಿಯರ್ ಅರ್ಥ ಆಗುತ್ತಾ? ಏನಂದ್ರೆ ಇಬ್ರು ಒಂದೇ ತಟ್ಟೆ ಸ್ಟಾರ್ಟ್ ಮಾಡಿದ್ರೆ ಇಲ್ಲ ತಿನ್ನೋಕೆ. ವೆರಿ ಗುಡ್. ಎಲ್ಲಿವರೆಗೂ ಒಂದೇ ತಟ್ಟೆಯಲ್ಲಿ ತಿನ್ಬೇಕು ಗೊತ್ತಾ? ನೀ ಭೂಮಿ ಮೇಲೆ ಇರೋವರೆಗೂ. ಅಲ್ಲೂ ಬಿದ್ದೋದ್ರು, ಕಣ್ಣಿಗೆ ಕಾಣಿಸಲ್ಲ ಅಂದ್ರೂ ಪರವಾಗಿಲ್ಲ, ಒಂದೇ ತಟ್ಟೆಯಲ್ಲೇ ತಿನ್ಬೇಕು. ಆಮೇಲೆ ನಿಮ್ಮ ಸ್ಥಾನವನ್ನು ಬಿಟ್ಟು ಕೊಡಕ್ ಹೋಗ್ಬೇಡ್ರಿ. ಹಲ್ಲೆಲೂಯಾ. ಇಲ್ಲ, ರೊಟ್ಟಿ ವಿಷಯಕ್ಕೆ ಬಂದಾಗ ನಾವೆಲ್ಲರೂ ಎಷ್ಟು ಜನ ತಂದೆ ತಾಯಿ ಮಕ್ಕಳು ಒಂದೇ, ನಾವೆಲ್ಲರೂ ಒಂದೇ ಕುಟುಂಬಕ್ಕೆ ಸೇರಿದವರಾಗಿದ್ದೇವೆ. ಎಷ್ಟು ಜನ ನಂಬ್ತೀರ? ಅವ್ರು ಮಾತ್ರ ಅಲ್ಲಿ ಹೇಳಿ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆದ್ರೆ ಇಲ್ಲಿ ಕಂಡೀಷನ್ ಅಂತಿದೆ. ಇದು ತೆಗೆದುಕೊಳ್ಳೋರು ಯಾರು? ದೀಕ್ಷಾಸ್ಥಾನ ತೆಗೆದುಕೊಂಡಂತರು. ದೀಕ್ಷಾಸ್ಥಾನ ಅಂದ್ರೆ ಏನು? ದೇವರಿಗೂ ನಮಗೆ ಎಂಗೇಜ್ಮೆಂಟ್ ಆಗಿದೆ ಅಂತೇಳಿ. ಎಂಗೇಜ್ಮೆಂಟ್ ಗುರುತೇನು?
ಅಲ್ಲಪ್ಪ, ನಿಮಗೆ ಎಂಗೇಜ್ಮೆಂಟ್ ಗುರ್ತೇನು? ಸರಿ, ಅದು ಬೇಡ. ಮದುವೆ ಆಗಿದ್ ಗುರ್ತೇನು? ಕೆಲವು ಕಡೆ ತಾಳಿ ಕಟ್ಟೋದೇ ಇಲ್ಲ ಅಂತ ಕೆಲಸಗಳು, ಅವ್ರ ನಂಬಿಕೆಲ್ಲ ಇಟ್ಕೊಳ್ಳಿ. ಆಮೇಲೆ ಮದುವೆ ಆಗಿದ್ ಗುರ್ತೇನು? ತಾಳಿ, ಉಂಗ್ರ. ದೇವರ ಮಕ್ಕಳ ಅನ್ನೋದಕ್ಕೆ ಗುರ್ತೇನಂದ್ರೆ ಅದು ನಾವು ತೆಗೆದುಕೊಳ್ಳುವಂತಹ ದೀಕ್ಷಿಸ್ತಾನ. ಆಮೇಲೆ ದೇವರ ಮಕ್ಕಳು ಇವತ್ತಿನ ಪಾಪದ ಪಾಲಕ್ಕೆ ಸತ್ತು ಕ್ರಿಸ್ತನಿಗಾಗಿ ಜೀವಿಸ್ತೀವಿ ಅನ್ನೋದಕ್ಕೆ ಅದು ಗುರುತಾಗಿದೆ. ಆಮೇಲೆ ಈಗ ಯಾರ್ಯಾರು ಯೇಸು ಸ್ವಾಮಿ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿರ್ತೀರೋ ಅವರೆಲ್ಲರದಲ್ಲಿ ಪಾಲ್ಗಾರರಾಗ್ಬೋದು. ಎಷ್ಟು ಜನ ಎಂಗೇಜ್ಮೆಂಟ್ ಆಗಿದೆ? ಆ ಕಡೆ ಈ ಕಡೆ ನೋಡ್ಬೇಡ್ರಿ, ಒಳ್ಳೆ ಸುಸ್ತಾರ ಏನೋ ಎತ್ಲೋ ಏನ್ ಅನ್ಕೊಂತಾರೋ ಅಲ್ಲ. ಯಾರ ಜೊತೆ ಎಂಗೇಜ್ಮೆಂಟ್ ಆಗಿರೋದು? ನಿಮ್ಮ ಅಪ್ಪನಿಗೂ ಎಂಗೇಜ್ಮೆಂಟ್, ನಿಮ್ಮ ಅಮ್ಮನಿಗೂ ಎಂಗೇಜ್ಮೆಂಟ್, ನಿಮ್ಮ ಅಜ್ಜಿಗೂ ಎಂಗೇಜ್ಮೆಂಟ್, ಈಗ ಹುಟ್ಟಿರೋ ಮಗುಗೂ ಎಂಗೇಜ್ಮೆಂಟ್. ಯಾರ ಜೊತೆಲಿ? ಸೂಪರ್ ಅಲ್ವಾ? ಒಬ್ಬರಿಗೆ ನಾವೆಲ್ಲರೂ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದೇವೆ. ಇನ್ನು ಮದುವೆ ಮಂದೆ ಹಾಕಿರೋದು ಅದು ಮಧ್ಯ ಆಕಾಶದಲ್ಲಿ ಯೇಸು ಸ್ವಾಮಿ ಬಂದಾಗ ಅದು ಸಿದ್ಧತೆ ಮಾಡ್ಬೇಕಾದ್ರೆ ಈ ಯೇಸು ಸ್ವಾಮಿ ಹೇಳಿದಂತ ಈ ಬೋಧನೆಯನ್ನ ಪ್ರತಿ ಸಾರಿ ತೆಗೆದುಕೊಳ್ಳುವಾಗ ಆತನ ಮರಣವನ್ನ ಜ್ಞಾಪಕ ಮಾಡಿಕೊಳ್ಳಬೇಕಂತ. ಎಂಗೇಜ್ಮೆಂಟ್ ಆದ್ಮೇಲೆ ಮದುವೆ ಇನ್ನೊಂದು ವಾರ 10 ದಿವಸ 15 ದಿವಸ ಇದ್ದಾಗ ಮದುವೆ ಹೆಂಗಿರ್ತಾಳೆ? ಸಪ್ಪಗಿರ್ತಾಳ? ನಿಜ ಹೇಳ್ರಿ, ಹೆಂಗಿರ್ತಾಳೆ? ಆ ಹುಡುಗಿನ ಇಷ್ಟ ಇದ್ರೆ ಖುಷಿಯಾಗಿರ್ತಾಳೆ, ಇಷ್ಟ ಇಲ್ಲ ಅಂದ್ರೆ ಪಾರಿಪೋದಮ್ಮ, ಲೇಸಿಪೋದಮ್ಮ ಅಲ್ವಾ? ಪಾರಿಪೋದಮ್ಮ, ಲೇಸಿಪೋದಮ್ಮ, ಮುಂದಮ್ಮ, ಚೂಸ್ದಮ್ಮ. ನಮ್ಮ ಅಪ್ಪ ಮಾತು ಕೇಳಲ್ಲ, ನಮ್ಮ ಲವರ್ ಮಾತು ಕೇಳಲ್ಲ, ಅವ್ರ ಮಾತು ಕೇಳಲ್ಲ, ಇವ್ರ ಮಾತು. ಬಟ್ ಚರ್ಚಲ್ಲಿ ಆ ಚಾನ್ಸ್ ಇಲ್ಲ. ಇದು ಆರಾಧನೆ ಮಾಡೋ ಜಾಗ, ಇದು ದೇವರನ್ನ ಘನಪಡಿಸೋ ಜಾಗ, ಲವ್ ಮಾಡೋ ಜಾಗ ಅಲ್ಲ. ಯೇಸು ಸ್ವಾಮಿನ ಒಬ್ಬರನ್ನ ಮಾತ್ರ ಲವ್ ಮಾಡಬೇಕು. ಆಮೇಲೆ ಯಾರಿಗೂ ಇಲ್ಲಿಂದ SMS ಗಳಾಗ್ಲಿ, ಫೋನ್ಗಳಾಗ್ಲಿ, ಕಾಲ್ಗಳಾಗ್ಲಿ ಇಲ್ಲಿಂದ ಹೋಗಂಗಿಲ್ಲ. ಯಾಕಂದ್ರೆ ಈ ಜಾಗ ಪರಲೋಕಕ್ಕೆ ಸಂಬಂಧಪಟ್ಟಿದ್ದು, ನಾವು ಪರಲೋಕಕ್ಕೆ ಸಂಬಂಧಪಟ್ಟವರು, ಲೋಕಕ್ಕೆ ಸಂಬಂಧಪಟ್ಟವರಲ್ಲ. ನಾವು ಎಂಗೇಜ್ಮೆಂಟ್ ಮಾಡ್ಕೊಂಡಿದೀವಿ. ದೇವ್ರನ್ನ ಎಂಗೇಜ್ಮೆಂಟ್ ಮಾಡ್ಕೊಂಡಾಗ ಇನ್ನೊಬ್ರಿಗೆ ಹೆಂಗ ಮೆಸೇಜ್ ಕಳಿಸ್ತೀರಾ? ಅರ್ಥ ಆಯ್ತಾ? ಏನಕ್ಕೆ ಆಮೇಲೆ ಹತ್ರ ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ. ಯಾರನ್ನ ಎಂಗೇಜ್ಮೆಂಟ್ ಮಾಡ್ಕೊಂಡಿರೋದು? ಯೇಸಪ್ಪನ. ನಾವು ಹೆಂಗಿರ್ಬೇಕು? ಇವಾಗ ಮದುವೆ ಗಂಡು ಮದುವೆ ಇನ್ನೊಂದು 15 ದಿವಸ ಮದುವೆ ಆದಾಗ ನಿಮ್ಮಿಬ್ಬರಿಗೆ ಹೆಂಗ ಅನಿಸ್ತಾ ಇತ್ತು? ವಚಿಷ್ಣ ತಂಡಪ್ಪಿ ಏನೋ ಎತ್ಲೋ ಏನು ಅನ್ನೋದಿದೆಯಾ ನಿಮಗೆ? ಕಾತರ ಯಾವಾಗ ಫೋನ್ ಕಾಲ್ ಬರ್ತದೋ, ಯಾವಾಗ ಮೆಸೇಜ್ ಬರ್ತದೋ. ಫೋನ್ ಮಾತಾಡ್ತಿದ್ರಲ್ಲ, ನನ್ಗೆ ಗೊತ್ತಿಲ್ಲ. ಮಾತಾಡಿದ್ರ? ವೆರಿ ಗುಡ್, ಮಾತಾಡ್ಬೇಕು. ಆಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಮಾತಾಡ್ತಾರೆ 3 ವರ್ಷ 4 ವರ್ಷದ ಮೇಲೆ ಫೋನೇ ಅಂತಾರೆ ಕೆಲವು ಟೈಮ್ನಲ್ಲಿ. ಅಲ್ಲ, ನಿಮ್ಮನ್ನೆಲ್ಲ ಕೆಲವ್ರನ್ನ. ಇನ್ನೊಂದೇನಂದ್ರೆ ನೋಡ್ರಿ, ಯಾವ್ದೋ ಸಬ್ಜೆಕ್ಟ್ ಬಗ್ಗೆ ಅವ್ರಗಡೆ ಹೋಗ್ಬಿಟ್ರಿ, ಅಲ್ಲಿ ಒಬ್ಬ ಮದುವೆ ಆದವನು ಚೆನ್ನಾಗಿ ನೋಡ್ಕೊಂತ ಇದ್ದ. ಯಾವಾಗ ನೋಡೋರ್ ಹೆಂಡತಿ ನಮ್ಮ ಮನೇಲಿ ಅಷ್ಟು ಚೆನ್ನಾಗಿತ್ತು, ನಮ್ಮಪ್ಪ ಮನೆ ಚೆನ್ನಾಗಿ ನೋಡ್ಕೊಂತ ಇದ್ದ, ನಮ್ಮಪ್ಪ ಹಂಗ್ ಮಾಡ್ತಾ ಇದ್ದ, ನಮ್ಮಪ್ಪ ಹಿಂಗ್ ಮಾಡ್ತಾ ಇದ್ದ, ಅದು ಕೊಡಿಸ್ತಾ ಇದ್ದ, ಇದು ಕೊಡಿಸ್ತಾ ಇದ್ದ ಅಂತ ಹೇಳ್ತಿ. ಇವತ್ತಿಗೆ ಬೇಜಾರು. ನಾನು ಏನು ಕೇಳಿದ್ರೆ ನಮ್ಮ ಅಪ್ಪ ನಂಗೆ ಕೊಡಿಸ್ತಾ ಇದ್ದ, ಹಿಂಗ್ ಕೊಡಿಸ್ತಾ ಅಂತಾನೆ. ನಾನು ಈಗ ಕೊಟ್ಟಿದ್ರೆ ತೃಪ್ತಿನೇ ಇಲ್ಲ ಅಂದ್ಬಿಟ್ಟಿದ್ದೆ. ಅವ್ರ ಮಾವನ್ ಮಗ ಕೇಳ್ದ, ಮಾಮ ಏನಂತ ಕೇಳ್ದ? ಮಾಮ ನೀ ಕೂತ್ರೆ ನಕ್ ಇಚ್ಛೆ ಹೋಗದ? ನೀವ್ ಎತ್ತ ಬೆಳೆಸ್ತೀವಿ, ಹೆಂಗೆ ಸಂತೋಷವಾಗಿ ನಿಮ್ ಮಗಳನ್ನ ಇಡಕ್ ಸಾಧ್ಯ? ನಾನು ಏನು ಕೊಟ್ರು ನಿಮ್ ಮಗಳು ಸಂತೋಷ ಪಡ್ತಾ ಇಲ್ಲ ಅಂತೇಳಿ. Hallelujah. Praise the Lord. Praise the Lord. ಅದ್ ನೀವು ಹೇಳಿದ್ದೊಂದೇ. ಏನಂತ ಹೇಳ್ತೀನಿ ಗೊತ್ತಾ? ನಾನು 22 ವರ್ಷ ನಮ್ಮ ಮನೇಲಿ ಇಟ್ಕೊಂಡಿದ್ದೆ ನನ್ನ ಮಗಳನ್ನ. ಕೈ ಕೊಡುವಾಗ ಹತ್ತಿದೆ, ಜ್ಞಾಪಕ ಇದೆಯಾ? ಹುಡುಗಿನ ಕೈ ಕೊಟ್ಟು ಕೊಡುವಾಗ ನಾನು ಹತ್ತಿದೆ, ಗೊತ್ತಾ? ಹೌದು ಪಾಪ. ಇವಾಗ 22 ವರ್ಷದಿಂದ ನನ್ನ ಮಗಳು ನನ್ನ ಮನೇಲಿ ಇದ್ಲು, ಇವಾಗ ಬಿಟ್ಟು ಹೋಗ್ತಾಳೆ ಕೊಡೋದು. ಹಂಗಂತಲ್ಲ, ಈ ಅಮ್ಮನ ಹತ್ರ ಹೇಳಕ್ ಆಗ್ತದೆ ನಿನಗೆ ಕೊಟ್ಟಿ ಅಂತ ಹೇಳಿ. Hallelujah. ಇಲ್ಲಿ 22 ವರ್ಷ ನಾನು ಹತ್ಕೊಂಡಿದ್ದೆ, ಇನ್ನು 80 ವರ್ಷ ನೀನ್ ಹೇಳ್ಬೇಕಲ್ವಲ್ಲ ಅಂತೇಳಿ. ಆಮೆನ್. Praise the Lord. Praise the Lord. Hallelujah. ನಿಮ್ಮಪ್ಪ ನಿನ್ನನ್ನು 22 ವರ್ಷ ಸಾಕಿದ್ದಾನೆ. ನಿನ್ನ ಗಂಡ 80 ವರ್ಷ ಸಾಕಬೇಕು, ಅವ್ರನ್ನ ಘನಪಡಿಸಬೇಕು ಅಂತ ಜೋಕೆ ಮಾಡಿದ್ರು. ಆಮೆನ್. Hallelujah. ಅಂದ್ರೆ ತಂದೆ ತಾಯಿ 22 ವರ್ಷ ಮಗುನ್ ಸಾಕ್ತಾರೆ,
ಆದ್ರೆ ಜೀವನ ಪೂರ್ತಿ ಸಾಕೋದು ಯಾರು? ಗಂಡ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇವರಿಬ್ಬರ ಮಧ್ಯದಲ್ಲಿ ಯೋಚಿಸಿದ್ದಾದ್ರೆ ಮಹಾ ಸಂತೋಷ ಉಂಟಾಗುತ್ತದೆ. ಆಮೆನ್. ದೇವರ ಸ್ತೋತ್ರವಾಗಲಿ. ಗಮನಿಸಿರಿ, ನಾವೆಲ್ಲರೂ ಒಂದೇ ರೊಟ್ಟಿಗೆ ಸಂಬಂಧಪಟ್ಟವರಾಗಿದ್ದೇವೆ. ಯಾವ ಜಾತಿ ಭೇದ ಇಲ್ಲ, ಬಡವ ಶ್ರೀಮಂತ ಇಲ್ಲ, ಓದ್ದವನು ಓದಿದವನಿಲ್ಲ, ಕರಿಯ ಬಿಳಿಯ ಇಲ್ಲ, ಎಲ್ಲರೂ ದೇವರ ದೃಷ್ಟಿಗೆ ಸಮಾನ. ಎಲ್ಲರೂ ಏನಾಗಿದ್ದೇವೆ? ಸಮಾನರಾಗಿದ್ದೇವೆ. ಈಗ ನಮ್ಮನ್ನು ನಾವು ಪರಿಶೋಧಿಸಿಕೊಂಡ ಸಂದರ್ಭ. ನಾವು ಬೇರೆಯನ್ನು ಬೈಬಲ್ ಹೇಳುತ್ತೆ, ಕೀರ್ತನೆ ಕೊರಿಂಥಿಯಲ್ಲಿ ನಮ್ಮನ್ನು ನಾವು ಪರಿಶೋಧಿಸ್ಕೋಬೇಕು ಅಂತೇಳಿ 11ನೇ ಅಧ್ಯಾಯದಲ್ಲಿ 23 ಓದುವಾಗ ಗೊತ್ತಾಗುತ್ತೆ ಅಲ್ವಾ? ನಮ್ಮನ್ನು ನಾವು ಪರಿಶೋಧಿಸಿಕೊಳ್ಳದೆ ಹೋದ್ರೆ ಎಫೆಕ್ಟ್ ಆಗ್ತದೆ. ಇದರಲ್ಲಿ ಆರೋಗ್ಯ ಇದೆ, ಇದರಲ್ಲಿ ಜೀವ ಇದೆ. ಯೇಸು ಹೇಳ್ತಾರೆ 6ನೇ ಅಧ್ಯಾಯದಲ್ಲಿ 53ನೇ ವಾಕ್ಯದಲ್ಲಿ ಏನು ಬರ್ತಾರೆ? ಇದು ತಿನ್ನುವನಿಗೆ ನಿತ್ಯ ಜೀವ ಇದೆ ಅಂತೇಳಿ. ಏನಿದೆ ಅಂತೆ? ನಿತ್ಯ ಜೀವ ಇದೆ. ಆಮೆನ್. ಇಲ್ಲಿ ತಿನ್ನಿಲ್ಲ ಅಂದ್ರೆ ಅವರಿಗೆ ನಿತ್ಯ ಜೀವ ಇಲ್ಲ. ಇದು ತೆಗೆದುಕೊಂಡಿಲ್ಲ ಅಂದ್ರೆ ಅವ್ರಿಗೆ ನಿತ್ಯ ಜೀವ ಇಲ್ಲ. ಮಿಸ್ ಮಾಡ್ಕೊಳ್ಳೇಬಾರದು. ಆಮೆನ್, 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 ಹಲ್ಲೆಲೂಯಾ. ಪೌಲ್ ಹೇಳ್ತಾನೆ, ನಾವು ಪರೀಕ್ಷಿಸಿಕೊಂಡಾಗ ಹಾಗೆ ನಾವು ತಿಳಿದುಕೋಬೇಕಂತೇಳಿ. ನಮ್ಮ ಆತ್ಮ ಪ್ರಾಣ ಶರೀರ ಯಾವ ರೀತಿ ಪರಿಶೋಧಿಸಬೇಕು ಯೋಚನೆ ಮಾಡಿ. ನಾವೆಲ್ಲ ನಿಂತ್ಕೊಂಡ ಸಮಯದಲ್ಲಿ ಯಾರು ಸುಮ್ಮನೆ ಇರಬಾರ್ದು. ಇದು ಒಳ್ಳೆ ಸಮಯ. ನಿನಗೂ ದೇವರಿಂದ ಸಂಬಂಧ ಇರುವಂತ ಸಮಯ. ಈ ಸಮಯವನ್ನು ವ್ಯರ್ಥವಾಗಿ ಅಲ್ಲಿ ನೋಡಬೇಡ. ನಿನ್ನ ಆತ್ಮ ಸಾಕ್ಷಿಯಿಂದ ದೇವರನ್ನು ಆರಾಧಿಸು, ದೇವರನ್ನ ಘನಪಡಿಸು, ದೇವರ ಶಬ್ದವನ್ನ ಕೇಳಿಸ್ಕೋ. ನಿನಗಾಗಿ ಸುರಿಸಲ್ಪಟ್ಟಂತ ರಕ್ತ ಈಗ ನಿನ್ನ ಕಣ್ಣು ಮುಂದೆ ಇದೆ. ಪಾಪಗಳನ್ನು ಕ್ಷಮಿಸಕ್ಕೆ ಬಂದ ದೇವರಲ್ಲ, ಪಾಪಗಳನ್ನು ಶುದ್ಧಿ ಮಾಡಕ್ಕೆ ಬಂದ ದೇವರಾಗಿದ್ದಾನೆ. ನಿಮ್ಮನ್ನ ದೂಷಿಸಿರ್ಬಹುದು, ನಿನಗೆ ಅಸಹ್ಯ ಆಗಿರಬಹುದು, ನಿಮ್ಮ ತಂದೆ ತಾಯಿಗಳು ಕೈ ಬಿಟ್ಟಿರಬಹುದು, ನಿನ್ನ ಗಂಡ ಕೈ ಬಿಟ್ಟಿರಬಹುದು, ಹೆಂಡತಿ ಕೈ ಬಿಟ್ಟಿರಬಹುದು, ಮಕ್ಕಳು ನಿನ್ನ ತಿರಸ್ಕಾರ ಮಾಡಿರಬಹುದು. ಆದರೆ ಯೇಸುವಿನ ರಕ್ತ ನಿನ್ನ ಕೈ ಹಿಡಿತಾ ಇದೆ. ಯೇಸುವಿನ ಪ್ರೀತಿ ನಿನ್ನ ಮೇಲೆ ಬರ್ತಾ ಇದೆ. ಮಗಳೇ ಮಗನೇ, ನೀ ನನಗೆ ಬೇಕು. ಈ ಲೋಕ ತರದ ಬಿಟ್ಟರೆ ಏನು, ಯಾರು ಕೈ ಬಿಟ್ಟರೆ ಏನೋ, ಈಗ ನಾನಿದ್ದೇನೆ. ನನ್ನ ಗಾಯದ ಕೈ ನಿನ್ನನ್ನು ಹಿಡಿತಾ ಇದೆ. ಇದನ್ನ ಕರ್ತನೆ, ಕರ್ತನ ಭೋಜನ ಕೊಡುವಂತ ನಮ್ಮೆಲ್ಲನ ಆಶೆ ಇಲ್ಲಿ ನೀವು ನೆಲೆಸಿರ್ಲಿ. ಈಗೋ ಕರ್ತನೆ, ಈ ರೊಟ್ಟಿನ ದ್ರಾಕ್ಷರಸವನ್ನ ಕರ್ತನೆ ನಿಮ್ಮ ಶರೀರವಾಗಿ ನಿಮ್ಮ ರಕ್ತವಾಗಿ ಮಾರ್ಪಡಿಸು. ಈ ಕಾರ್ಯ ಮಾಡ್ತಿರೋದಕ್ಕಾಗಿ ಸ್ತೋತ್ರ, ಅದ್ಭುತ ಮಾಡ್ತಿರೋದಕ್ಕಾಗಿ ಸ್ತೋತ್ರ ಮಾಡ್ತಿಸು. ಅದ್ಯಾವ ದೇವರೇ, ಒಬ್ಬೊಬ್ಬರನ್ನ ಪರಿಶೋಧಿಸಿ, ಹೃದಯಗಳನ್ನು ಪರಿಶೋಧಿಸಿ ಅವರು ನೀವಾಗಿದ್ದೀರ. ಇದೊಂದು ಒಂದು ಈ ಸಮಯದಲ್ಲಿ ಕರ್ತನೆ ನಿನ್ನ ಕೈಗೆ ಒಂದೊಂದು ಆತ್ಮನ ಒಪ್ಪಿಸಿಕೊಡ್ತೀನಿ. ಯಾರಾದ್ರೂ ಬಲಹೀನರಾಗಿದ್ರೆ ಅದು ಆ ಅನಾರೋಗ್ಯದ ಸ್ಪಿರಿಟ್ ಹೊರಗಡೆ ಹೋಗಲಿ ತೆಗೆದುಕೊಳ್ಳುವಾಗ. ಯಾರಲ್ಲಿ ಪಾಪ ಇದ್ರೆ ಶುದ್ಧೀಕರಣ ಆಗಿರಲಿ, ಯಾರಲ್ಲಿ ಇನ್ನೂ ಇದ್ರೆ ಅದು ಪಶ್ಚಾತ್ತಾಪ ಉಂಟಾಗಲಿ. ಇಲ್ಲಿರೋರು ಒಬ್ಬರು ನಷ್ಟವಾಗದೆ ಪರಲೋಕಕ್ಕೆ ಬಾಧ್ಯರಾಗಿರುವ ಹಾಗೆ ಸಹಾಯ ಮಾಡಿ ಸ್ವಾಮಿ. ಚಿಕ್ಕವರಿಂದ ದೊಡ್ಡವರಿಗೆ ಯಾರು ಕೈ ಬಿಡಲ್ಪಡಬಾರದು. ನೀವು ಎತ್ತಲ್ಪಟ್ಟಾಗ ಪ್ರತಿಯೊಬ್ಬರು ಕುಟುಂಬವಾಗಿ ಎತ್ತಲ್ಪಡಬೇಕು ಸ್ವಾಮಿ. ಈ ಸಭೆ ನಿಮ್ಮ ಚಿತ್ತಾನುಸಾರವಾಗಿರಬೇಕು. ಮನುಷ್ಯನ ಹೊಗಳಿಗ ಅಲ್ಲ ಕರ್ತನೆ, ನಿನ್ನ ನಾಮ ಮಹಿಮೆಗಾಗಿ ಸ್ವಾಮಿ. ಮನುಷ್ಯನ ರಾಜ್ಯವಲ್ಲ, ನಿನ್ನ ರಾಜ್ಯ ವಿಸ್ತಾರವಾಗಿ ಕರ್ತನೆ. ಸ್ತೋತ್ರ ಸ್ತೋತ್ರ ಕರ್ತನೆ. ನಿಮ್ಮ ಪ್ರೀತಿಗಾಗಿ ಸ್ತೋತ್ರ, ನಿಮ್ಮ ತ್ಯಾಗಕ್ಕಾಗಿ ಸ್ತೋತ್ರ, ನಿಮ್ಮ ಕರುಣೆಗಾಗಿ ಸ್ತೋತ್ರ, ನಿಮ್ಮ ರಕ್ತಕ್ಕಾಗಿ ಸ್ತೋತ್ರ. ನೀವು ರಕ್ತವನ್ನು ಸುರಿಸಿ ನಮ್ಮನ್ನ ಕೊಂಡುಕೊಂಡಿರಲ್ಲ, ಅದಕ್ಕಾಗಿ ಸ್ತೋತ್ರ. ಆ ಪವಿತ್ರವಾದ ರಕ್ತಕ್ಕಾಗಿ ನಾನು ಸ್ತೋತ್ರ ಮಾಡ್ತೀನಿ ಸ್ತೋತ್ರ. ಇದನ್ನು ಆಶ್ರಯ ಮಾಡ್ತೀವಿ. ನಿಮ್ಮ ನಾಮಕ್ಕೆ ಆಶಿಸಿ ಬಲಪಡಿಸಬೇಕು. ಏಸು ನಾಮದಲ್ಲಿ ನಿಂತಂತೆ ರೊಟ್ಟಿಯನ್ನು ಮೊದಲು ಕೊಡ್ರಿ. ప్రేమ చూపించి
అందరిలో మరణముని భరించితివా ಮಾತಾಡಿದೆ ಯೇಸು ಕ್ರಿಸ್ತ ಜೊತೆ ಮಾತ್ರ ಮಾತಾಡಬೇಕು. ಇದು ಯೇಸು ಕ್ರಿಸ್ತನ ನಮಗೆ ಮಾತ್ರ ಸಂಬಂಧಪಟ್ಟದ್ದ ಸಮಯ. ನಿಮ್ಮ ಕೈಲಿರುವಂತಹ ಆ ದ್ರಾಕ್ಷರಸ ರೊಟ್ಟಿ ಅದು ಸಾಮಾನ್ಯವಾದದ್ದು ಅಲ್ಲ. ಅದು ಕೇವಲವಾಗಿ ಭಾವಿಸಬೇಡ. ಪ್ರಾರ್ಥನೆ ಮಾಡಿದ ನಂತರ ಅದು ವಿಶೇಷವಾದದ್ದಾಗಿದೆ. ಅದು ವಿಶೇಷವಾಗಿದೆ, ಪರಲೋಕದಿಂದ ಬಂದಿದ್ದಾಗಿದೆ. ಸ್ತೋತ್ರಪ್ಪ, ರೊಟ್ಟಿಗಾಗಿ ಸ್ತೋತ್ರ, ದರ್ಶನಕ್ಕಾಗಿ ಸ್ತೋತ್ರ. ಎನ್ನಾದ ಕುರಿಮರಿಯೇ ನನ್ನ ಬದುಕಿಸಲು ನೀನಂದು
ಪ್ರಾರ್ಥನೆ. ಯಾರಿಗಾದ್ರೂ ರೊಟ್ಟಿ ಮತ್ತು ದ್ರಾಕ್ಷಾರಸ ಬಂದಿಲ್ಲ ಅಂದ್ರೆ ಕೈ ಎತ್ತಬಹುದು. ಒಳಗಡೆ ಮತ್ತು ಹೊರಗಡೆ ಯಾರಿಗಾದ್ರೂ ಬಂದಿಲ್ಲ ಅಂದ್ರೆ ನೀವು ಕೈ ಎತ್ತಬಹುದು. ಎಲ್ರಿಗೂ ಬಂದಿದೆಯಾ? ಎಲ್ರಿಗೂ ರೊಟ್ಟಿ ಮತ್ತು ದ್ರಾಕ್ಷಾರಸ ಎಲ್ರಿಗೂ ಬಂದಿದೆಯಾ? ಹಾಗಿದ್ರು ಸಹ ನಿನ್ನ ಮರಣದಿಂದ, ನಿಮ್ಮ ಪ್ರೀತಿಯಿಂದ, ನಿಮ್ಮ ಕೃಪೆಯಿಂದ ನಾವು ಬದುಕಿದ್ದೇವೆ, ನಿಂತಿದ್ದೇವೆ. ಸ್ತೋತ್ರ. ಈ ದಿನ ನಿಮ್ಮ ಪಾತ್ರೆಯಲ್ಲಿ ಕೈಯಿಡುವ ಹಾಗೆ ಇದು ತನ್ನ ಮಹಾಕೃಪೆಗಾಗಿ ಸ್ತೋತ್ರ ಸ್ವಾಮಿ. ನಾವು ಕರ್ತನೆ ನಮ್ಮಲ್ಲಿ ಬೇರೆ ಏನೆಲ್ಲ ಕರ್ತನೆ ಸ್ತೋತ್ರ ಒಂದೇ ಆಗಿದೆ. ಅಯ್ಯೋ ನಾವು ಸ್ತೋತ್ರ ಮಾಡ್ತೀವಿ. ನೀವು ಮಾಡಿದ ತ್ಯಾಗ, ನೀವು ಮಾಡಿದಂತಹ ಆ ಬಲಿದಾನವನ್ನು ಜ್ಞಾಪ ಮಾಡಿಕೊಳ್ತೇವೆ, ಮರಣವನ್ನು ಜ್ಞಾಪ ಮಾಡಿಕೊಳ್ತೇವೆ. ನನಗೋಸ್ಕರ ನಮಗೋಸ್ಕರ ಯಾರು ಸತ್ತಿಲ್ಲ, ಯಾರು ಉಣಲ್ಪಟ್ಟಿಲ್ಲ, ಯಾರು ಎದ್ದಲಿಲ್ಲ. ನೀವು ಮಾತ್ರ ನನಗೋಸ್ಕರ ಶಿಲುಬೆಯಲ್ಲಿ ಸತ್ತು ಉಣಲ್ಪಟ್ಟು ಮೃತ್ಯುಂಜಯನಾಗಿದ್ದೀರಾ, ಮತ್ತೆ ಬರ್ತಿರೋದಕ್ಕಾಗಿ ಸ್ತೋತ್ರ. ಇದನ್ನ ರೊಟ್ಟಿಯ ರೂಪದಲ್ಲಿ, ದ್ರಾಕ್ಷಾರಸದ ರೂಪದಲ್ಲಿ ನೀವು ನಮ್ಮ ಮಧ್ಯದಲ್ಲಿ ಇದ್ದೀರಾ, ಅದಕ್ಕಾಗಿ ಸ್ತೋತ್ರ. ಈಗ ನಮ್ಮ ಮಧ್ಯದಲ್ಲಿ ನೀವು ಸಂಚಾರ ಮಾಡ್ತಿರೋದಕ್ಕಾಗಿ ನಾವು ಸ್ತೋತ್ರ ಮಾಡಿ, ಹೃದಯಗಳನ್ನ ಚೇಂಜ್ ಮಾಡ್ತಿರೋದಕ್ಕಾಗಿ ಸ್ತೋತ್ರ. ಕಠಿಣವಾದಕ್ಕೆ ಹೃದಯಗಳು ಬದಲಾವಣೆ ಆಗಿದ್ದಕ್ಕಾಗಿ ಸ್ತೋತ್ರ. ಆಶ್ವಾಸ ಬಲಪಡಿಸಿದ ಬೆಟ್ಟಸ್ಬೇಕಾಗ ತೆಗೆದುಕೊಂಡ ಪ್ರಲಿಕ್ಷಿಬಿಟ್ಟ ಏಸು ನಮ್ಮಲ್ಲಿ ಬಿಡುತ್ತಾನೆ. ರೊಟ್ಟಿಯನ್ನು ತೆಗೆದುಕೊಳ್ಳೋಣ. ಪ್ರಾರ್ಥನೆ. ತಂದೆ ದೇವರೇ, ಇಂದಿನ ನಾವು ತೆಗೆದುಕೊಂಡಂತ ರೊಟ್ಟಿಗೆ ಆಶ್ವಾಸಕ್ಕಾಗಿ ಸ್ತೋತ್ರ. ನಿಮ್ಮ ಶರೀರವಾಗಿಯೂ ನಿಮ್ಮ ರಕ್ತವಾಗಿ ಬದಲಾವಣೆ ಆಗಬೇಕಾಗಿ ನೀವು ಮಾಡಿದೆಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ಏಸು ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಶ್ವಾಸ ಬಲಪಡಿಸಿ ಕೃಪೆ ಧರಿಸಬೇಕು. ಏಸು ನಮ್ಮಲ್ಲಿ ಬಿಡುತ್ತಂದ್ರೆ ಓಕೆ, ನಾವು ಒಂದು ಹಾಡನ್ನು ಹಾಡಬೇಕಾಗಿ ತೆಗೆದುಕೊಳ್ತದೆ. ಇಸ್ರಾಯೇಲಿನ ದೇವರು ಯಾರು ಕಾಣಿಕೆ ತೆಗೆಯುತ್ತಿರ್ಬೇಕ ಕಾಣಿಕೆ ತೆಗಿರಿ. ಸ್ವಲ್ಪ ಬೇಗ ಬಿಡ್ತಾ ಇದ್ವಿ. ಪಾಸ್ಟರ್ ಇನ್ನೊಂದು ಸಭೆಗೆ ಹೋಗ್ಬೇಕಂದ್ರೆ ಅದಕ್ಕೋಸ್ಕರ ಓಕೆ. ಅವೆಲ್ಲ ಇಸ್ಲಾದೇಶ್ ಹಾಡನ ಹಣ ಚಪ್ಪಾಳೆ ಹೊಡಿತ ಗಣಪಡಿಸೋಣ. ಆಚೆಗಳಲ್ಲೂ ಸಹ ಎಲ್ಲ ಕೈಗಳ ಮೇಲೆ ಹಾರೈಸೋಣ. ಚಪ್ಪಾಳೆ ಚಪ್ಪಾಳೆ ಎಲ್ಲ ಕೈಗಳ ಮೇಲೆ ಗೆದ್ದು ಎಲ್ಲರೂ ಕೈಗಳ ಮೇಲೆ ಗೆದ್ದು ಆರಾಧಿಸಬೇಕು. ಯಾರು ಪ್ರತಿಯೊಬ್ಬರು
ಚರಣವನ್ನ ಹಾಡ್ತಾರೆ. ಓಕೆ, ನಾನು ಯಾವಾಗ್ಲೂ ಹೇಳ್ತೀನಿ, ಸ್ತುತಿ ಆರಾಧನಾ ऊपर जाती है, आशीष लेकर नीचे आती है. ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳಲ್ಪಡ್ತದೆ. ಏನಂತ ಹೇಳಲ್ಪಡ್ತದೆ ಅಂದ್ರೆ, ಯಾರು ಆತನ ನಾಮವನ್ನು ಘನಪಡಿಸ್ತಾರೋ ಅವರನ್ನ ಆತನ ಘನಪಡಿಸ್ತಾನೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನೀವು ಮೇಲೆತ್ತಲ್ಪಡಬೇಕಾ?
ಹಾಗಾದ್ರೆ ಕರ್ತನನ್ನು ಆರಾಧಿಸೋಣ. ಆಮೆನ್. ಹಲ್ಲೆಲೂಯಾ. ಓಕೆ, ಎಲ್ಲರೂ ಸೇರಿ ದಾವೀದನಂತೆ ಹಾಡಿ ಪಾಡಿ ಕರ್ತನ ಸ್ತುತಿಸುವೆನು ಅನ್ನುವಂತ ಹಾಡನ್ನ ಹಾಡಿ ದೇವರ ನಾಮವನ್ನು ಘನಪಡಿಸೋಣ. ದಾವೀದನಂತೆ ಹಾಡಿ ಪಾಡಿ ಕರ್ತನ ಸ್ತುತಿಸುವೆನು. ಕರ್ತನ ನಾಮವನ್ನು ಘನಪಡಿಸುವವರಾಗಿ ನಾವು ಹೇಗೆ ಕರ್ತನ ನಾಮವನ್ನು ಘನಪಡಿಸುವ ಹಾಗೆ ಕರ್ತನು ಸಹ ನಮ್ಮನ್ನ ಘನಪಡಿಸುವಾತನಾಗಿದೆ. ಎಲ್ಲರೂ ಚೆನ್ನಾಗಿ ಕರಗಳನ್ನು ತಟ್ಟುತ್ತಾ ನೋಡಿ ಹಾಡನ್ನ ನಾವು ಅರ್ಥ ಮಾಡ್ತಾ ಅರ್ಥಗರ್ಭಿತವಾಗಿ ಅದನ್ನ. ಏಕೆಂದ್ರೆ ದಾವೀದನಂತೆ ನಾವಿನ ಹೆಂಗ ಆರಾಧನೆ ಮಾಡೋದು ನಮ್ಗೆಲ್ಲ ಗೊತ್ತಿದೆ. ದಾವೀದನಾಗಿಲ್ಲ ಅಂದ್ರೆ ದಾವೀದನ ಸ್ವಲ್ಪ ನಾವು ಟ್ರೈ ಮಾಡೋಣ. ದಾವೀದನಂತೆ ಹಾಡಿ ಪಾಡಿ ಕರ್ತನ ಸ್ತುತಿಸುವೆನು. ಎಲ್ಲರೂ ಸೂಪರ್ ಚೆನ್ನಾಗಿ Esta
ಮಹಿಮೆ. ಈ ದಿನ ಎಲ್ಲ ಮಾಸ್ತಿ ಸಭೆಯವರೊಂದಿಗೆ ಕರ್ತನನ್ನು ಆರಾಧಿಸಿಕೊಟ್ಟಂತ ಕರ್ತನ ಈ ಸುಂದರವಾದ ಸಮಯಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ. ಥ್ಯಾಂಕ್ ಯು ಆಲ್. Finally, last prayer. ನಾವೆಲ್ಲ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಕರ್ತನಾದ ದೇವರೇ, ಆಕಾಶ ಭೂಮಿಗೆ ಅಧಿಪತನಾಗಿರುವ ದೇವರೇ, ಈ ಮಾಸ್ತಿ ಸಭೆಗೂ ಅಧಿಪತಿ ನಿಮ್ಮ ನಾಮವನ್ನು ಮಹಿಮೆಪಡಿಸಿದ ಕರ್ತನೆ, ಇವತ್ತು ಹಾಕಿರುವ ಕಾಣಿಕೆಗಳನ್ನು ಆಶೀರ್ವಾದ ಮಾಡಕರ್ತನೆ, ಕೊಟ್ಟಿರುವ ದಶಮ ಭಾಗಗಳನ್ನು ಆಶೀರ್ವಾದ ಮಾಡಕರ್ತನೆ. ಅವ್ರು ಕರ್ತನೆ ಕಷ್ಟಪಟ್ಟು ಕೆಲಸ ಮಾಡಿ ಕರ್ತನೆ, ತನ್ನ ದೇಹದಲ್ಲಿ ಕರ್ತನೆ ಶಕೆಯನ್ನು ಹೊರೆ ಹಾಕಿ ತಂದೇನೆ ಕರ್ತನೆ, ನಡೆದಾಡಿ ಓಡಾಡಿ ಕರ್ತನೆ, ಬಿಸಿಲಲ್ಲಿ ಮಲೆಯಲ್ಲಿ ಕರ್ತನೆ ಮಾಡಿರುವ ಕೆಲಸಗಳಲ್ಲಿ ಕರ್ತನೆ, ನನ್ನ ದೇವರಿಗೆ ನಾನು ಕಾಣಿಕೆಯಾಗಿ ಕೊಡಬೇಕು, ನನ್ನ ಕರ್ತನಾದ ಯೆಹೋವನ ದೇವರಿಗೆ ನಾನು ಕಾಣಿಕೆಯಾಗಿ ಕೊಡಬೇಕೆಂದು ಕರ್ತನೆ, ಅವರು ತಂದು ಹಾಕಿರುವ ಕಾಣಿಕೆಗಳನ್ನು ಆಶೀರ್ವಾದ ಮಾಡಿ ಕರ್ತನೆ, ಅವರು ತಂದು ಹಾಕಿರುವ ಹೃದಯಗಳನ್ನು ಕಾಣಿಕೆಯಾಗಿ ಅಂಗೀಕಾರ ಮಾಡಿ ಕರ್ತನೆ. ಅದು ಅವ್ರಿಗೆ 2ರಷ್ಟು 100ರಷ್ಟು ಹಿಂದಿರುಗಿ ಹೋಗೋದ್ರೆ ಸಹಾಯ ಮಾಡಕರ್ತನೆ. ಕಾಣಿಕೆ ಹಾಕಕ್ಕಾಗ್ತಿರೋ ವಿಶ್ವಾಸಗಳನ್ನು ಆಶೀರ್ವಾದ ಮಾಡು. ಮುಂಬರುವ ದಿನಗಳಲ್ಲಿ ಕರ್ತನೆ ಅವರು ಸಹ ಕಾಣಿಕೆ ಕೊಟ್ಟು ನಿಮ್ಮ ನಾಮವನ್ನು ಮಹಿಮೆಪಡಿಸಲು ಸಹಾಯ ಮಾಡಕರ್ತನೆ. ನಿಮ್ಮ ದೇಹದಲ್ಲಿ ನಿಮ್ಮ ರಕ್ತದಲ್ಲಿ ಕರ್ತನೆ ಒಂದಾಗಿರೋ ಒಂದೊಂದು ವಿಶ್ವಾಸಗಳ ಕರ್ತನೆ ನಿಮಗಾಗಿ ನಿಮ್ಮ ಸೇವೆಗಾಗಿ ಬದುಕುವಂತೆ ಸಹಾಯ ಮಾಡಬೇಕೆಂದು ಮತ್ತೊಂದು ಸಾರಿ ಕರ್ತನೆ ಸಭೆ ಎಲ್ಲಾ ಕಾರ್ಯಕ್ರಮಗಳನ್ನು ನಿನ್ನ ಕೈಗಳಲ್ಲಿ ಸಮರ್ಪಿಸುತ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ದೇವರೇ, ನಿಮ್ಮ ಸೇವಕರ ಕರೆತಂದು ನಮ್ಮ ಮನದಲ್ಲಿ ಸುವಾರ್ತೆಗೆಯನ್ನ ಹೇಳುವ ಹಾಗೆ ಎಲ್ಲರನ್ನು ಪ್ರೋತ್ಸಾಹ ಮಾಡಿ, ತಾಯಿ ಇದ್ದಾಗ ದೀಕ್ಷಾಸ್ಥಾನ ನಿಂತ್ಕೊಂಡಾಗ ಇಲ್ಲಿವರೆಗೂ ನೀನು ನಡೆಸ್ಕೊಂಡು ಬಂದ ಆ ಕಾರ್ಯಗಳಿಗಾಗಿ ನಾವು ಸ್ತೋತ್ರ ಮಾಡ್ತೀವಿ. ನಾವು ಬೈಬಲ್ ಅಲ್ಲಿ ಮಾತ್ರ ಯೋಹನ ಕುರಿತಾಗಿ ನೋಡ್ತೀವಿ. ಆ ಗರ್ಭವತಿ ಆಗಿದ್ದಾಗ ಆ ಮಗು ಮೇಲೆ ದೇವರ ಕೈ ಇತ್ತು ಅಂತ ಹೇಳಿ ಅದೇ ಕರ್ತನೆ ಇವತ್ತು ಸಾಕ್ಷಿಯಾಗಿ ಇವತ್ತು ಸಹ ನಿಮ್ಮ ಸೇವಕರಾದ ಅಬ್ರಾಹಮನವರು ತನ್ನ ತಾಯಿಯ ಹೊಟ್ಟೆಲಿದ್ದಾಗ ದೀಕ್ಷಾಸ್ಥಾನ ನಿಂತ್ಕೊಳ್ಳುವಾಗಲೇ ನಿಮ್ಮ ಕೈ ಇತ್ತು, ಅದಕ್ಕಾಗಿ ಸ್ತೋತ್ರ. ಇಲ್ಲಿವರೆಗೆ ನಡೆಸ್ಕೊಂಡು ಬಂದ ಕಾರ್ಯಗಳಿಗಾಗಿ ಸ್ತೋತ್ರ. ಎಷ್ಟೊಂದು ಕಷ್ಟ ನೋವು ವೇದನೆಗಳಲ್ಲಿ ಅವರು ಬದುಕಿ ಇವತ್ತು ಒಂದು ಒಳ್ಳೆ ಸೇವೆ ಮಾಡ್ತಾ ಅನೇಕರನ್ನ ನಿಮ್ಮ ರಾಜ್ಯಕ್ಕೆ ನಡೆಸ್ತಿರೋ ಕಾರ್ಯಗಳಿಗಾಗಿ ಸ್ತೋತ್ರ. ಅವರು ಕಳಿಸ್ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೀವಿ ಸ್ವಾಮಿ. ಇವರನ್ನ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಿ, ಆರಾಧನೆಗಾಗಿ ಸಾಕ್ಷಿಗಳಿಗಾಗಿ ಸ್ತೋತ್ರ ಮಾಡ್ತೇವೆ ಅಪ್ಪ. ವಾಕ್ಯ ಭಾಗಕ್ಕಾಗಿ ಸ್ತೋತ್ರ, ಕರ್ತನ ಭೋಜನಕ್ಕಾಗಿ ಸ್ತೋತ್ರ, ಕಾಣಿಕೆಗಳಿಗಾಗಿ ಸ್ತೋತ್ರ. ಅಷ್ಟು ಮಾತ್ರವಲ್ಲ, ಈ ದಿನ ಕರ್ತನೆ ಇದಕ್ಕಾಗಿ ಈ ಜನಕ್ಕಾಗಿ ಊಟಕ್ಕಾಗಿ ಪ್ರಯಾಸ ಪಟ್ಟಂತಹ ಕೊಡುಗಳಿ ವೆಂಕಟೇಶಪ್ಪನವರಾಗಲಿ, ಚಲಪತಿ ಆಗಲಿ ಮತ್ತು ಇದಕ್ಕಾಗಿ ಸಹಾಯ ಮಾಡಿದಂತಹ ಪಾಸ್ಟರ್ ಅಬ್ರಹಾಮನ ಕುಟುಂಬವಾಗಲಿ ಇವರೆಲ್ಲರನ್ನ ಆಶೀರ್ವಾದ ಮಾಡಿ ಸ್ವಾಮಿ. ಇವರೆಲ್ಲರೂ ತ್ಯಾಗ ಮಾಡಿ ಕೆಲಸಗಳನ್ನ ಮಾಡಿ ಎಷ್ಟು ಜನಕ್ಕೆ ಊಟವನ್ನು ತಯಾರು ಮಾಡಿದ್ರು, ಅದಕ್ಕಾಗಿ ಸ್ತೋತ್ರ. ಕೊಟ್ಟಂತ ಕೈಗಳನ್ನ ಕಷ್ಟಪಟ್ಟ ಕೈಗಳನ್ನ ನೀವು ಆಶೀರ್ವಾದ ಮಾಡಿ, ಬಂದಂತ ಪ್ರತಿಯೊಬ್ಬರಿಗೂ ನಿಮ್ಮ ಜೀವದ ವಾಕ್ಯಗಳು ಕೆಲಸ ಮಾಡಲಿ, 30ರಷ್ಟು 60ರಷ್ಟು 100ರಷ್ಟು ಫಲ ಕೊಡಲಿ ಸ್ವಾಮಿ. ನೀವು ಆಶೀರ್ವದಿಸಿ ಬಲಪಡಿಸಿ, ನೀವೇ ಘನತಾ ಮಹಿಮೆ ಹೊಂದಬೇಕಾಗಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇನೆ ತಂದೆಯೇ. ನನ್ನ ಮನವಿ ಯೆಹೋವನ ಕೊಂಡಾಡು, ಕೆಲಸ ನನ್ನ ಮನೆಗೆ ಯೆಹೋವನ ಕೊಂಡಾಡು, ಆತನು ಮಾಡಿದ ಆಮೆನ್. ಪ್ರೈಸ್ ದಿ ಲಾರ್ಡ್.